ಚಂದು ಬ್ರೋನೇ ಬಂದ್ರು ನೋಡು ಬ್ರೋ. ಹಾ ಚಂದು ಬ್ರೋ ಬ್ರೋ ಓಕೆ. ಫೋಟೋ ಹೊಡ್ದು ಕಳಿಸು ಗ್ರೂಪಿಗೆ. So good evening all. ಗುಡ್ ಈವ್ನಿಂಗ್ ಬ್ರೋ. Good evening, good evening. ಬ್ರೋ So okay, ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು? ಫಿಬೊನಾಚಿ ಬ್ರೋ. ಓಕೆ, ಝೀನೋ ಟ್ರೇಡರ್ಸ್ ಬಗ್ಗೆ ಹೇಳಿ ಬ್ರೋ ಸ್ವಲ್ಪ. ಓಕೆ, ಝೀನೋ ಟ್ರೇಡರ್ಸ್ ಲಾಗಿನ್ ಇಸ್ಕೊತೀನಿ. ಶಿವಲಿಂಗ್ ಹತ್ರ ಇದೆ, ತೋರಿಸ್ತೀನಿ. ಚಂದು ಬ್ರೋ ಒಂದ್ ಡೌಟ್ ಇತ್ತು. ವರ್ಣಿಂಗ್ ಪಿಪ್ಸ್ ಅಲ್ಲಿ ಒಂದ್ ನಿಮಿಷ. ಹಾ ಹೇಳಿ bro.
ಫಂಡಿಂಗ್ ಪಿಪ್ಸ್ ಅಲ್ಲಿ ಬ್ರೋ ಅಕೌಂಟ್ ರೀಸೆಟ್ ಮಾಡೋ ಆಪ್ಷನ್ ಬಿಟ್ಟವ್ರಲ್ಲ ಹಾ ಬ್ರೋ. ಇದು ಫಸ್ಟ್ ಫೇಸ್ ಅಲ್ಲಿ ಇದ್ರೆ -50%, ಸೆಕೆಂಡ್ ಫೇಸ್ ಅಲ್ಲಿ ಇದ್ರೆ -10%, ಮಾಸ್ಟರ್ಗೆನ 7% ಬಿಟ್ಟಿದ್ದಾರೆ. ಹಾ ಹಾ ಅದು ಬ್ರೋ ನಾವು ಯಾವ ಫೇಸ್ ಅಲ್ಲಿ ಇರ್ತೀವಿ ಆ ಫೇಸ್ನೇ ರೀಸೆಟ್ ಮಾಡ್ಕೊಡ್ತಾರ ಬ್ರೋ? ಯಾವ ಗೊತ್ತಿಲ್ಲ ಬ್ರೋ. ಈಗ ನಾನು ಸೆಕೆಂಡ್ ಫೇಸ್ ಅಲ್ಲಿ ಅಕೌಂಟ್ ರೀಸೆಟ್ ಮಾಡಿದ್ರೆ ಹ್ಮ್ ಸೆಕೆಂಡ್ ಫೇಸ್ನೇ ಕೊಡ್ತಾರ ಬ್ರೀಚ್ ಮಾಡ್ಕೊಂಡು ರೀಸೆಟ್ ಮಾಡಿದ್ರೆ ಅಕೌಂಟ್ ನಂಬರ್ದು? ಹ್ಮ್ ಇಲ್ಲ ಬ್ರೋ ಕೊಡಲ್ಲ. ಇಲ್ಲ ಫಸ್ಟ್ ಇಂದಾನೇ ಕೊಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಓಹೋ. ಹಲೋ ಬ್ರೋ. ಹಾ ಬ್ರೋ ನಂದು ಒಂದು 4 ರಿಂದ 5 ಡೌಟ್ಸ್ ಇದೆ. ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಶಾಟ್ ಕೂಡ ಕಳ್ಸಿಕೊಟ್ಟಿದ್ದೀನಿ ಪ್ರೈವೇಟ್ ಚಾಟ್ ಅಲ್ಲಿ ಪರ್ಸನಲ್ ಆಗಿ. ಸೊ ಅದನ್ನ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ ಬ್ರೋ, ಇಲ್ಲ ಇವಾಗ ಹೇಳ್ತೀರಾ? ಒಂದ್ ನಿಮಿಷ ಇರಿ. ಬ್ರೋ ಅದಕ್ಕೆ ಬ್ರೋ ಅದು -% ಕಡಿಮೆ ಆಯ್ತಾ ಹೋಯ್ತಿತ್ತಲ್ಲ, ಅದಕ್ಕೆ -7% ಅಂದ್ರೆ ಮಾಸ್ಟರ್ ಅಕೌಂಟ್ ರೀಸೆಟ್ ಮಾಡ್ತಾರಾ, ಇಲ್ಲ ಹೊಸ ಅಕೌಂಟ್ ಸೇಮ್ 2 ಫೇಸ್ ಕೊಡ್ತಾರಾ ಅಂತ ಕೇಳುವ ಅಂತ. ಸೊ ಫಸ್ಟ್ ಝೀನೋ ಹೋಗೋಣ ಇರಿ. ಓಕೆ, ಇದು ಝೀನೋ ಟ್ರೇಡರ್ಸ್ ಅವ್ರದ್ದು ಲಾಗಿನ್ ಆದ್ಮೇಲೆ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡು, ಚಾಲೆಂಜಸ್, ಸರ್ಟಿಫಿಕೇಟು, ಪೇಔಟ್ ಎಲ್ಲ ಇರುತ್ತಲ್ಲ. ಸೊ ಚಾಲೆಂಜಸ್ಗೆ ಹೋದ್ರೆ ನಿಮ್ದು ಇವಾಗ ಆಲ್ರೆಡಿ ನಡೀತಿರೋ ಚಾಲೆಂಜಸ್ ಬರುತ್ತೆ. ಓಕೆ, ನಾರ್ಮಲ್ ಇವೆಲ್ಲ ಸೆಟ್ಟಿಂಗ್ಸ್ ಗೊತ್ತಲ್ಲ. ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಹೋದ್ರೆ ನೀವು ಡ್ಯಾಶ್ ಬೋರ್ಡ್ ಅಲ್ಲಿ ನಾರ್ಮಲ್ ಎಲ್ಲ ಕಡೆ ಏನ್ ತೋರಿಸುತ್ತೆ ಅದೇ ತೋರಿಸುತ್ತೆ. ಓಕೆ, ಸೊ ಎಷ್ಟು ವಿನ್ನು ಅದು ಇದು ಎಲ್ಲ. ಮತ್ತೆ ಇಲ್ಲೇ ಟ್ರೇಡ್ ಆಪ್ಷನ್ ಕೊಡ್ತಾರೆ. ಇದರಲ್ಲಿ ನೀವು MT5 ಹಾಕ್ಬೇಕು ಅದು ಇದು ಆ ಥರದ್ದು ಏನಿಲ್ಲ, ಡೈರೆಕ್ಟ್ ಇಲ್ಲೇ ಇರುತ್ತೆ. ಸೊ ಇಲ್ಲಿ ಟ್ರೇಡ್ ಆಪ್ಷನ್ ಕೊಟ್ರೆ ನೀವು ನಿಮ್ಗೆ ಇಲ್ಲೇ ಸಿಗುತ್ತೆ. ಓಕೆ, ಈ ತರ ಒಂದು ಇದು ಓಪನ್ ಆಗುತ್ತೆ, ಅವ್ರದ್ದು ಒಂದು ಟ್ರೇಡಿಂಗ್ ಪ್ಯಾನಲ್ ಓಪನ್ ಆಗುತ್ತೆ. ಓಕೆ, ಸೊ ಓಪನ್ ಆದ್ಮೇಲೆ ನಾರ್ಮಲಿ ನಿಮಗೆ 1 ಮಿನಿಟಲ್ಲೇ ಓಪನ್, ಮತ್ತೆ ಮತ್ತೆ ಮಾಡಿದಾಗ್ಲೂ 1 ಮಿನಿಟಲ್ಲೇ ಓಪನ್ ಆಗುತ್ತೆ. ಸೊ ನೀವೇನಾದ್ರೂ ಅನಾಲಿಸಿಸ್ ಮಾಡೋದಾಗಿದ್ರೆ ಟ್ರೇಡಿಂಗ್ ವ್ಯೂ ಅಲ್ಲೇ ಅನಲೈಸ್ ಮಾಡಿ, ಬಟ್ ಟ್ರೇಡ್ಸ್ ತಗೊಳಕ್ ಮಾತ್ರ ಇಲ್ಲಿ ಬನ್ನಿ. ಓಕೆ, ಸೊ ಇಲ್ಲಿ ಅನಾಲಿಸಿಸ್ ಮಾಡಿದ್ರೆ ಮತ್ತೆ ರಿಫ್ರೆಶ್ ಮಾಡಿದ್ರೆ ಎಲ್ಲ ಡ್ರಾಯಿಂಗ್ಸ್ ಹೋಗುತ್ತೆ. ಸೊ ಹೊಸ್ದಾಗಿ ಬಂದಿರೋದ್ರಿಂದ ಇವ್ರದ್ದು ಇನ್ನೂ ಆ ರೇಂಜ್ಗೆ ಕ್ರೇಜಿ ಆಗಿದೆ ಅನ್ನೋ ಥರದ್ದು ಏನಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಸೊ ನಿಮಗೆ ಫುಲ್ ಸ್ಕ್ರೀನ್ ಬೇಕಂದ್ರೆ ಫುಲ್ ಸ್ಕ್ರೀನ್ ಮಾಡ್ಕೋಬಹುದು ಅಲ್ಲಿ ಆಪ್ಷನ್ ಇಂದ. ಸೊ ಬೇಡ ಅಂದ್ರೆ ಎಸ್ಕೇಪ್ ಕೊಟ್ರೆ ವಾಪಸ್ ಹೋಗ್ತೀರಾ. ಮತ್ತೆ ಇದೆಲ್ಲ ಆರ್ಡರ್ ಬುಕ್ಸ್ ಇದೆಲ್ಲ ಅವರು ಡಿಲೀಟ್ ಮಾಡೋಂಗ್ ಕೊಟ್ಟಿಲ್ಲ ಅನ್ಸುತ್ತೆ. ಇನ್ನು ಇದೆಲ್ಲ ಯಾವ್ದು ಡಿಲೀಟ್ ಮಾಡಕ್ ಆಗಲ್ಲ, ತೆಗಿಯಕ್ಕಾಗಲ್ಲ. ಚಂದು ಬ್ರೋ, ಅದು ಕ್ವಾಂಟಿಟಿ ಬಗ್ಗೆ ಹೇಳಿ ಬ್ರೋ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಏನಪ್ಪಾ ಅಂದ್ರೆ ನಾರ್ಮಲ್ ಫಂಡೆಡ್ ಅಕೌಂಟ್ಸ್ ಅಲ್ಲಿ ನಿಮ್ಗೆ ಇದೇನಿದೆಯಲ್ಲ ಲೆವರೇಜ್ ಸೆಲೆಕ್ಟ್ ಮಾಡಕ್ ಕೊಡಲ್ಲ, ಫಿಕ್ಸ್ಡ್ ಆಗಿ ಕೊಡ್ತಾನೆ. ಇವರು ಲೆವರೇಜ್ 5 ಅಂತ ಕೊಟ್ಟಿದ್ದಾರೆ, ಬಟ್ ನಿಮ್ಗೆ 10 ವರೆಗೂ ಯೂಸ್ ಮಾಡ್ಬೋದು. ಸೊ ಏನಿದು ಲೆವರೇಜ್ ಐಸೋಲೇಟೆಡ್ ಗ್ರಾಸ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಇದು ಡಿಫ್ರೆಂಟ್ ಟ್ರೇಡ್ಸ್ಗೆ ಡಿಫ್ರೆಂಟ್ ಹೋಗ್ಲಿ ಅನ್ನೋ ತರ ಇದಿರೋದು. ಓಕೆ, ಈಗ ಒಂದೇ ಸಲ 2-3 ಪೊಸಿಷನ್ ಓಪನ್ ಮಾಡ್ತಾ ಇರ್ತೀರಾ, ಆ ಗ್ರಾಸ್ಗೆ ಇಂಟು 10 ಲೆವರೇಜು ಡಿವೈಡ್ ಆಗೋ ತರ ಗ್ರಾಸ್. ನಾರ್ಮಲ್ ಆಗಿ 1 ಟ್ರೇಡ್ ಎಂಟರ್ ಆಗ್ತಿರ್ತೀರಾ ಅಂದ್ರೆ ಐಸೋಲೇಟೆಡ್ ಅಲ್ಲೇ. ಸೊ ನಿಮ್ಗೆ ಲೆವರೇಜ್ ಆಲ್ಮೋಸ್ಟ್ 10 ಯೂಸ್ ಮಾಡಿ. 10 ಯಾಕೆ ಅಂತ ಹೇಳ್ತೀನಿ. ನಿಮ್ಗೆ ಇದರಲ್ಲಿ ಲಾಟ್ ಸೈಜಸ್ ಇಲ್ಲ ಅದು ಇದು ಬರಲ್ಲ. ಏನಪ್ಪಾ ಅಂದ್ರೆ ನಿಮ್ಗೆ ಒಂದು BTC ಕ್ವಾಂಟಿಟಿ, ಎಷ್ಟು BTC ಟ್ರೇಡ್ ಮಾಡ್ತೀರಾ ಈ ಟ್ರೇಡ್ ಅಲ್ಲಿ. ಓಕೆ, ನಿಮ್ದು ಪಿಪ್ ಕ್ಯಾಲ್ಕುಲೇಷನ್ ವೈಸು ನಾರ್ಮಲ್ ಎಷ್ಟು ದೂರ ಇದೆ ನೋಡ್ಕೊಂಡು ಇಲ್ಲಿ ಈಗ ಇಲ್ಲೆಲ್ಲೋ ಟ್ರೇಡ್ ಎಂಟರ್ ಆಗ್ಬೇಕು ಅನ್ಕೊಳ್ಳಿ. ಇವಾಗ ಇಲ್ಲಿಂದ ಟ್ರೇಡ್ ಎಂಟರ್ ಆಗ್ತಾ ಇರ್ತೀನಿ ಈ ಆರ್ಡರ್ ಬ್ಲಾಕ್ ಇಂದ ಅಂತ ಅನ್ಕೊಳ್ಳಿ. ಇಲ್ಲೂ ಅಷ್ಟೇನೆ, ಇದನ್ನ ಆನ್ ಮಾಡ್ಕೊಂಡ್ರೆ ಬರುತ್ತೆ ನಿಮಗೆ. ಓಕೆ, ಸೊ ಈ ತರ ಸಿನಾರಿಯೋದಲ್ಲಿ ಅನಾಲಿಸಿಸ್ ಅಂತೂ ಇಲ್ಲಿ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ನೀವ್ ಏನ್ ಮಾಡ್ತೀರಾ ಅಲ್ಲೇ ಟ್ರೇಡಿಂಗ್ ವ್ಯೂ ಅಲ್ಲೇ ಮಾಡಿ. ಸೊ 1:3 ಈ ತರ ನಾನು ಇಡ್ಬೇಕಂತ ಅನ್ಕೊಂಡಿರ್ತೀನಿ.
ನಿಮ್ಗೆ ಇಲ್ಲೇ ಪ್ರೈಸ್ ತೋರಿಸ್ತಾ ಇರುತ್ತೆ ನೋಡಿ. ಓಕೆ, ಎಂಟ್ರಿ ಪ್ರೈಸ್ ಇಲ್ಲಿದೆ. ಟಿ ಪಿ ಬಂದ್ಬಿಟ್ಟು 63,877 ಅಲ್ಲಿ ಇದೆ. ಎಸ್ ಎಲ್ ಇಲ್ಲಿದೆ. ಪ್ರೈಸ್ಗಳೆಲ್ಲ ನೋಡಿ. ನೀವೇನಾದ್ರೂ ಮಾರ್ಕೆಟ್ ಡೈರೆಕ್ಟ್ ಪ್ರೈಸ್ ಎಲ್ಲಿದೆ ಇವಾಗ ಅಲ್ಲಿ ಎಂಟರ್ ಆಗ್ಬೇಕಂದ್ರೆ ಡೈರೆಕ್ಟ್ ಎಂಟರ್ ಆಗಿ. ಎಷ್ಟು ಬಿ ಟಿ ಸಿ ನೋಡ್ಕೊಳ್ಳಿ. ಬಿ ಟಿ ಸಿ ನೀವು 1 to ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾನೆ ಅಂದ್ರೆ ಲೆವರೇಜ್ 10 ಅಲ್ಲಿ USDT ಒಂದ್ಸಲಿ ಲಾಸ್ ಕ್ವಾಂಟಿಟಿ ಇದು USDTಗೂ ಸೆಲೆಕ್ಟ್ ಮಾಡ್ಕೋಬಹುದು, ಇನ್ನೊಂದು ಬಿ ಟಿ ಸಿನೂ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಬಿ ಟಿ ಸಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಿ ಟಿ ಸಿಲಿ ಆರಾಮಾಗಿ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಇಲ್ಲಿ ಎಸ್ ಎಲ್ ಮತ್ತೆ ಟಿ ಪಿನ. ಓಕೆ, ನೀವು ಡೈರೆಕ್ಟ್ ಮಾರ್ಕೆಟ್ ನೀವೇನಾದ್ರು ಲಿಮಿಟ್ ಆರ್ಡರ್ಸ್ ಪ್ಲೇಸ್ ಮಾಡಬೇಕು ಇವಾಗ ಇಲ್ಲಿದೆ, ಬಟ್ ಇಲ್ಲಿಂದಾನೇ ಪ್ಲೇಸ್ ಮಾಡಬೇಕು ಅಂದ್ರೆ ಇಲ್ಲಿ ಲಿಮಿಟ್ ಆರ್ಡರ್ಸ್ ಹೋಗಿ ಡೈರೆಕ್ಟ್ ಮಾರ್ಕೆಟ್ ಎಂಟ್ರಿಗೆ ಹೋಗ್ಬೇಡಿ. ಮಾರ್ಕೆಟ್ ಎಂಟ್ರಿ ಅಂದ್ರೆ ನೀವು ಎಲ್ಲಿದ್ದೀರಾ ಅಲ್ಲಿಂದಾನೇ ಬೈ ಸೆಲ್ ಮಾಡಕ್ ಆಪ್ಷನ್. ಮತ್ತೆ ಕ್ವಾಂಟಿಟಿಗೆ ಬಂದ್ರೆ ನೀವು ಹೆಂಗೆ ನಾರ್ಮಲಿ ನಾವು ಲಾಟ್ ಸೈಜಸ್ ಯೂಸ್ ಮಾಡ್ತೀವಲ್ಲ CFDs ಅಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ. ಸೊ ಇವಾಗ ಎಕ್ಸಾಂಪಲ್ 1 BTC ಅಂತ ಇಟ್ಕೊಳ್ಳಿ. ಇವಾಗ ಲಿಮಿಟ್ ಆರ್ಡರ್ಗೆ ಹೋಗ್ತೀನಿ. 1 BTC ತಗೊಂಡಿದ್ದೀನಿ. ಸೊ ಇಲ್ಲಿಗೆ ಲಿಮಿಟ್ ಆರ್ಡರ್ ಇಡ್ಬೇಕಂತ ಅನ್ಕೊಳ್ಳಿ. ಎಷ್ಟು 63,480ಗೆ ಅಲ್ವಾ? ಓಕೆ, ಪ್ರೈಸ್ 63,480. ಆಮೇಲೆ ನೀವು ಇದರಲ್ಲಿ ಏನಪ್ಪಾ ಚಾರ್ಟ್ಸ್ ಅಲ್ಲಿ ಹೋದಾಗ ನಿಮ್ಗೆ ಟ್ರೇಡಿಂಗ್ ವ್ಯೂ ಅಲ್ಲಿ BTC USD ಎಲ್ಲ ಸೆಲೆಕ್ಟ್ ಮಾಡ್ಬೇಕಿರೋದು. BTC USDT ನೆನ್ಪಿರ್ಲಿ, ಆ ಚಾರ್ಟ್ ಓಪನ್ ಮಾಡಿ. ಆಮೇಲೆ BTC USD ಚಾರ್ಟ್ ಓಪನ್ ಮಾಡ್ಬಿಟ್ಟು ಅಲ್ಲೇ ಬೇರೆ ತರ ಆಯ್ತು, ಇಲ್ಲಿ ನಂದು SL ಇಟ್ಟಾಗ ಹೋಗಿದೆ ಅಲ್ಲ SL ಇಟ್ಟಾಗಿಲ್ಲ ಅಂತ ಅನ್ನೋಕ್ ಹೋಗ್ಬಿಡಿ ಆಮೇಲೆ. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ TPSL ಎಲ್ಲೆಲ್ಲಿಗೆ ಬೇಕು ಲಿಮಿಟ್ ಆರ್ಡರ್ಸ್. ಓಕೆ, ಸೊ ಇವಾಗ TP ಎಲ್ಲಿಗಿದೆ 63,877 63,877.56. SL ಎಲ್ಲಿಗೆ ಬೇಕು ನಂದು 63,350. ಓಕೆ, 63,350. ಇದು ನೀವೇನಪ್ಪಾ ಅಂದ್ರೆ ಈಗ ನೋಡಿ ಏನ್ ಕೊಡ್ತಾ ಇದೆ ಇಲ್ಲಿ, ಇನ್ಸಫಿಶಿಯಂಟ್ ಬ್ಯಾಲೆನ್ಸ್ ರಿಕ್ವೈರ್ಡ್ 6,348 ಬೇಕು ನೀನ್ ಎಂಟರ್ ಆಗಕ್ಕೆ ಅಂತ ಕೊಡ್ತಾ ಇದೆ. 1 BTC ಫುಲ್ ಹಾಕಿರೋದಕ್ಕೆ ವಿತ್ ಲೆವರೇಜ್ 10 ಅಂತ ಕೊಟ್ಟಿದ್ರು. ಸೊ ನೀವೇನ್ ಮಾಡ್ಬೋದು, ಒಂದು ಲೆವರೇಜ್ ನ ಕಮ್ಮಿ ಮಾಡ್ಕೋಬಹುದು. ಲೆವರೇಜ್ ಕಮ್ಮಿ ಆದ್ರೂ ಅಷ್ಟೇನೆ, ಏನ್ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಅಲ್ಲ, ಏನ್ ಯೂಸ್ ಆಗಲ್ಲ ಜಾಸ್ತಿ. ಬಟ್ ಲೆವರೇಜ್ ಯಾವಾಗ ಅಂದ್ರೆ ನಿಮ್ಗೆ ಜಾಸ್ತಿ ಪ್ರಾಫಿಟ್ಸ್ ಕೊಡಕ್ಕೆ. ನೋಡಿ ಇಲ್ಲಿ ಲೆವರೇಜ್ 10 ಅಲ್ಲಿ ಇದ್ದಾಗ ನಿಮ್ಗೆ 57,000 ಬೇಕು ಅಂತ ಕೊಡ್ತಾ ಇದೆ. ಇನ್ಸಫಿಶಿಯಂಟ್ ಬ್ಯಾಲೆನ್ಸ್ ಇನ್ನೂ ರಿಕ್ವೈರ್ಡ್ ಎಷ್ಟು ಬೇಕು 6,348 ಬೇಕು. ಕೊಟ್ಟಿರೋದೇ $5,000 ಅಕೌಂಟ್, ಅದ್ರಲ್ಲಿ ಅಷ್ಟೊಂದು ಎಲ್ಲಿಂದ ತರೋದು. ಓಕೆ, ಲೆವರೇಜ್ ಕಮ್ಮಿ ಮಾಡಿದ್ರು 1ಗೆ ಹಾಕಿದ್ರು 1 ಫುಲ್ BTC ಯೂಸ್ ಮಾಡ್ಬೇಕು ನಾನು ಅಂದ್ರೆ $317 ಬೇಕು ಇನ್ನೂನು. ಸೊ ನಾವೇನ್ ಮಾಡ್ಬೋದು, ಸಿಂಪಲ್ ಆಗಿ ಡೈರೆಕ್ಟ್ BTC ಅಂತ ಸೆಲೆಕ್ಟ್ ಮಾಡೋದ್ರ ಬದಲು ಇಷ್ಟು % ಅಪ್ಪ 25% ಆಫ್ 1 BTC. ಹಂಗಂದ್ರೆ ಎಷ್ಟಾಯ್ತು, ಅದೇ ಕ್ವಾಂಟಿಟಿ ಕೊಡುತ್ತೆ ನೋಡಿ 0.02133 ಅಷ್ಟು BTC ಡೈರೆಕ್ಟ್ ಒಂದ್ ಎಂಟ್ರಿಗೆ ಅಂತ ಕೊಡುತ್ತೆ. ಓಕೆ, ನೀವು ನಾರ್ಮಲ್ ಆಗಿ ಎಷ್ಟು ರಿಸ್ಕ್ ಬರ್ತಿದೆ ಅಂತ ನೋಡ್ಕೊಳಕ್ಕೆ ಸೊ ಅದನ್ನ ನೀವು ಡೈರೆಕ್ಟ್ ಇದ್ರ ಜೊತೆನೆ ಮಾಡ್ಕೋಬಹುದು, ಲೆವರೇಜ್ ಜೊತೆ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿ ಲಿಕ್ವಿಡೇಷನ್ ಪ್ರೈಸ್ 57, ಮಾರ್ಕೆಟ್ ಏನಾದ್ರು 57,000 ನೀವು SL ಹಿಡ್ದೇನೆ ಅಲ್ಲಿಗೆ ಹೋದ್ರೆ ನಿಮ್ದು ಲಿಕ್ವಿಡೇಟ್ ಆಗುತ್ತೆ ಅಂತ ಕೊಡ್ತಾ ಇದೆ. ಹಂಗಂದ್ರೆ ಅದು ಫುಲ್ $5,000 $50 ರಿಸ್ಕ್ಗೆ ಅಂತ ಅಲ್ಲ. ನೀವು ಒಂದ್ಸಲಿ ಏನ್ ಮಾಡಿ, ನಿಮ್ಗೆ ಈಗ ನೋಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕರೆಕ್ಟ್ ಆಗಿ ಅದು ಗೊತ್ತಾಗಲ್ಲ. ಎಷ್ಟು ಇಡಬೇಕು, ಲಾಟ್ ಸೈಜ್ ಎಷ್ಟು ಇಡಬೇಕು, ನಾನು ಲೆವರೇಜ್ ಎಷ್ಟು ಚೇಂಜ್ ಮಾಡ್ಕೋಬೇಕು ಅನ್ನೋದು. ಯಾಕಂದ್ರೆ ಲೆವರೇಜ್ ಪ್ರತಿ ಸಲಿನೂ ನಂದು ಈಗ ಇದ್ರಲ್ಲಿ ಎಷ್ಟಿದೆ SL 130 ಪಿಪ್ಸ್ ಅಂತ ತೋರಿಸ್ತಾ ಇದೆ. ನೀವೇನೋ ತಗೋಬೇಕಾದ್ರೆ ಅದು ಬೇರೆ ಇರ್ಬೋದು, ಎಷ್ಟು 160 ಇರ್ಬೋದು, 80 ಇರ್ಬೋದು. ಅವಾಗ ಪ್ರತಿ ಸಲ ನಾನ್ ಬಂದ್ಬಿಟ್ಟು ಇದು 1 ಹಾಕು, ಇಲ್ಲ 10 ಹಾಕು, 4 ಹಾಕು, ಮತ್ತೆ ಕ್ವಾಂಟಿಟಿ 50 ಸೆಲೆಕ್ಟ್ ಮಾಡು, ಈ ತರ ಸೆಲೆಕ್ಟ್ ಮಾಡೋದ್ಕಿಂತ ಅದ್ರ ಬದಲು ಡೈರೆಕ್ಟ್ ಬರೀ ಒಂದೇ ಒಂದು ಲೆವರೇಜ್ ಅಲ್ಲಿ 25% ಇಟ್ಬಿಟ್ಟು ನೀವು ಡೈರೆಕ್ಟ್ ಟ್ರೇಡ್ ಎಂಟರ್ ಆಗಿ. ಈಗ ಒಂದು ನಾನೇನಿಟ್ಟಿರೋದು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡ್ತೀನಿ. ಸೊ ಪ್ಲೇಸ್ ಮಾಡಿದೆ, ಇಲ್ಲೂ ನಿಮಗೆ ತೋರ್ಸಲ್ಲ ಏನಂತ ಎಷ್ಟು ಮೈನಸ್ ಆಗ್ತಾ ಇದೆ ಪಿಪ್ಸು ಅದು ಇದು ಅಂತ. ಸೊ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಡೈರೆಕ್ಟ್ ಸುಮಾರು ಜನ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಮಾಡಿದ್ದಾರೆ ಆಲ್ರೆಡಿ. ಓಕೆ, ಈ ತರ ಮಾಡಿ, ಈ ತರ ನೋಡಿ, ಇದನ್ನ ಮಾಡಿ, ಇದನ್ನ ಸೆಲೆಕ್ಟ್ ಮಾಡಿ, ಆ ತರ ಮಾಡ್ಬೇಕಾದ್ರೆ ಅದ್ ಮಾಡಿ, ಹಂಗೆ ಹಿಂಗೆ ಅಂತ. ಸೊ ನೀವು ಹೋಗಿ ಅಲ್ಲೊಂದ್ಸಲಿ ಚೆಕ್ ಮಾಡಿ. ಇಲ್ಲ ಅಂದ್ರೆ ಇವ್ರದ್ದು ಡೈರೆಕ್ಟ್ ಪೇಜ್ ಅಲ್ಲೇನೆ ಅಲ್ಲೇ AI ಇದೆ ನೋಡಿ,
ಓಕೆ ಫಸ್ಟ್ ಲಿಮಿಟ್ ಆರ್ಡರ್ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಆಲ್ರೆಡಿ ಅಕೌಂಟ್ ತಗೊಂಡಿರೋರ್ಗೆ ಏನಕ್ಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ ಅಂದ್ರೆ, ಸೊ ಝೀನೋ AI ಅಂತ ಇದೆ. ಓಕೆ, ಸೊ ಇಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇನ್ ಬೇಕು. ನಿಮ್ನ ಅದೇನೇನೋ ಕೇಳುತ್ತೆ, ಸಾವಿರಾರು ಕ್ವಶನ್ ಎಲ್ಲ ಕೊಡಿ. ಆಮೇಲೆ ಫುಲ್ ಒಂಥರ ChatGPT ಹೆಂಗ್ ಯೂಸ್ ಮಾಡ್ತೀರಾ ಆ ತರನೇ ಬರುತ್ತೆ ಕ್ವಶನ್ ಕೇಳಕ್ಕೆ ಎಲ್ಲ. ಸೊ ಅಲ್ಲಿ ಕರೆಕ್ಟ್ ಆಗಿ ನೀವು ಕೇಳ್ಕೊಬಹುದು. ಓಕೆ, ನಾನು ಇವಾಗ ಒಂದ್ ಇದನ್ನ ಇಡ್ಬೇಕು ಅಂತ ಇದೀನಿ. ಏನು, 1:1 ಲೆವರೇಜ್ ಯೂಸ್ ಮಾಡಬೇಕು. 50 ಪಿಪ್ SL ಇದೆ. ಆಮೇಲೆ ಎಷ್ಟು 25% ಆಫ್ BTC 1 ಅಲ್ಲಿ ಹಾಕ್ಬೇಕಂತ ಇದೀನಿ. ಸೊ ಎಷ್ಟು ಡಾಲರ್ಸ್ ಇದು $50 ಬರುತ್ತಾ ಲಾಸ್ ಲಿಮಿಟ್ ನಂದು, ಇಲ್ಲ 100 ಬರುತ್ತಾ, ಇಲ್ಲ 20 ಬರುತ್ತಾ, ಎಲ್ಲ ಇಲ್ಲೇ ಕೇಳ್ಕೊಬಹುದು. ನೆಕ್ಸ್ಟ್ ಕೇಳಾದ್ಮೇಲೂ ಅದೊಂದೇ ಅಲ್ಲ, ಸೊ ಬೇರೆ ನಿಮ್ಗೆ ಏನೇನ್ ಡೌಟ್ಸ್ ಇದೆ ಎಲ್ಲಾನು ಕೇಳ್ಕೊಬಹುದು ಇಲ್ಲೇನೆ. ಈಗ ಅದೇನೋ ಗೊತ್ತಾಗ್ತಾ ಇಲ್ಲ, ಇದೇನೋ ಗೊತ್ತಾಗ್ತಾ ಇಲ್ಲ, ಇಲ್ಲ ಮಾರ್ಕೆಟ್ಸ್ ಇವಾಗ ಹೆಂಗ್ ನಡೀತಾ ಇದೆ, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನ ಟ್ರೇಡ್ಸು, ಇಲ್ಲ ಸುಮ್ಮನೆ ಜಾಸ್ತಿ ಟ್ರೇಡ್ ಮಾಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ, ಓವರ್ ಟ್ರೇಡಿಂಗ್ ಮಾಡ್ತೀನ, ಎಲ್ಲ ಪ್ರತಿಯೊಂದು ಡೇಟಾ ಅದೇ ಇಟ್ಕೊಂಡು ನಿಮ್ಗೆ ಆನ್ಸರ್ ಕೊಡುತ್ತೆ ನೀವು ಹೆಂಗ್ ಟ್ರೇಡ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ. ನೆಕ್ಸ್ಟ್ ಬರೋದು ಟ್ರೇಡ್ ಜರ್ನಲ್. ಓಕೆ, ಸೊ ಟ್ರೇಡ್ ಜರ್ನಲ್ ಅಲ್ಲಿ ನೀವು ನೋಡ್ಬೋದು ಒಂದು ಅದೇ ತೋರಿಸ್ತಾ ಇರುತ್ತೆ ಎಲ್ಲ. ಸೊ ಇಲ್ಲಿ ನೆಕ್ಸ್ಟ್ ನೀವು ಯಾವ ತರ ಟ್ರೇಡ್ ತಗೋತಿದ್ದೀರಾ, ಡೈರೆಕ್ಟ್ ಆಗಿ ಬಂದು ಎಂಟ್ರಿ ಆಗ್ಬಿಡೋದು, ಇಲ್ಲ ಲಿಮಿಟ್ ಆರ್ಡರ್ಸ್ ಇಟ್ಬಿಟ್ಟು ತಗೋತಾ ಇರೋದು, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದರದ್ದೇ ಒಂದು ಆಲ್ಗಾರಿದಮ್ ಇದೆ, ಅದೇ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಓಕೆ, ಎಷ್ಟು ಕರೆಕ್ಟ್ ಆಗಿ ವರ್ಕ್ ಮಾಡ್ತಿದ್ಯಾ ನೀನು ಟ್ರೇಡ್ಸ್ನ, ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಕುತ್ಕೋತಾ ಇದೀಯಾ. ಸೊ ಬ್ರೇಕ್ ಡೌನ್ಸ್ ಬೇಕಂದ್ರೆ ನೀವು ಸೆಟ್ಟು ಮಾಡ್ಬೋದು ಅದನ್ನ ಬೇಕಿದ್ರೆ. ಒಂದ್ ನಿಮಿಷ ಇರಿ. ಸೊ ಇಲ್ಲಿ ಎಸ್ಟರ್ಡೇ ಅಂತ ತೋರಿಸ್ತಾ ಇದೆ ಒಂದು, ಅದು ನೆಕ್ಸ್ಟ್ ಬೇರೆ ಬೇರೆ ಟ್ರೇಡ್ಸ್ ತೋರಿಸ್ತಾ ಇದೆ. ಫಸ್ಟ್ ಟ್ರೇಡು ಇದು, ನೆಕ್ಸ್ಟ್ ಟ್ರೇಡು, ನೆಕ್ಸ್ಟ್ ಇದು. ಓಕೆ, ಇಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಬಂತು ಇಲ್ಲಿ. ಸೊ ಓಕೆ, ಏನೇನ್ ಮಾಡಿದ್ರಿ ನೀವು, ಏನ್ ಮಾಡಿದ್ರಿ, ಏನು ಚೆನ್ನಾಗಿ ಮಾಡಿದ್ರಿ, ಏನ್ ತಪ್ಪಾಗಿ ಮಾಡಿದ್ರಿ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾರೆ ಏನೇನ ನೀನು ನೋಡ್ಕೋಬೇಕು, ಸುಮ್ಮನೆ ಏನೇನೋ ಮಾಡೋದಲ್ಲ, ಎಲ್ಲ ಕೊಟ್ಬಿಟ್ಟು ಅದೆಲ್ಲ ಆದ್ಮೇಲೆ ಫಸ್ಟ್ ನೀವು ಪ್ರೀ ಟ್ರೇಡ್ ಪ್ಲಾನ್ ಮಾಡ್ಬೋದು ಜರ್ನಲ್ ನೆಕ್ಸ್ಟ್ ಮಾಡೋದು ಇದಕ್ಕೆ. ಓಕೆ, ನೆಕ್ಸ್ಟ್ ಟ್ರೇಡ್ ಮಾಡ್ತಿರೋದಕ್ಕೆ ಎಲ್ಲ ಬರಿಬೋದು. ಓಕೆ, ನಾನು ಎಮೋಷನ್ಸ್ ಏನಿದೆ ಇವಾಗ ಕರೆಕ್ಟಾಗಿ ತಗೋತಾ ಇದ್ದೀನ, ಯಾಕೆ ತಗೋತಾ ಇದ್ದೀನಿ. ಸೊ ಇವಾಗ ನಾನೇನೋ ಹೇಳಿರ್ತೀನಿ. ಓಕೆ, ಫಸ್ಟು 15 ಮಿನಿಟ್ದು MSS ಆಯಿತು. ಓಕೆ, ನೆಕ್ಸ್ಟು 1 ಮಿನಿಟಿಗೆ ಬಂದೆ. 1 ಮಿನಿಟಲ್ಲಿ ನನಗೆ ಮತ್ತೆ ಅದೇ ಸೇಮ್ ಸೈಡು ಬುಲ್ಲಿಶ್ MSS ಸಿಕ್ತು. ಓಕೆ, ಸೊ 1 ಮಿನಿಟ್ MSS ಆಯಿತು. ನೆಕ್ಸ್ಟ್ ಏನು ಮಾಡಿದೆ, ನೆಕ್ಸ್ಟು ಫಿಬ್ ಹಾಕ್ತೆ. ಫಿಬ್ ಹಾಕ್ಬಿಟ್ಟು 50%ಗೆ ಎಂಟ್ರಿ ಆದೆ. ಇದೆಲ್ಲ ಬರೆದ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಲೆವೆಲ್ ಎಷ್ಟು ಇಟ್ಟಿದ್ದೀನಿ, ಟಾರ್ಗೆಟ್ ಎಷ್ಟು ಇಟ್ಟಿದ್ದೀನಿ, ಎಷ್ಟು ಡ್ಯೂರೇಷನ್ ಹೋಲ್ಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, 1 ಅವರ್ಗಿಂತ ಜಾಸ್ತಿ ಇನ್ನೂ ಟ್ರೇಡ್ ನಡೀತಾನೆ ಇದ್ರೆ ಕ್ಲೋಸ್ ಮಾಡು. ನೀವು ಹೆಂಗೆ ಏನಿದೆ ನಿಮ್ದು ಕನ್ವಿಷನ್ನು, ಕರೆಕ್ಟಾಗಿ ನಂಬಿಕೆ ಇದೆ ನನಗೆ, ಇಲ್ಲ ಯಾಕೋ ಡೌಟ್ ಇದೆ ಈ ಟ್ರೇಡಲ್ಲಿ, ಎಲ್ಲ ಸೇವ್ ಮಾಡ್ಬೋದು. ನೆಕ್ಸ್ಟ್ ಆಲ್ರೆಡಿ ಆಗಿರೋದನ್ನ ನೆಕ್ಸ್ಟ್ ಏನು ನೀವು ಪ್ಲಾನ್ನ ಫಾಲೋ ಮಾಡಿದ್ರಾ ಇಲ್ವಾ, ತಗೋಬೇಕಾದ್ರೆ ಕಾಮ್ ಆಗಿದ್ರ, ಕಾನ್ಫಿಡೆಂಟ್ ಆಗಿ ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ನಿಮ್ಗೇನು ಈಗ ತಗೊಂಡಿದ್ದು ವರ್ಕ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮು ಒಂದು 10 ದಿನ ಆದ್ಮೇಲೆ ಅದೇ ಸಿನಾರಿಯೋ ಬಂದ್ರೆ ನಿಮಗೆ ಗೊತ್ತೇ ಇರಲ್ಲ ಈ ಸಿನಾರಿಯೋದಲ್ಲಿ ತಗೊಂಡಿದ್ದೆ ಇಲ್ವಾ ಅಂತ. ತಗೊಂಡಿದ್ನಾ ಇಲ್ವಾ, ಏನಾಗಿತ್ತು ಲಾಸ್ಟ್ ಟೈಮು. ಓಕೆ, ಲಾಸ್ಟ್ ಟೈಮ್ ನ್ಯೂಸಲ್ಲಿ ಈ ತರ ಬಂದಿತ್ತು ಡೇಟಾ, ಅವಾಗ ನಾನು ತಗೊಂಡಿದ್ದೆ, ವಿನ್ ಆಗಿತ್ತು. ಯಾಕೆ, ಅವಾಗ ಡೇಟಾ ಮೈನಸ್ ಬಂದಿತ್ತು, ಗೋಲ್ಡ್ ಮೇಲೋಗಿತ್ತು, ಅದಕ್ಕೆ ಟ್ರೇಡ್ ತಗೊಂಡಿದ್ದೆ ಅಂತ ಬರ್ದಿರ್ತೀರಾ. ಸ್ವಲ್ಪ ದಿನ ಆದ್ಮೇಲೆ ಟ್ರೇಡ್ ಜರ್ನಲ್ಗೆ ಹೋಗಿದ್ರೆ ನೀವು ನೋಡ್ಬೋದು, ನ್ಯೂಸ್ ಇದ್ದಿದ್ದ ದಿನ ನೋಡ್ತೀರಾ, ಡೇಟ್ ನೋಡ್ತೀರಾ. ಓಕೆ, ನ್ಯೂಸ್ 11th ಇತ್ತು, ಜರ್ನಲ್ಗೆ ಬಂದ್ಬಿಟ್ಟು 11th ಏನ್ ಮಾಡಿದ್ದೆ ಅಂತ ತೆಗೆದು ನೋಡ್ತೀರಾ. ಓಕೆ, ಯಾಕೆ ತಗೊಂಡಿದ್ದೆ ಅನ್ನೋದು ಅರ್ಥ ಆಯ್ತು. ಈ ಸಲ ನೆಗೆಟಿವ್ ಬರ್ತಾ ಇಲ್ಲ, ಪಾಸಿಟಿವ್ ಬರ್ತಾ ಇದೆ ಅಂತ ಕೊಡ್ತಾ ಇದಾರೆ ಅನ್ಕೊಳ್ಳಿ. ಇವಾಗ ಏನ್ ಮಾಡ್ಬೋದು, ರಿವರ್ಸ್ ಮಾಡ್ಬೋದು. ಸೊ ಈ ತರನೂ ಇದೆ ಎಲ್ಲ. ಮತ್ತೆ ಸಿಮಿಲರ್ ಟ್ರೇಡ್ಸ್ ಯಾವ್ದಾದ್ರು ಇದೆಯಾ ಅದೇ ಚೆಕ್ ಮಾಡುತ್ತೆ. ಯಾವ ತರ ಅಂದ್ರೆ ಪ್ರತಿದಿನನೂ ನೀವು MSSಗೆ ಟ್ರೇಡ್ ತಗೋತಾ ಇದ್ದೀರಾ ಅನ್ಕೊಳ್ಳಿ, ಅದು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಂಡು ಓಕೆ ನೀವು ಈ ಟ್ರೇಡ್ಸು ಚೆನ್ನಾಗಿ ವರ್ಕ್ ಆಗ್ತಿದೆ, ಈ ಟ್ರೇಡ್ಸು ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಇಲ್ಲಿ ಬರೀ 3 ಟ್ರೇಡ್ ಇರೋದು, 3 ಟ್ರೇಡಲ್ಲಿ ಅಕೌಂಟ್ ಕ್ಲಿಯರ್ ಆಯ್ತು, ಅದಕ್ಕೆ ಓಕೆ, ಏನು ಜಾಸ್ತಿ ಡೇಟಾ ಇಲ್ಲ. ಬಟ್ ನೀವು ಲಾಂಗ್ ಟರ್ಮ್ ನೋಡೋದಿದ್ರೆ ಒಂದು ಅಕೌಂಟ್ ಕ್ಲಿಯರ್ ಮಾಡಿ, ಇನ್ನೊಂದು ಅಕೌಂಟ್ ಕ್ಲಿಯರ್ ಮಾಡಿ, ಮತ್ತೆ ಟ್ರೇಡ್ಸ್ ತಗೊಂಡು ಎಲ್ಲಾದ್ರದ್ದು ಇಲ್ಲೇ ಇರುತ್ತೆ. ನೀವು ಎಷ್ಟೇ ಅಕೌಂಟ್ ತಗೊಂಡ್ರು ಇಲ್ಲೇ ತಗೋತೀರಾ, ಎಲ್ಲಾದ್ರದ್ದು ಸಪೋರ್ಟ್ ಸಿಗುತ್ತೆ. ಓಕೆ, ಡಿಡ್ ಯು ಸೆಟ್ ಟೇಕ್ ಪ್ರಾಫಿಟ್ ಬಿಫೋರ್ ಎಂಟರಿಂಗ್ ದ ಪೊಸಿಷನ್, ಎಲ್ಲ ಅದೇ ಕೊಡುತ್ತೆ ನೋಡಿ, ಏನೇನೋ ಇದೆ. ಸೊ ಈ ತರದ್ದು ಎಲ್ಲ ಪ್ರತಿಯೊಂದು ಇದೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ದೆ. ರೂಲ್ಸ್ ರೂಲ್ಸಾ, ರೂಲ್ಸ್ ಎಲ್ಲಿ,
ರೂಲ್ಸ್ ಹೇಳ್ಬೇಕಂದ್ರೆ ಚಾಲೆಂಜಸ್ ಅಲ್ಲಿ ಹೋಗಿ ಬ್ರೋ, ಚಾಲೆಂಜಸ್ ಅಲ್ಲಿ ಹೋಗಿ ಮತ್ತೆ ನೀವು ಚಾಲೆಂಜಸ್ ಅಂತ ಕ್ಲಿಕ್ ಮಾಡಿ. ಫುಲ್ ನಾರ್ಮಲ್ ರೂಲ್ಸ್ ಇದೆ. ಕ್ರಿಯೇಟ್ ಅಲ್ಲಿ 2 ಓಕೆ, ಸ್ಟೆಪ್. ರೂಲ್ಸ್ ನಾರ್ಮಲಿ ನಿಮ್ಗೆ 2 ಸ್ಟೆಪ್ ಮತ್ತೆ 1 ಸ್ಟೆಪ್ ಅಕೌಂಟ್ಸ್ ಎರಡು ಸಿಗುತ್ತೆ. ಓಕೆ, 1 ಸ್ಟೆಪ್ ಅಕೌಂಟ್ 5,000 ಎಲ್ಲ ಇದೆ, 200K ವರೆಗೂ ಇದೆ, 2 ಸ್ಟೆಪ್ 200K ವರೆಗೂ ಇದೆ. ಸೊ ನಾರ್ಮಲ್ ಇವಾಗ ಫಸ್ಟ್ 2 ಸ್ಟೆಪ್ ರೂಲ್ಸ್ ನೋಡೋದಾದ್ರೆ ಎಲ್ಲಾ ಕಡೆ ಏನ್ ನೋಡ್ತೀರಾ ಸೇಮ್ ಅದೇನೆ. ಡೈಲಿ ಡ್ರಾಡೌನ್ 5%, ಮ್ಯಾಕ್ಸ್ 10%, 8% ಮಾಡಬೇಕು ಫಸ್ಟ್ ಫೇಸ್ ಅಲ್ಲಿ. ಮಿನಿಮಮ್ 4 ದಿನ ಟ್ರೇಡ್ ಮಾಡಿರ್ಬೇಕು. 4 ದಿನ ಟ್ರೇಡ್ ಅಂದ್ರೆ ಸುಮ್ನೆ ನಾವು ಫಂಡಿಂಗ್ ಪಿಪ್ಸ್ ಅಲ್ಲಿ ಹೆಂಗೆ ಸುಮ್ನೆ ಒಂದು ಟ್ರೇಡ್ ತಗೊಂಡ್ಬಿಟ್ರೆ ಸಾಕು, ಆ ತರ ಆಗಲ್ಲ. 0.5% ಪ್ರಾಫಿಟ್ ಮಾಡ್ಲೇಬೇಕು ಅವತ್ತು, ಪ್ರಾಫಿಟೇಬಲ್ ಡೇ ಅಂತ ಕನ್ಸಿಡರ್ ಆಗಕ್ಕೆ. ಸೊ ಆ ತರ 4 ದಿನ ಮಾಡಬೇಕು. ಸೊ ಎಷ್ಟು $5,000 ಅಲ್ಲಿ ಅದು ಅಂದ್ರೆ $25 ಮಾಡಬೇಕು ನೀವು. ಅವಾಗ ಮಾತ್ರ ಒಂದಿನ ನೀವು ಪಕ್ಕ $25 ಮಾಡಿದ್ರೆ ಅವಾಗ ಮಾತ್ರ ಪ್ರಾಫಿಟೇಬಲ್ ಡೇಗೆ ಆಡ್ ಆಗುತ್ತೆ ಅದು. ನೆಕ್ಸ್ಟ್, ಒಂದೇ ಟ್ರೇಡ್ ಅಲ್ಲಿ 3% ಗಿಂತ ಜಾಸ್ತಿ ರಿಸ್ಕ್ ಮಾಡಂಗಿಲ್ಲ. ಹಂಗಂದ್ರೆ $5,000 ಅಕೌಂಟ್ ಅಲ್ಲಿ $150 ಗಿಂತ ಜಾಸ್ತಿ ಒಂದೇ ಟ್ರೇಡ್ ಅಲ್ಲಿ ರಿಸ್ಕ್ ಮಾಡಂಗಿಲ್ಲ. ಹಂಗಂದ್ರೆ SL ನಿಮ್ದು ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ. ಮತ್ ಕನ್ಸಿಸ್ಟೆನ್ಸಿ ರೂಲು ಯಾವುದೂ ಇಲ್ಲ, ಸ್ಟಾಪ್ ಲಾಸ್ ಹಾಕ್ಲೇಬೇಕು ಅನ್ನೋ ರೂಲು ಇಲ್ಲ. ನೆಕ್ಸ್ಟ್ ನೋಡಿ 1:10, ಮುಂಚೆ 1:5 ಕೊಡ್ತಿದ್ರು, ಇವಾಗ 1:10 ಆಗಿದೆ ಲೆವರೇಜ್. ವೀಕೆಂಡ್ ಹೋಲ್ಡ್ ಮಾಡ್ಬೋದು, ಆಕ್ಸಿಸ್ ಸಿಗುತ್ತೆ, ಇದ್ರಲ್ಲೇನು ಪ್ರಾಫಿಟ್ ಸ್ಪ್ಲಿಟ್ ಇಲ್ಲ. ಮತ್ತೆ ನ್ಯೂಸ್ ಟ್ರೇಡಿಂಗು ಮಾಡ್ಬೋದು, ಎಲ್ಲ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಸೇಮ್ 5% ಡೈಲಿ, ಆದ್ರೆ ಇದರಲ್ಲಿ 8% ಮಾತ್ರ ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್ ಡ್ರಾಡೌನ್, ಮತ್ತೆ 5% ಅಷ್ಟೇ ಮಾಡಾಕಿರೋದು, ಅದಕ್ಕೆ 8% ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದ್ರಲ್ಲೂ 4 ಡೇಸ್ ಬೇಕು, ಮತ್ತೆ ಸೇಮ್ ರಿಸ್ಕ್, ಕನ್ಸಿಸ್ಟೆನ್ಸಿ ಇಲ್ಲ, ಸ್ಟಾಪ್ ಲಾಸ್ ಬೇಕಾಗಿಲ್ಲ, ಎಲ್ಲ ಸೇಮ್. ಓಕೆ, ನೆಕ್ಸ್ಟ್ ಫಂಡೆಡ್ ಅಲ್ಲಿ ಡೈಲಿ ಡ್ರಾಡೌನ್ ನಿಮ್ಗೆ 5% ಕೊಡ್ತಾನೆ, ಮತ್ತೆ ಮ್ಯಾಕ್ಸ್ ಡ್ರಾಡೌನ್ 8%. ಸೊ 8% ಅಂದ್ರೆ ನಿಮ್ಗೆ $400 ಸಿಗುತ್ತೆ ಟ್ರೇಡ್ ಮಾಡಕ್ಕೆ. ಮತ್ತೆ ಪ್ರಾಫಿಟ್ ಟಾರ್ಗೆಟ್ ಏನು ಇರಲ್ಲ, ಪ್ರಾಫಿಟೇಬಲ್ ಡೇಸ್ ಬೇಕು ಅಂತ ಇಲ್ಲ. ನೀವು ಒಂದೇ ದಿನ ಪ್ರಾಫಿಟ್ ಮಾಡ್ತೀರಾ, ಡೈಲಿ ಪೇಔಟ್ಸ್ ಇದೆ, ಅವತ್ತೇ ಪ್ರಾಫಿಟ್ ಎತ್ಬೋದು ಇದ್ರಲ್ಲೂ. ಮತ್ತೆ 2% ಗಿಂತ ಜಾಸ್ತಿ ರಿಸ್ಕ್ ಮಾಡಂಗಿಲ್ಲ. ಹಂಗಂದ್ರೆ $5,000 ಅಕೌಂಟ್ ಅಲ್ಲಿ $100 ಗಿಂತ ಜಾಸ್ತಿ ರಿಸ್ಕ್ ಮಾಡಂಗಿಲ್ಲ. ಕನ್ಸಿಸ್ಟೆನ್ಸಿ ಇಲ್ಲ, ಏನು ಇಲ್ಲ, ಸೇಮ್, ಎಲ್ಲ ಸೇಮ್. ನೆಕ್ಸ್ಟ್ ಪ್ರಾಫಿಟ್ ಸ್ಪ್ಲಿಟ್ ಬಂದ್ಬಿಟ್ಟು 80% ಕೊಡ್ತಾನೆ. ಓಕೆ, ಸೇಮ್ ಎಲ್ಲ ಸ್ಟ್ಯಾಂಡರ್ಡ್. ಮತ್ತೆ ಡೈಲಿ ಪೇಔಟ್, ಇವತ್ತು ಮಾಡು ಇವತ್ತೇ ಎತ್ತು, ಮುಗೀತು ಅಷ್ಟೇ. ಸೊ ಆ ತರ. ಮತ್ತೆ ಇದ್ರಲ್ಲೂ ಅಷ್ಟೇ 69 ಇದೆ, 50% ಆಫ್ ಸಿಗುತ್ತೆ. ನನ್ನ ಕೋಡ್ ವರ್ಕಿಂಗ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಿಲ್ಲ. ಸೊ 50% ಇಲ್ಲ, ಕೂಪನ್ ಎಕ್ಸ್ಪೈರ್ ಆಗಿದೆ. ಸೊ ಅವ್ರದ್ದು ನಾರ್ಮಲ್ ಯಾವ್ದೋ ಕೋಡ್ ಇದೆ, ನೀವು ಚೆಕ್ ಮಾಡ್ಬೋದು ಬೇರೆ ಕಡೆ. ಅವ್ರದ್ದು ಕೋಡ್ ಹಾಕಿದ್ರೆ 50% ಆಫ್ಸ್ ಇದೆ. ಓಕೆ, ಸೊ 50% ಆಫ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ $35 ಅಷ್ಟಕ್ಕೆ ಸಿಗುತ್ತೆ ಒಂದು ಅಕೌಂಟ್ 5K 2 ಸ್ಟೆಪ್. 1 ಸ್ಟೆಪ್ ಅಲ್ಲಿ ಜಾಸ್ತಿ ವ್ಯತ್ಯಾಸ ಅಂದ್ರೆ 1 ಸ್ಟೆಪ್ ಅಲ್ಲೂ 8% ಕೊಡ್ತಾ ಇದಾರೆ ಇವರು. ನಾರ್ಮಲ್ ಆಗಿ ಅಕೌಂಟ್ಸ್ 1 ಸ್ಟೆಪ್ ಅಂದ್ರೆ 6%, 5% ಕೊಡ್ತಾರೆ, ಇವ್ರು 8% ಕೊಡ್ತಾ ಇದಾರೆ. ಓಕೆ, ಡೈಲಿ ಡ್ರಾಡೌನ್ 4%, 10% ಮಾಡಬೇಕು, 7 ಡೇಸ್ ಬೇಕು ಇದ್ರಲ್ಲಿ ಮಿನಿಮಮ್ ಪ್ರಾಫಿಟೇಬಲ್ ಡೇ, ಮತ್ತೆ 3% ರಿಸ್ಕ್. ಅದ್ ಬಿಟ್ರೆ ಮ್ಯಾಕ್ಸಿಮಮ್ ಲೆವರೇಜ್ 1:5 ಕೊಡ್ತಾ ಇದ್ದಾನೆ, 1:10 ಇಲ್ಲ. ಇನ್ನೆಲ್ಲ ನಾರ್ಮಲ್ಲು. ಸೊ ಇದ್ರಲ್ಲೂ ಸೇಮ್, ಮತ್ತೆ 2% ಸೇಮ್, ಇನ್ನೇನಿಲ್ಲ, ಇನ್ನೆಲ್ಲ ನಾರ್ಮಲ್. ಇದ್ರಲ್ಲೂ ಅಷ್ಟೇ $45 ಸಿಗುತ್ತೆ ನಿಮ್ಗೆ. 50% ಆಫ್ ನಡೀತಾ ಇದೆ ನೋಡಿ, ಹೊಸದು ಅಂದ್ಬಿಟ್ಟು. ಬಟ್ ಚೆನ್ನಾಗಿದೆ, ಮಾಡ್ಬೋದು, ಏನು ಪ್ರಾಬ್ಲಮ್ ಏನ್ ಬಂದಿಲ್ಲ. ಆಮೇಲೆ ನಿಮ್ಗೆ ಸ್ಲಿಪ್ಪೇಜು ಮತ್ತೆ ಇನ್ನೊಂದೇನೋ ಇರುತ್ತಲ್ಲ, ಸ್ಪ್ರೆಡ್ ಎಲ್ಲ ನೋಡೋದಾದ್ರೆ ಸೇಮ್ ಎಲ್ಲಾ ಕಡೆ ಏನಿರುತ್ತೋ ಅದೇ ಸ್ಪ್ರೆಡ್ ಇಲ್ಲೂ, ಜಾಸ್ತಿ ವ್ಯತ್ಯಾಸ ಏನಿಲ್ಲ. ಬಟ್ ಓಕೆ, ಆಮೇಲೆ ನೀವು ಹೊಸ ಅಕೌಂಟ್ ತಗೋಬೇಕು ಅಂದ್ರೆ ಸಿಂಪಲ್ ಆಗಿ ನೀವು UPI ಪೇಮೆಂಟೇ ಮಾಡ್ಬೋದು. ಇವಾಗ ನೋಡಿ, ಇವಾಗ ಹೊಸ ಅಕೌಂಟ್ ತಗೋತೀನಿ, $5,000 ತಗೋತೀನಿ ಅನ್ಕೊಳ್ಳಿ, ಗೆಟ್ ಫಂಡೆಡ್ ಅಂತ ಕೊಟ್ರೆ ನೀವು ಒಂದು ಕ್ರಿಪ್ಟೋ ಮಾಡ್ಬೋದು, ಇಲ್ಲ UPI 89,000, 8,500 ಒಂದು ಅಕೌಂಟ್ 1 ಸ್ಟೆಪ್ ಅಂದ್ರೆ ಆರಾಮಾಗಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಾ, ಮೊಬೈಲ್ ನಂಬರ್ ಹಾಕ್ಬಿಟ್ಟು 50% ಆಫ್ ಇರುತ್ತೆ. ಡೈರೆಕ್ಟ್ ಪೇ ವಯ ಅಂತ ಕೊಟ್ರೆ ನಿಮ್ಗೆ ನೋಡಿ ಸ್ಕ್ಯಾನರ್, ಡೈರೆಕ್ಟ್ ಸ್ಕ್ಯಾನರ್, ಏನು ವ್ಯತ್ಯಾಸ ಇಲ್ಲ. ಸ್ಕ್ಯಾನ್ ಮಾಡಿ, ಪೇ ಮಾಡಿ, UTR ನಂಬರ್ ಹಾಕಿ ಸಬ್ಮಿಟ್ ಕೊಡಿ, ಬರುತ್ತೆ ಅಷ್ಟೇ, ಸಿಂಪಲ್. ಸೊ ಆಕ್ಚುಲಿ ನಾನೊಂದು ತಗೊಳ್ತಾ ಇದ್ದೀನಿ 10K 1 ಸ್ಟೆಪ್. ಸೊ ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದು ವಿಡಿಯೋ ಹಾಕ್ತೀನಿ ಬಿಡಿ. $10,000 1 ಸ್ಟೆಪ್ ಅಕೌಂಟ್ ತಗೋಬೇಕಂತ ಇದ್ದೀನಿ.
ಓಕೆ ನೆಕ್ಸ್ಟ್ ಸೊ ಫ್ಯೂಚರ್ಸ್ ನೋಡೋಣ ಇರಿ. ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ಮಾಡೋದು ನೀವು ಹೆಂಗೆ MT5 ಅಲ್ಲಿ ಮಾಡ್ತೀರಾ ಆ ತರ ಇರೋದೇ ಇಲ್ಲ. ಈ ತರ ಇರುತ್ತೆ, ಟ್ರೇಡೋವೇಟ್ ಅಂತ ಆ್ಯಪ್ ಬರುತ್ತೆ, ಮತ್ತೆ ನಿಮ್ಗೆ ನಾರ್ಮಲಿ ಅದ್ರದ್ದು ಇದು ಹೆಂಗ್ ಕಾಣಿಸುತ್ತೆ ಅಂತ ನೋಡಿ ಇಲ್ಲಿ. ಈ ತರ ಇರುತ್ತೆ ನಿಮ್ಗೆ ಚಾರ್ಟ್, ಈ ತರ ಮೂವ್ ಆಗೋದು, ಸ್ಪೀಡ್ ಪಟ 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 ಪಟ, ಯಾವುದೇ ಡಿಲೇ ಇಲ್ಲ, ಸ್ಲಿಪ್ಪೇಜ್ ಇಲ್ಲ, ಸ್ಪ್ರೆಡ್ ಇಲ್ಲ. ಕಮಿಷನ್ ಇದೆ, ನಾರ್ಮಲ್ ಬ್ರೋಕರ್ ಕಮಿಷನ್ ಇರುತ್ತೆ. ಸ್ಲಿಪ್ಪೇಜ್ ಇರಲ್ಲ, ಏನಿಲ್ಲ. ನ್ಯೂಸ್ ಇರ್ಲಿ ಏನಿರ್ಲಿ, ಪಟ್ ಒಂದೇ ಸಲೀಮು. ಆಮೇಲೆ ಸಖತ್ತು TP SL ನೀವೇನಾದ್ರೂ ನಾರ್ಮಲ್ MT5 ಅಲ್ಲಿ ಮಾಡಿ ಆಗಿದ್ರೆ ಇದ್ರಲ್ಲಿ ಮಾಡ್ಬೇಕಂದ್ರೆ ಅಷ್ಟೇ, ಕತೆ ಮುಗೀತು. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಲಿಮಿಟ್ ಆರ್ಡರ್ಸ್, ಬೈ ಸ್ಟಾಪ್, ಸೆಲ್ ಸ್ಟಾಪ್, SL TP ಅದೇ ಬರಲ್ಲ. ನಾವು ಇದ್ರಲ್ಲಿ SL ಏನಂದ್ರೆ, ಈಗ ಇಲ್ಲಿಂದ ಸೆಲ್ ಮಾಡ್ತೀನಿ ಅನ್ಕೊಳ್ಳಿ, ನೆಕ್ಸ್ಟ್ ಇಲ್ಲೆಲ್ಲೋ SL ಇಡ್ಬೇಕು ಅನ್ಕೊಂಡಿರ್ತೀನಿ ಅನ್ಕೊಳ್ಳಿ, ಇಲ್ಲಿ ಬಂದ್ಬಿಟ್ಟು ಬೈ ಮಾಡ್ಬೇಕು. ಈ ತರ ಇದ್ರಲ್ಲಿ ಇಲ್ಲ. ನಿಮ್ಗೆ SL ಬೇಕೇ ಬೇಕು ಅಂದ್ರೆ ಇಲ್ಲಿ ATM ಅಂತ ಏನಿದೆ, ಇದ್ರಲ್ಲಿ ನೀವು ಒಂದು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಆಡ್ ಅಂತ ಕೊಟ್ಟು ನೇಮ್ ಕೊಟ್ಬಿಟ್ಟು ಅದಕ್ಕೊಂದು ನಿಮ್ಗೆ ಯಾವ ತರ SL ಬೇಕು, SL ಮತ್ತೆ TP ಎರಡೂ ಬೇಕಾ, ಬರೀ TP ಬೇಕಾ, ಟ್ರೇಡ್ ಪ್ಲೇಸ್ ಮಾಡಿದ ತಕ್ಷಣ ಇವೆರಡು ಬರಬೇಕು ಆ ತರ. ಸೊ ಆ ತರ ಮಾಡು ಟ್ರೇಡ್ ತಗೋಬಹುದು. ಮತ್ತೆ ನಿಮ್ಗೆ ಟ್ರೇಡ್ ತಗೊಂಡಿರೋ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ, ಇಲ್ಲಿ ತಗೊಂಡಿದ್ದಾರೆ ಅಂತ. ಮತ್ತೆ ಈಗ ಓಪನ್ ಆಗಿರೋದು ಮೈಕ್ರೋ ಮಿನಿ ನ್ಯಾಸ್ಡ್ಯಾಕ್ ಏನ್ ನೋಡ್ತೀರಾ, US ಮಾರ್ಕೆಟ್, ಅದ್ರದ್ದು ಮೈಕ್ರೋ ಚಾರ್ಟ್ ಇದು. ಇದರಲ್ಲಿ ನನಗೆ 0.11 ಆ ಥರ ಏನಿಲ್ಲ. 1 ಲಾಟ್ ಅಂದ್ರೆ ಮೈಕ್ರೋ ಓಪನ್ ಮಾಡಿದ್ದೀನ, ಇದರಲ್ಲಿ 1 ಲಾಟ್ ಅಂದ್ರೆ 0.1 ಅಲ್ಲಿ ಓಪನ್ ಮಾಡ್ತಾ ಇನ್ ಟ್ರೇಡ್ ಅಂತ ಅರ್ಥ. ಅದೇ ಇದು NQ U6 ಅಂತ ಬಂದ್ರೆ, ಈ U6 ಅನ್ನೋದು ನಿಮ್ಗೆ ಇವಾಗ ಕಾಂಟ್ರಾಕ್ಟ್ಸ್ ನಡೀತಾ ಇರುತ್ತಲ್ಲ ಅದ್ರದ್ದು. ಓಕೆ, ಈ ಸೆಪ್ಟೆಂಬರ್ ಮಂತ್ ನಡೀತಾ ಇದೆ, ಅದ್ರದ್ದು ತೋರಿಸುತ್ತೆ ಅದು. ಅದ್ಬಿಟ್ಟು MNQ ಅನ್ನೋದು ಯಾವಾಗ್ಲೂ ಕಾನ್ಸ್ಟೆಂಟ್. ಇದು ಮೈಕ್ರೋಗೆ. ನಾರ್ಮಲ್ 1 ಲಾಟ್ 0.1 ಬೇಡ ನನಗೆ, 1 ಲಾಟ್ ಅಲ್ಲಿ ಟ್ರೇಡ್ ಎಂಟರ್ ಆಗ್ತೀನಿ ಆ ತರದ್ ಬೇಕು ಅಂದ್ರೆ ಇಲ್ಲಿ ಏನ್ MNQ ಇದೆ, NQ ಹೊಡೆದ್ರೆ ಅದು ಬರುತ್ತೆ. ನೆಕ್ಸ್ಟ್ ಗೋಲ್ಡ್ ಚಾರ್ಟ್, ಗೋಲ್ಡ್ ಮೈಕ್ರೋ ಗೋಲ್ಡ್ ಅಂತ. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಸೇಮು ಹಿಂಗೆ ನಾರ್ಮಲಿ ಎಲ್ಲ ಅದೇ ತರ ನಡೀತಾ ಇರುತ್ತೆ. ಸೊ ಆಮೇಲೆ ಡಿಫ್ರೆಂಟ್ ಚಾರ್ಟ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಏನೋ ಮಾಡಕ್ ಹೋಗಿ ಬೇರೆ ಏನೋ ಆಗುತ್ತೆ ಆಮೇಲೆ. ಸೊ ನಾನು ಆ ತಪ್ಪನ್ನು ಮಾಡಿದ್ದೆ. MGC U6 ಸೆಲೆಕ್ಟ್ ಮಾಡಿದ್ದೆ ಅನ್ಸುತ್ತೆ, U6 ಅಲ್ಲ, MGC V6 ಸೆಲೆಕ್ಟ್ ಮಾಡಿದ್ದೆ. ಓಕೆ, V6 ಇವತ್ತು ಇಲ್ಲಿ ಫೇರ್ವೆಲ್ ಗ್ಯಾಪ್ ಇಂದ ಟ್ರೇಡ್ ತಗೊಂಡಿದ್ವಿ, ಬಟ್ ಬೇರೆ ಯಾವ್ದೋ ಚಾರ್ಟ್ ಅಲ್ಲಿ ಓಪನ್ ಮಾಡಿದೀನಿ ಅನ್ಬಿಟ್ಟು ಬ್ರೇಕ್ ಇವನ್ಗೆ ಕ್ಲೋಸ್ ಮಾಡಿದೆ. 1:2 ತಗೊಂಡಿದ್ದಿ ಟ್ರೇಡ್, ಮಿಸ್ ಆಯ್ತು ಒಂದು. ಬ್ರೋ ನ್ಯೂಸ್ ಟ್ರೇಡಿಂಗ್ ಇವ್ಯಾಲ್ಯೂಯೇಷನ್ ಫೇಸ್ ಅಲ್ಲಿ ಅಷ್ಟೇನೆ, ಮಾಸ್ಟರ್ ಅಕೌಂಟ್ ಅಲ್ಲಿ ಎಲ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಬಫರ್ ಕ್ರಿಯೇಟ್ ಮಾಡ್ಬೇಕು ಫಸ್ಟ್. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಸೊ ಪೇಔಟ್ ತೆಗಿಬೇಕು ಅಂದ್ರೆ ನೀವು ಒಂದ್ಸಲಿ ನಾರ್ಮಲ್ ಅಕೌಂಟ್ ಫಂಡೆಡ್ ಅಕೌಂಟ್ ಬಂದ್ಮೇಲೆ 2 days ಮಿನಿಮಮ್ ಟ್ರೇಡ್ ಮಾಡಿರ್ಲೇಬೇಕು. 2 ವಿನ್ನಿಂಗ್ ಡೇಸ್ ಬೇಕು, 2 ವಿನ್ನಿಂಗ್ ಡೇಸ್ ಇರಬೇಕು. $0 ಆಗಿರ್ಲಿ, ಹಂಗಂದ್ರೆ ಅಷ್ಟು% ಇಲ್ಲ. $1 ಮಾಡಿದ್ರು ಅದು ಪ್ರಾಫಿಟೇಬಲ್ ಡೇ ಅಂತಾನೆ ಕನ್ಸಿಡರ್. ಮತ್ತೆ ಕನ್ಸಿಸ್ಟೆನ್ಸಿ ಸ್ಕೋರ್ ಬರೀ 50%. $1,000 ಅಂದ್ರೆ 500 2 ದಿನ ಮಾಡಿದ್ರೆ ಸಾಕು ಆರಾಮು. ನೆಕ್ಸ್ಟ್ ಇಲ್ಲಿ ನೋಡಿ, ನೀವು $1,100 ನೀವು ಮಾಡ್ಬೇಕು, ಬಫರ್ ಮಾಡ್ಬೇಕು ಫಸ್ಟ್. ಇಲ್ಲಿ ನೋಡಿ ಈಗ ಎಷ್ಟು ಪ್ರಾಫಿಟ್, ಇನ್ನೂ ಅಪ್ಡೇಟ್ ಆಗಿಲ್ಲ ಇದು. ಇಲ್ಲಿ ನೀವು 1,100 ಕಾಣಿಸ್ಬೇಕು ನಿಮಗೆ. 1,100 ಬಂದ್ಬಿಟ್ಟು ಆಮೇಲೆ ನೀವೇನ್ ಪ್ರಾಫಿಟ್ ಮಾಡ್ತೀರಾ ಅದ್ರಲ್ಲಿ ನಿಮ್ಗೆ ವಿಡ್ರಾ ಕೊಡೋದು ಅವನು. ಫಸ್ಟ್ $1,100 ನೋಡ್ಬೇಕು, 1,100 ಮಾಡ್ಬೇಕು. ನಾರ್ಮಲ್ ಏನ್ ಕೊಡ್ತಾನೆ, ಇಲ್ಲಿ ನಾರ್ಮಲ್ ಓಪನ್ ಮಾಡಿದ್ರೆ ಬ್ಯಾಲೆನ್ಸು ಎಷ್ಟೋ ಇದೆ, ಮಿನಿಮಮ್ ಬ್ಯಾಲೆನ್ಸು 25,000 ಇಂದ 24,000 ಕೊಡ್ತಾನೆ ನಾರ್ಮಲ್ ಅಕೌಂಟ್ಗೆ. ಇಲ್ಲಿ ಆತರ ಇಲ್ಲ, 0 ಬ್ಯಾಲೆನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ.
-1000 ಮಾಡ್ಕೊಂಡ್ರೆ ಅಕೌಂಟ್ ಗಾನು ಆ ಥರ. ಓಕೆ, ಸೊ ಮಿನಿಮಮ್ $250 ವಿಡ್ರಾ ಮಾಡಲೇಬೇಕು, ಇಲ್ಲಾಂದ್ರೆ ಪೇಔಟ್ ಕೊಡಲ್ಲ. ಸೊ ಓಕೆ ಅಷ್ಟೇ. ಆಮೇಲೆ ಇವೆಲ್ಲ ಅಪ್ಡೇಟ್ ಆಗೋದು ಇಲ್ಲಿ, ಅಪ್ಡೇಷನ್ ಟೈಮ್ ಓಡ್ತಾ ಇರುತ್ತೆ ಇಲ್ಲಿ 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 ಇನ್ 4 ಅವರ್ಸ್ ಆದ್ಮೇಲೆ ಅಪ್ಡೇಟ್ ಆಗೋದು. ಇವತ್ತು ಏನೇನು ನಡೆದಿದೆ ಅದು, ಅಲ್ಲಿವರೆಗೂ ಅಪ್ಡೇಟೇ ಆಗಲ್ಲ, ನಿಧಾನ ಸ್ವಲ್ಪ. ಓಕೆ, ಇನ್ನೇನಿದೆ, ಇನ್ನೇನಿಲ್ಲ. ಬ್ರೋ ಅವ್ರು ಯಾರೋ ಹೇಳ್ತಾ ಇದ್ರಲ್ಲ, ಅದು ಫಂಡಿಂಗ್ ಪಿಪ್ಸ್ ಅವರು ಅಕೌಂಟ್ ಚೇಂಜ್ ಮಾಡಿಕೊಡ್ತಾರೆ ಫ್ಲೆಕ್ಸಿಗೆ ಅಂತ, ಏನು ಅದ್ರದ್ದು? ಏನೋ ಗೊತ್ತಿಲ್ಲ ಬ್ರೋ, ನನ್ಗೂನು ನೋಡ್ತೀನಿ. ಫಂಡಿಂಗ್ ಪಿಪ್ಸ್ ಬಿಗ್ಗೆಸ್ಟ್ ಫ್ಲೆಕ್ಸ್ ಲಾಟ್, ಏನ್ ಅಕೌಂಟ್ ಚೇಂಜ್ ಮಾಡ್ಕೊಡ್ತಾರೆ? ರೀಸೆಟ್ ಮಾಡ್ಕೊಳಕ? ಓಕೆ, ರೀಸೆಟ್ ಎಲ್ಲಿದೆ ಆಪ್ಷನ್ ಇಲ್ಲಿ? ಬ್ರೋ ಒಂದ್ಸಲ ಅಕೌಂಟ್ ಬ್ರೀಚ್ ಆದ್ರೆ ತೋರ್ಸುತ್ತೆ ಬ್ರೋ ಅದು. ಓಕೆ ಓಕೆ, ನಾರ್ಮಲಿ ಏನು ಅಂದ್ರೆ ಎಲ್ಲಾ ಫರ್ಮ್ ಅವರು ಕೊಡ್ತಾರೆ ಅಕೌಂಟ್ ಬ್ರೀಚ್ ಆದಾಗ. ಏನ್ ಕೊಡ್ತಾರೆ, 15% ಆಫ್ ಕೊಡ್ತೀನಿ, ಬೇಕಾದ್ರೆ ನೀನು ಎಕ್ಸ್ಟ್ರಾ ಇನ್ನೊಂದು ಅಕೌಂಟ್ ಪರ್ಚೇಸ್ ಮಾಡ್ಕೋ ಅಂತ. ಇವರು ಅದನ್ನೇ ಏನ್ ಮಾಡಿದ್ದಾರೆ, ನೀವ್ ಏನಾದ್ರು ಯಾವ ಫೇಸ್ ಅಲ್ಲಿ ಬ್ರೀಚ್ ಮಾಡ್ತೀರಾ ಅದ್ರ ಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ, ಅಷ್ಟೇ ಡಿಫ್ರೆನ್ಸ್. ಬ್ರೋ ಅಂದ್ರೆ ಮಾಸ್ಟರ್ ಅಕೌಂಟ್ ಅಲ್ಲಿ ಬ್ರೀಚ್ ಆದ್ರೆ -7% ಕೊಟ್ಟು ಪೇ ಮಾಡ್ರೆ ಮಾಸ್ಟರ್ ಅಕೌಂಟೇ ಕೊಡ್ತಾರಾ ಅದೇ ಅಕೌಂಟ್? ಹಂಗೆ ಕೊಡ್ತಾರೆ. ವಾಪಸ್ ಫಸ್ಟ್ ಇಂದ ವಾಪಸ್ ಮಾಡ್ಬೇಕು, first 2 ಸ್ಟೆಪ್ ಹೊಸ ಅಕೌಂಟೇ ತಗೊಂಡ್ರೆ. ಬಟ್ ಈ ಫ್ಲೆಕ್ಸ್ ಅಕೌಂಟ್ ಒನ್ ಸ್ಟೆಪ್ ಫ್ಲೆಕ್ಸ್ ಸಖತ್ತಾಗಿದೆ ಅಂತ ಹೇಳ್ತಾ ಇದಾರೆ ಎಲ್ಲ. ಯಾಕೆ ಅಂದ್ರೆ 12% ಡ್ರಾ ಡೌನ್ ಕೊಡ್ತಾನೆ ಸಾಲ, ಪ್ರಾಫಿಟ್ ಟಾರ್ಗೆಟ್ 12%, ಡ್ರಾ ಡೌನು 12% ಕೊಡ್ತಾನೆ. ಹಂಗಂದ್ರೆ $5000 ಅಕೌಂಟ್ ಅಲ್ಲಿ $600 ಕೊಡ್ತಾನೆ, $600 ಮಾಡ್ಬೇಕು. 1:1 ಇಟ್ರೆ ಆಗೋಯ್ತದೆ. ಮುಗೀತು, 1:1. ಆದ್ರೆ ಡೈಲಿ ಒಂದೇ ದಿನದಲ್ಲಿ ಮಾಡಕ್ಕಾಗಲ್ಲ, ಒಂದ್ ದಿನದಲ್ಲಿ 3% ಅಷ್ಟೇ ರಿಸ್ಕ್ ಮಾಡಕ್ಕಾಗೋದು. 150. 1:4 ಟ್ರೇಡ್ ಬೇಕಷ್ಟೇ ಒಂದ್ ಅಕೌಂಟ್ ಕ್ಲಿಯರ್ ಮಾಡಕ್ ಇದ್ರಲ್ಲಿ. ಒಂದೇ, ಅದಕ್ಕೆ ದಿನ ಮಾಡಲ್ಲ ಅವ್ರು ಯಾರು ಟ್ರೇಡ್ಸು. ಒಂದು ಪರ್ಫೆಕ್ಟ್ ಟ್ರೇಡ್ ವೆಯ್ಟ್ ಮಾಡ್ತಾರೆ, ಸಿಕ್ತಾ ಆ ಟ್ರೇಡ್ ಅಲ್ಲಿ 3% ರಿಸ್ಕ್ ಮಾಡು, 1:4 1:5 ಕ್ಯಾಪ್ಚರ್ ಮಾಡು, ಅಕೌಂಟ್ ಕ್ಲಿಯರ್. ಬ್ರೋ ಪ್ರೋನು ಚೆನ್ನಾಗಿದೆ, 2 ಸ್ಟೆಪ್ ಪ್ರೋ. 2 ಸ್ಟೆಪ್ ಪ್ರೋನು ಚೆನ್ನಾಗಿದೆ. ಅದು 1:2 ಅದು ಕಾಸು ಕಡಿಮೆ. 1:2 ಮಾಡಿದ್ರೆ ಒಂದ್ ಅಕೌಂಟ್ ಕ್ಲಿಯರ್, ಇನ್ನೊಂದ್ಸಲಿ 1:2 ಮಾಡಿದ್ರೆ ಸೊ ಇಲ್ಲ. ಹ್ಮ್ ಸೇಮ್ 1:2 ಟ್ರೇಡ್ 1:2 ಟ್ರೇಡ್ ಸಿಕ್ಕಿದ್ರೆ ಒಂದ್ ಅಕೌಂಟ್ ಕ್ಲಿಯರ್. ಒಂದೇ ದಿನದಲ್ಲಿ ಕ್ಲಿಯರ್ ಮಾಡ್ಬೋದು, ಏನು ಅದು ಇದು ಏನಿಲ್ಲ. ಮತ್ತೆ ಪ್ರೈಮ್ಗೆ ಹೋಗೋ ಆಪರ್ಚುನಿಟಿ ಇರುತ್ತೆ. ಪ್ರೈಮ್ ಅಂದ್ರೆ ಅದೆಲ್ಲ ಸುಮ್ಮನೆ ತಲೆ ಕೆಡ್ಸ್ಕೋಬೇಕು. ಸಖತ್ ಏನಿಲ್ಲ, ಡೈರೆಕ್ಟ್ 4-5 ಪೇಔಟ್ ತಗೊಳ್ಳಿ, ಅವರೇ ಪ್ರೈಮ್ಗೆ ಇನ್ವೈಟ್ ಮಾಡ್ತಾರೆ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅದ್ರಲ್ಲಿ ಏನೇನು ಅರ್ಥ ಅಂತ. ಅದ್ರಲ್ಲೆಲ್ಲ ಹೆಂಗೆ ಅಂದ್ರೆ, ಇವಾಗ ಪ್ರೈಮ್ ಏನಾದ್ರು ನೀವು ಪ್ರೈಮ್ಗೆ ಟ್ರಾನ್ಸಿಷನ್ ಆಯ್ತು ಅನ್ಕೊಳ್ಳಿ, ನೀವು ಚೆನ್ನಾಗಿ ಟ್ರೇಡಿಂಗ್ ಮಾಡಿ, ಇನ್ವೆಸ್ಟರ್ಸ್ ಬಂದು ನಿಮ್ ಕೈಲಿ ಇನ್ವೆಸ್ಟ್ ಕೊಟ್ಟು ಅವರೇ ದುಡ್ಡು ಕೊಟ್ಟು ನೀವು ಟ್ರೇಡ್ ಮಾಡೋದಷ್ಟೇ, ನಿಮ್ಗೆ ಸ್ಪ್ಲಿಟ್ ಆ ತರ ಅವರೇ ಹುಡಿಕೊಂಡ್ ಬರಂಗ್ ಮಾಡಿದಾರೆ ಇವಾಗ ಇವರು ಫಂಡಿಂಗ್ ಪಿಪ್ಸ್ ಅವರು. ಯಾವ ಪ್ರಾಪ್ ಫಾರ್ಮು ನೋಡಿಲ್ಲ ಜೀವನದಲ್ಲಿ ಈ ತರ ಮಾಡಿರೋದ್ನ, ಎಷ್ಟೇ ವರ್ಷದಿಂದ ಇದ್ರೂನು. ನೆಕ್ಸ್ಟ್ ಇವಾಗ ಟ್ರೇಡ್ ಮಾಡ್ತೀರಾ, ಇವಾಗ ಟ್ರೇಡಿಂಗ್ ಮುಗೀತು, ನೀವು ಒಂದ್ ಟ್ರೇಡ್ ತಗೊಂಡ್ರಿ, ಒಂದು $400 ಪ್ರಾಫಿಟ್ ಆಯ್ತು ಅನ್ಕೊಳ್ಳಿ, ಅದ್ರದ್ದು ಎಷ್ಟೋ 14 16 ಟೈಮ್ಸ್ ಕೊಡೋ ತರನು ಇದೆ ಇದ್ರಲ್ಲಿ. ಅಷ್ಟು ಪೇಔಟ್ ಪಟ್ ಅಂತ ತಗೋಬಹುದು, ಆ ತರ ಎಲ್ಲ ಇದೆ ಇದ್ರಲ್ಲಿ. ಇಲ್ಲಿ ಇದಕ್ಕೆಲ್ಲ ಹೋದ್ರೆ ಮುಗೀತು, ಸಾಕು, ಇನ್ನೇನು ಮಾಡಂಗಿಲ್ಲ. ಅದಕ್ಕೆ ಅಂತ ಸಪ್ರೇಟ್ ಅಕೌಂಟ್ ಇದೆಯಾ ಬ್ರೋ, ಪ್ರೈಮ್ ಅಕೌಂಟ್ ಅಂತ? ನಿಮ್ಮ ಅಕೌಂಟ್ ಅಲ್ಲೇ ನೀವು ಪ್ರೂವ್ ಮಾಡಿ 4-5 ಒಂದೇ ಅಕೌಂಟ್ ಅಲ್ಲಿ 4-5 ಪೇಔಟ್ ತಗೊಂಡ್ರೆ ಅವರೇ ನಿಮ್ನ ಟ್ರಾನ್ಸಿಟ್ ಮಾಡ್ತಾರೆ ಅವಾಗ. ಓಕೆ ಓಕೆ ಓಕೆ. ಇಂಡಿಕೇಟರ್ಸ್ ಇಂಡಿಕೇಟರ್ ಇವಾಗ ನಾನು ಇದನ್ನ ತಗೊಂಡಿದ್ದೀನಿ, ಪಬ್ಲಿಷ್ ಮಾಡ್ತೀನಿ. ಏನಿದು ಪ್ರೀಮಿಯಂ ತಗೊಂಡೆ, ಅಪ್ಗ್ರೇಡ್ ಆದೆ, ಸೊ ಇವತ್ತು ಪಬ್ಲಿಷ್ ಅದು ಮಾಡ್ತೀನಿ ಇವತ್ತು ರಾತ್ರಿ. ಮೊನ್ನೆ ಅದೇ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಯ್ತು ಬ್ರೋ.
ಪಬ್ಲಿಷ್ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಯಾವ ತರ ಆಕ್ಸೆಸ್ ಮಾಡೋದಂತ. ಹಂಗೆ ಬ್ರೋ ಸ್ಕ್ರಿಪ್ಟ್ನ ಮೊನ್ ಕಾಪಿ ಮಾಡೋಕ್ಕಾಗಲ್ವಾ ಬ್ರೋ? ಅವ್ರದ್ದು ಚೋದ್ ಬಿಡಕ್ಕೆ ಬಿಟ್ಬಿಡ್ತಾರ. ಓಕೆ, ಸೊ ಇನ್ನೇನಾದ್ರು ಯಾವ್ದೋ ಏನೋ ಡೌಟ್ ಕೇಳ್ತಿದ್ರು ಯಾರು? ಬ್ರೋ ಇದು ಬ್ರೋ ಮೊನ್ನೆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದಿಲ್ಲ. ಹಾ, ಅಪ್ಲೋಡ್ ಮಾಡ್ತೀನಿ. ಬ್ರೋ ನೆನೆ ನೈಟ್ ಮೆಸೇಜ್ ಮಾಡಿದ್ದೇನೆ ವಾಟ್ಸಪ್ ಅಲ್ಲಿ, ಇವಾಗ್ಲೂ ಕೂಡ ಒಂದು ಮೆಸೇಜ್ ಹಾಕಿದೆ ನೋಡಿ ಬ್ರೋ. ಹಾ ಬ್ರೋ, ಇವಾಗ ಫಸ್ಟ್ ಮಾರ್ಕ್ ಮಾಡಿದ್ದೀನಿ ನೋಡಿ ಬ್ರೋ. ಅದ್ರಲ್ಲಿ ನಿಮ್ದು ರೆಕಾರ್ಡ್ ಸೆಷನ್ ನೋಡ್ತಾ ಇದೆ ನೈಟ್. ಹಾ ಸೊ ಅದು ಕೆಳಗಡೆ ಹೋಗ್ತಿದೆ ಮಾರ್ಕೆಟ್ MSS ನ ಮಾಡ್ಕೊಂಡು. ಹಾ ಬಟ್ ಗ್ರೀನ್ಗೆ ಹಾಕೋಬೇಕಲ್ವ ಬ್ರೋ ಆಪೋಸಿಟ್ ಕ್ಯಾಂಡಲ್ ಬಂದಾಗ? ನೀವು ಅಲ್ಲೇ ತಗೊಂಡು ಅದ್ ಬ್ರೇಕ್ ಮಾಡಿರ್ಲಿಲ್ಲ. ಮತ್ತೆ ಸೊ ಹೌದೌದು, ಗ್ರೀನ್ಗೆ ಹಾಕೋಬೇಕು. ನಾರ್ಮಲ್ ಆಗಿ ಬ್ರೇಕ್ ಅಲ್ಲಿ ಏನೋ ಬ್ರೇಕ್ ಅಂತ ತೋರಿಸ್ತಾ ಇದೆ ಅನ್ಸುತ್ತೆ. ಗ್ರೀನ್ಗೆ ಹಾ ಹಾಕೋಬೇಕು. ಬ್ರೋ, ಅಂದ್ರೆ ನಾನ್ ಹಾಕಿರೋದನ್ನ ನೋಡಿ, ನಾನ್ ಹಾಕೊಂಡಾಗ ಆ ರೀತಿ ರೇಂಜ್ ಜಾಸ್ತಿ ಸಿಕ್ತು, ನಿಮ್ಗೆ ರೇಂಜ್ ಕಡಿಮೆಲೆ ಸಿಕ್ಬಿಡ್ತು. ಬ್ರೋ ನೀವ್ ಯಾಕೆ ಇನ್ನೂ ರೇಂಜ್ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಬಂತು ಬಿಡಿ, ಇನ್ನೇನು ನಾಳೆ ನಾಳೆ ಪಬ್ಲಿಷ್ ಆಗಿರುತ್ತೆ ತಗೊಳ್ಳೋರಂತದ್ದು. ಹಾ ಬ್ರೋ. ಈ ಬ್ರೋ ಅಂಡ್ ರೇಂಜ್ ಎಲ್ಲ ಇನ್ನೊಂದು ಡೌಟ್ ಏನು ಇದೆ ಗೊತ್ತಾ, ಬ್ರೋ. ಪ್ರತಿ ಒಂದು ಕ್ಯಾಂಡಲ್ಲು ವಿಕ್ಕು ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸುಮ್ನೆ ನೀವು, ನಾನು ಟ್ರೈ ಮಾಡಿದೆ ಎಲ್ಲಾರ್ಗು ಹೇಳ್ಕೊಡಕ್ಕೆ, ಬಟ್ ಆಗಿಲ್ಲ, ಕಷ್ಟ ಆಗುತ್ತೆ. ಹಾ ಬ್ರೋ, ಅಂಡ್ ಇನ್ನೊಂದು ಫೋಟೋ ಕಳ್ಸಿದ್ದೀನಿ ನೋಡಿ ಬ್ರೋ. ಹಾ, ಹೈಯರ್ ಐ ಇವಾಗ ಬೇಕು ಬಂತು ನೋಡಿ, ಅಂತ. ಇವಾಗ ಬಂದಿದೆ ನೋಡಿ ಬ್ರೋ. ಹ್ಮ್ ಬ್ರೋ ಹಾ ಅಲ್ಲಿ BOS ಆಯ್ತು. ಹಾ ಸೊ BOS ಆದ್ಮೇಲೆ ಅಲ್ಲಿಗೆ ತಗೊಳ್ಬೇಕು IRIನ, ಇಲ್ಲ BOS ಆಗೋಕ್ಕೂ ಮುಂಚೆನೆ ಒಂದು ವಿಗ್ ಹೆವಿ ಕೊಟ್ಟಿದೆ ಮೇಲ್ಗಡೆ? ಅದೆಲ್ಲ ಲೆಕ್ಕ. ಆ ಎಲ್ಲಿ ರಿಟ್ರೇಸ್ಮೆಂಟ್ ಬಂದು ಮೇಲೋಗಿ ಬ್ರೇಕ್ ಮಾಡ್ತಲ್ಲ, ಆ ರಿಟ್ರೇಸ್ಮೆಂಟ್ ಫಸ್ಟ್ ಕರೆಕ್ಟ್ ಆಗಿದೆ. ಹಾ ಬ್ರೋ. ಹಾ ಬ್ರೋ, ಅದನ್ನು ಓಕೆ. ಬಟ್ ಅಂದ್ರೆ ನಾನು ನೆಕ್ಸ್ಟ್ ಸತಿಗೆ ರೇಂಜ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಮಾಡ್ಬೇಕಂತ. ಇಲ್ಲ, ಫುಲ್ ಒಂದು ವಿಗ್ ಇದೆ ನೋಡಿ ಬ್ರೋ, BOS ಆಗೋಕ್ಕೂ ಮುಂಚೆ. ಸಾಗಕ್ಕೂ ಮುಂಚೆನಾ? ಯಾವ್ದು ಗೊತ್ತಾಗ್ತಾ ಇಲ್ಲ. ಹಾ ಬ್ರೋ, ಇನ್ನೊಂದು ಫೋಟೋ ಕಳ್ಸಿದೀನಿ ನೋಡಿ, ಇವಾಗ ಕ್ಲಿಯರ್ ಆಗಿ ಅದ್ರಲ್ಲಿ ನಾನು ಯಾವ ರೀತಿ ತಕೊಂಡೆ ಅಂತ. ಹ್ಮ್ ಅದು BOS ಆಗಿದೆ, ಹ್ಮ್ ಸೆಕೆಂಡ್ BOS ಬ್ರೋ. MSS ಆದ್ಮೇಲೆ BOS ಫಸ್ಟ್ನೇದು. ಸೊ ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಇದನ್ನ ಹಾಕೊಂಡಿದ್ದೀನಿ. BOS ಆಗಿರೋದು ನೆಕ್ಸ್ಟ್ 4ನೇ ಕ್ಯಾಂಡಲ್ ಅದಾದ್ಮೇಲೆ. ಬಟ್ ಆದ್ರೂ ಕೂಡ ನಾನು ಪ್ರೀವಿಯಸ್ ಇಂದ ಈಗ ಕೊಟ್ಟಿತ್ತು ಅಂತ ಹಾಕೊಂಡೆ ಅಲ್ಲಿಗೆ. ಕರೆಕ್ಟ್ ಬಿಡಿ. ಅದ್ ಬರೀ ವಿಕ್ ಹೋಗಿರೋದಷ್ಟೇ ಅಲ್ವಾ? ಹಾ ಬ್ರೋ, ಅದು ಬರೀ ವಿಗ್ ಹೋಗಿದೆ. ಹ್ಮ್ ಸಾರಿ ಬ್ರೋ, ಇನ್ನೊಂದು ಲಾಸ್ಟ್ ಒಂದು ಡೌಟ್ ಇದೆ. ಓಕೆ. ಅದೇನ್ ರೀಸನ್ ಅಂತಾನೆ ಗೊತ್ತಾಗ್ತಿಲ್ಲ. ನಾನಂದ್ರೆ ಇನ್ನ ಟ್ರೇಡಿಂಗ್ ತಗೊಂಡಿಲ್ಲ ಯಾವ್ದನ್ನು ಕೂಡ, ಜಸ್ಟ್ ಹಾಗೇನೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಮಾರ್ಕ್ ಮಾಡಿದೆ ಇವತ್ತು ಹ್ಮ್ ಆರ್ಡರ್ ಬ್ಲಾಕ್ ಹಾಕೊಂಡು, ಬಟ್ ಒಂದೇ ಕ್ಯಾಂಡಲ್ ಅದು ತಗೊಂಡೋಗಿ ಫುಲ್ಲು ಸ್ಟಾಪ್ ಲಾಸ್ ಗಿಟ್ಟಾಯ್ತು. ಸೊ ನಿಮ್ಗೆ ಆತರ ಈಗ ನೋಡಿ, 3 ಸಿನಾರಿಯೋಸ್ ಹೇಳ್ತೀನಿ. 3 ಸಿನಾರಿಯೋಸ್ ಅಲ್ಲಿ ಯಾವ ತರ ಸಿನಾರಿಯೋ ಇದೆ ಮಾರ್ಕೆಟ್, ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡಿ. ಮುಂಚೆ ಯಾಕೆ ಹೇಳ್ತಿರ್ಲಿಲ್ಲ ಅಂದ್ರೆ, ಒಂದನ್ನ ಹೇಳಿ ಅದನ್ನ ಫಾಲೋ ಮಾಡಿದ್ರೇನೆ ಕಷ್ಟ. ಅದನ್ನ ಫಾಲೋ ಮಾಡಕ್ಕೆ 3 ಸಿನಾರಿಯೋ ಹೇಳಿದ್ರೆ ಲಾಸಸ್ ಜಾಸ್ತಿ ಆಗುತ್ತೆ ಅಂತ ಅದೇ ಕಾರಣಕ್ಕೆ ಹೇಳ್ತಿರ್ಲಿಲ್ಲ. ಓಕೆ, ಇವಾಗ ಇಂಡಿಕೇಟರ್ ಅದೇ ಇರೋದ್ರಿಂದ ಡೈರೆಕ್ಟ್ ಅದನ್ನೇ ಹೇಳ್ತೀನಿ. ಹಾ ಬ್ರೋ. ಓಕೆ, ಇವಾಗ ಒಂದು ನಿಮಿಷ. 15 ಮಿನಿಟ್ಸ್ ನೀವು ಫಸ್ಟ್ ತೋರಿಸಿರೋದು ಇಲ್ಲೇ ಅಲ್ವಾ? ಹಾ ಬ್ರೋ. ಇಲ್ಲಿ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅದು ಡೈರೆಕ್ಟ್ ತಗೊಂಡೋಯ್ತು ಅಂತ. ಹಾ ಬ್ರೋ. ಸೊ ಈ ತರ ಸಿನಾರಿಯೋ ಇದ್ದಾಗ ಆರ್ಡರ್ ಬ್ಲಾಕ್ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ನೀವು 1 ಮಿನಿಟ್ ಹೋಗಿ ವೆಯ್ಟ್ ಮಾಡಿ. ಡೈರೆಕ್ಟ್ ಕನ್ಫರ್ಮೇಶನ್ ವಿತ್ ಕನ್ಫರ್ಮೇಶನ್. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ವಿತ್ ಕನ್ಫರ್ಮೇಶನ್ ಮಾಡ್ತೀರಾ, ವಿತ್ ಕನ್ಫರ್ಮೇಶನ್ ಮಾಡ್ಬೇಕು. ಇಲ್ಲ ಬೇರೆ ತರ ಮಾಡ್ತೀರಾ, ಬೇರೆ ತರನೇ ಮಾಡ್ಬೇಕು. ಐ ಮೀನ್ ಡೈರೆಕ್ಟ್ ಆಗಿ ಎಂಟರ್ ಆಗೋದಿದೆ, ಡೈರೆಕ್ಟ್ ಆಗಿ ಎಂಟರ್ ಆಗ್ಬೇಕು. ಓಕೆ, ಹಾ ಬ್ರೋ. ಸೊ ಇಲ್ಲಿ ಬರ್ತಾ ಇತ್ತು ಮಾರ್ಕೆಟ್. ನೀವು ಇವಾಗ ಹಾ ಏನ್ ಬ್ರೋ. ಮಾಡ್ತಿದ್ರಿ, ಡೈರೆಕ್ಟ್ ಆಗಿ ಎಂಟರ್ ಆಗಿದ್ದಿದ್ರೆ ಇಲ್ಲಿ ಡೈರೆಕ್ಟ್ ಸ್ಟಾಪ್ ಲಾಸ್ ಇಟ್ ಆಗ್ತಿತ್ತು ಇಲ್ಲಿ ಅಲ್ವಾ? ಹಾ ಬ್ರೋ. ಸೊ ನೆಕ್ಸ್ಟ್ ಒಂದು
ಒಂದು ಫಸ್ಟ್ MSS ಬರೋವರೆಗೂ ಕಾದ್ರೆ ಡೈರೆಕ್ಟ್ ನೀವು ಅವಾಗ ಟ್ರೇಡ್ ತಗೋಬಹುದು ವಿತ್ ಕನ್ಫರ್ಮೇಶನ್. ಆರ್ಡರ್ ಬ್ಲಾಕ್ ಬಂದಿದೆ, ಓಕೆ, ಒಂದು ಡೈರೆಕ್ಟ್ ಹಾ ಆರ್ಡರ್ ಬ್ರೋ. ಬ್ಲಾಕ್ ಇಂದ ಟ್ರೇಡ್ ತಗೊಳ್ಳಿ. ಇಲ್ವಾ, ಹಾ ಈ ತರ 50% ಝೋನ್ ವೆಯ್ಟ್ ಮಾಡ್ಬಿಟ್ಟು ತಗೊಳ್ಳಿ. ಇಲ್ಲಿ ಬಂದಿಲ್ಲ, ಬಟ್ ಬಂದಿಲ್ಲ ಅಂದ್ರೆ ಒಂದ್ ಲಾಸ್ ಆಗೋದು ಉಳಿತು, ಇನ್ನೊಂದು ನೀವೇನ್ ಕಳ್ಕೊಂಡಿಲ್ಲ. ಹಾ ಏನಾದ್ರೂ ಬ್ರೋ. ಕನ್ಫರ್ಮೇಶನ್ ವಿತ್ ಕನ್ಫರ್ಮೇಶನ್ ಎಂಟರ್ ಆಗ್ಬೇಕು ಅಂದ್ರೆ ಆ ತರ ಆಗಿ. ಸೊ ಓಕೆ, ಇಲ್ಲಿ ಮಿಸ್ ಆಯ್ತಾ, ಹಾ ಸರಿ, ಬ್ರೋ. ಓಕೆ, ಅದ್ ಮಿಸ್ ಆಗಿ ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇದನ್ನ ಟ್ರೈ ಮಾಡಿ. ಈ 50 ಮಿನಿಟ್ ಇಂದ ಎಂಟರ್ ಆಗಕ್ ಟ್ರೈ ಮಾಡಿ. ಸೊ ನಾರ್ಮಲಿ ನಿಮ್ಗೆ ಈಗ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ನೋಡಿದ್ರೆ, ಸೊ ಇಲ್ಲಿದೆಯಾ, ಎಷ್ಟು 1:3 ಕ್ಯಾಪ್ಚರ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಆ, ಈಗ ಇಷ್ಟು ಬಂತ 1:3ಗೆ, ಇಲ್ಲೇ ಸಿಕ್ತು ನನಗೆ 1:3. ಹೌದಾ, ನಾನು ನಾರ್ಮಲ್ ಆಗಿ ಹಾ ಆರ್ಡರ್ ಬ್ರೋ. ಬ್ಲಾಕ್ ಇಂದಾನೆ ಡೈರೆಕ್ಟ್ ಎಂಟ್ರಿ ಆಗ್ಬೇಕು ಅನ್ನಂಗಿದ್ರೆ SL ಇಲ್ಲಿರ್ತಿತ್ತು 1:3, 1:3 ಇಲ್ಲಿವರೆಗೂ ಹೋಗ್ತಿತ್ತು. ಸೊ ಹಾ ಬ್ರೋ. ಏನೇನು ನಿಮ್ಗೆ ಕನ್ಫರ್ಮೇಶನ್ ತಗೊಳ್ಳೋದ್ರಿಂದ ಏನೇನ್ ಹೆಲ್ಪ್ ಆಯ್ತು, ಒಂದು SL ಕಮ್ಮಿ ಆಯ್ತು, ಹಾ ಇನ್ನೊಂದು ಕನ್ಫರ್ಮೇಶನ್ ಆದ್ಮೇಲೆ ತಗೋತಾ ಇದೀರಾ, ಲಾಸ್ ಉಳಿತು, ಒಂದ್ ಲಾಸ್ ಆಗಿಲ್ಲ, ವಿತ್ ಕನ್ಫರ್ಮೇಶನ್ ಎಂಟರ್ ಆಗ್ತಾ ಇದೀರಾ. ಹಾ ಬ್ರೋ. ಸೊ ಮುಗೀತು, ಕಮ್ಮಿ ಬೇಗನೆ ಆಗೋಗ್ತಿತ್ತು ಅಷ್ಟೇ. ಸೊ ನೀವೇನಾದ್ರೂ ವಿತ್ ಕನ್ಫರ್ಮೇಶನ್ ಟ್ರೇಡ್ ತಗೋಬೇಕಂದ್ರೆ ಯಾವಾಗ್ಲೂ ವಿತ್ ಕನ್ಫರ್ಮೇಶನ್ ಟ್ರೇಡ್ ತಗೋಬೇಕು. ಒಂದ್ಸಲಿ ಹಾ ಬ್ರೋ. ಕನ್ಫರ್ಮೇಶನ್ ಟ್ರೇಡ್ ತಗೋತೀನಿ, ಇನ್ನೊಂದ್ಸಲಿ ಡೈರೆಕ್ಟ್ ಎಂಟರ್ ಆಗ್ತೀನಿ, ಈ ಆಟಗಳಾಡ್ತಾ ಇದ್ರೆ ಎರಡೂ ಲಾಸಸ್ಸೇ ಆಗುತ್ತೆ ನಿಮ್ಗೆ ಕಂಟಿನ್ಯೂಸ್. ಹಾ ಬ್ರೋ. ಬ್ರೋ ಅಂಡ್ ಓಕೆನಾ? ಆಲ್ಸೋ ಲಾಸ್ಟ್ ಒನ್ ಮಾರ್ಕ್ ಮಾಡಿದ್ದೆ ನೋಡಿ ಅದ್ರಲ್ಲಿ ಲಾಸ್ಟ್ ಟ್ರೇಡ್ಗೆ ಅಂತ. ಹ್ಮ್ ಅದನ್ನ ನಾನು ಏನ್ ಮಾಡಿದ್ದೆ ಅಂದ್ರೆ ರಿಫೈನ್ ಮಾಡಿದ್ದೆ 5 ಮಿನಿಟ್ಸ್ಗೆ ಹೋಗಿ. ಹ್ಮ್ ರಿಫೈನ್ ಮಾಡ್ಲಿಲ್ಲ ಅಂದ್ರೆ ಅದು ಪ್ಲೇಸ್ ಆಗ್ತಿತ್ತು ಐ ಥಿಂಕ್ ಅನ್ಕೊಳ್ತೀನಿ, ಆ ತರ ತಗೊಂಡು ಸಿನಾರಿಯೋ. ಹ್ಮ್ ಸೊ ಅದು 1:7 ಇತ್ತು. ಬಟ್ ನಾನು ಲಾಸ್ಟ್ ಲೋವರ್ ಲೋ ಏನಿತ್ತು ಅಲ್ಲಿಗೆ ಹೋಗ್ಬೇಕು ಅಂತ ನನ್ಗೆ, ಬಿಕಾಸ್ ಅಂದ್ರೆ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಿದೆ, ಸೊ ಹೇಗಿದ್ರು ಅಲ್ಲಿಗೆ ಹೋಗ್ಲೇಬೇಕು, ನೆಕ್ಸ್ಟ್ ಅದನ್ನ ಫಾಲೋ ಮಾಡ್ಬೇಕು ಅಂದ್ರೆ. ಸೊ ಆ ರೀತಿ ಇಟ್ಟಿದೆ. ಸೊ ಈಗ ಬಟ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಇಟ್ಟಿರೋದಕ್ಕೆ ತಗೊಂಡಿಲ್ಲ ಅಂತ. ಸೊ ಬ್ರೋ. ಈ ತರ ಸಿನಾರಿಯೋದಲ್ಲಿ ನೀವೇನ್ ಮಾಡ್ಬೋದಂದ್ರೆ, ಈಗ ಫಸ್ಟ್ ಏನು 15 ಮಿನಿಟ್ ಆರ್ಡರ್ ಬ್ಲಾಕ್ ಇಡ್ತಿದ್ರಾ, 15 ಮಿನಿಟ್ ಆರ್ಡರ್ ಬ್ಲಾಕ್ ಇಡಿ. 5 ಮಿನಿಟ್ ಆರ್ಡರ್ ಬ್ಲಾಕ್ ತುದಿಗೆ ಒಂದ್ ಲೈನ್ ಹೇಳಿರಿ. ಓಕೆ, ನಿಮಗೆ ಗೊತ್ತಾಗಬೇಕು, ಓಕೆ ಅದು 5 ಮಿನಿಟ್ಸ್ಗೂ ಬಂದಿದೆ, ಇವಾಗ 15 ಮಿನಿಟ್ಸ್ ಅಲ್ಲೂ ಇದೆ. ಇದ್ರಲ್ಲೂ ಅಷ್ಟೇ, ಇವಾಗ ಇದೇನಿದು ನ್ಯೂಸ್ ಇದು. ಓಕೆ, ನ್ಯೂಸ್ಗೆ ಟ್ಯಾಪ್ ಆಗಿತ್ತು, ನ್ಯೂಸ್ಗೆ ಏನಾದ್ರು ಎಂಟರ್ ಆಗಿದ್ದಿದ್ರೆ ಯಾರಾದ್ರೂ SL ಇಟ್ ಆಗಿರೋದು. ಇವತ್ತು ನ್ಯೂಸ್ ಅದು 6 o'clock CPI. PPI ಇತ್ತಲ್ಲ ಅದು. ಓಕೆ, ಸೊ ಇಲ್ಲಿ MSS ಕೊಟ್ಟಿದೆ, ಇಲ್ಲಿ ಏನಾದ್ರು ನೀವು 50% ಇಂದ ಎಂಟರ್ ಆಗ್ತೀನಿ ಅಂದಿದ್ರೆ ಲಾಸ್ ಆಗ್ತಿತ್ತು. ಓಕೆ, ಇದನ್ನು ಕನ್ಸಿಡರ್ ಮಾಡಿ. ಈಗ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿದೆ 15 ಮಿನಿಟ್ಸ್, 50% ಇಂದ ಎಂಟರ್ ಆಗ್ತೀನಿ ಅಂತಾನೆ ಕನ್ಸಿಡರ್ ಮಾಡಿ. ಏನಾಗ್ತಿತ್ತು, ಒಂದ್ ಲಾಸ್ ಆಗ್ತಿತ್ತಾ? ಓಕೆ, ಸೊ ಮತ್ತೆ ನೀವೇನ್ ಮಾಡ್ಬೋದಿತ್ತು, ಮತ್ತೊಂದ್ಸಲಿ ಬಂದ್ಮೇಲೆ ನೆಕ್ಸ್ಟ್ ಬ್ರೇಕ್, ಇವಾಗ ಸ್ಟ್ರಾಟಜಿ ಅಲ್ಲ, ಏನು ಇಂಡಿಕೇಟರ್ ತೋರ್ಸಲ್ಲ, ಯಾಕಂದ್ರೆ ಇಂಡಿಕೇಟರ್ ಎಕ್ಸ್ಟರ್ನಲ್ ರೇಂಜ್ ನ ಹಿಡಿತಾ ಇರೋದು ಅದು. ನೀವು ಇಲ್ಲಿ ನೋಡಿದ್ರೆ ಇವಾಗ ಹಾ ಬ್ರೋ. ಇಂಡಿಕೇಟರ್ ಎಕ್ಸ್ಟರ್ನಲ್ ರೇಂಜ್ ಕ್ಯಾಚ್ ಮಾಡಿ ಇಲ್ಲಿ ಬ್ರೇಕ್ ಆದ್ರೂ ನಿಮಗ್ ತೋರ್ಸಲ್ಲ, ಇದು ಇಂಟರ್ನಲ್ ಬ್ರೇಕ್ ಅಂತ ತೋರಿಸ್ತಾ ಇಲ್ಲ. ಎಕ್ಸ್ಟರ್ನಲ್ ಬ್ರೇಕ್ ಆದ್ಮೇಲೆ ಮಾತ್ರ ಇಂಡಿಕೇಟರ್ ಅಪ್ಡೇಟ್ ಆಗೋದು. ಬಟ್ ಇದನ್ನು ನೀವು ನೋಡ್ಕೊಂಡಿದ್ರೆ ಒಂದ್ಸಲಿ ಬ್ರೇಕ್ ಆದ್ಮೇಲೆ ಒಂದ್ 50% ಬಂದು ತಗೊಳಂಗಿದ್ರೆ ತಗೋಬೋದಿತ್ತು, ಬಟ್ ಇಲ್ಲೂ ಬಂದಿಲ್ಲ ಅನ್ಸುತ್ತೆ. ಇಲ್ಲ, ಬಂದಿಲ್ಲ ಇಲ್ಲೂ. ಸೊ ಈ ತರ ಸಿನಾರಿಯೋದಲ್ಲಿ ಏನೂ ಮಾಡಕ್ಕಾಗಲ್ಲ, ಮಿಸ್ ಆಯ್ತು ಅಷ್ಟೇ. ಹಾ ಬ್ರೋ. ಇಲ್ಲ ನೀವು ಇನ್ನೂ ಹಂಗೆ ನೋಡ್ತಾನೆ ಇರ್ತೀನಿ ಅಂದ್ರೆ ಮುಂದೆ ಎಲ್ಲಾರು 50% ಎಂಟರ್ ಆಗ್ಬೋದು. ಬಟ್ ಮುಂದೆ ನೆಕ್ಸ್ಟ್ ಟೈಮ್ ಎಂಟರ್ ಆಗಕ್ಕೆ ನೀವು 50%ಗೆ ನೀವು ಪಕ್ಕ ಕನ್ಫರ್ಮ್ ಇರಬೇಕು, ಮಾರ್ಕೆಟ್ ನನ್ನ ಸೈಡ್ ಮೂವ್ ಆಗ್ತಿದೆ, ಕನ್ಫರ್ಮ್ ಆಗಿದೆ, ಡೈರೆಕ್ಷನ್ ಕನ್ಫರ್ಮ್ ಇರಬೇಕು. ಇಲ್ಲ ಡೈರೆಕ್ಟ್ SLಗೆ ಅಂತ ಎಂಟರ್ ಆಗ್ತೀರಾ, ಇಲ್ಲ ಲಾಸಸ್ ಜಾಸ್ತಿ ಆಗುತ್ತೆ ಅಷ್ಟೇ ನಿಮ್ದು. ಹಾ ಬ್ರೋ. ಸೊ ಡೈರೆಕ್ಷನ್ ಕನ್ಫರ್ಮ್ ಇದ್ರೆ ಸುಲಭ. ಇವಾಗ ನಾನು ಆಮೇಲೆ ಆಗಿರೋದನ್ನ ನೋಡ್ಬಿಟ್ಟು ಹೇಳೋದು, ಆಮೇಲೆ ಏನು ಆಗಿರೋದನ್ನ ತೋರಿಸ್ಬಿಟ್ಟು ಎಲ್ಲಾರು ಹೇಳ್ಬೋದು, ಅದ್ ನಾನು ಹೇಳ್ತೀನಿ, ಎಲ್ಲಾರು ಹೇಳ್ಬೋದು. ಬಟ್ ಎಲ್ಲಾ ಸಿನಾರಿಯೋದಲ್ಲೂ ಎಲ್ಲಾನು ಫಾಲೋ ಮಾಡ್ತೀನಿ ಅಂದ್ರೆ ಆಗಲ್ಲ ನಿಮಗೆ. ಓಕೆ, ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಕು. ಈ ತರ ಫಾಲೋ ಮಾಡ್ತೀರಾ, ಇದನ್ನ ಫಾಲೋ ಮಾಡಿ. ಡೈರೆಕ್ಟ್ ಎಂಟ್ರಿ ತಗೋತೀರಾ, ಡೈರೆಕ್ಟ್ ಎಂಟ್ರಿ ತಗೊಳ್ಳಿ. 50% ಎಂಟ್ರಿ ತಗೋತೀರಾ, 50% ಎಂಟ್ರಿ ತಗೊಳ್ಳಿ. ಒಂದಕ್ಕೆ ಸ್ಟಿಕ್ ಆಗಿ ಅಷ್ಟೇ.
ಈಗ ಸ್ವಲ್ಪ ದಿನ ಮಾರ್ಕೆಟ್ ಆರ್ಡರ್ ಬ್ಲಾಕ್ ಬರ್ತಾ ಇಲ್ಲ, ಹಂಗೆ ಹೋಗ್ತಾ ಇದೆ ಅಂದ್ರೆ ಅವಾಗ ಏನ್ ಮಾಡ್ಬೋದು, ಒಂದು ಕನ್ಫರ್ಮೇಶನ್ ಎಂಟ್ರಿಗೆ ಹೋಗ್ಬೋದು. ಬಟ್ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ, ಒಂದ್ಸಲಿ ಈ ತರ ಒಂದ್ಸಲಿ ಆ ತರ ಬೇರೆ. ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಸೈಡ್ ಮಾಡೋದ್ ಬೇರೆ. ಸೊ ಸ್ವಲ್ಪ ದಿನದ ಹಿಂದೆ ಏನಾಯ್ತು, ಯಾವಾಗ ಇಲ್ಲಿ ಎಕ್ಸಾಂಪಲ್ ತೋರಿಸಿದಾಗ ಏನ್ ಮಾಡ್ತಿತ್ತು ಮಾರ್ಕೆಟ್, 15 ಮಿನಿಟ್ ಅಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟು ಅದು ಆರ್ಡರ್ ಬ್ಲಾಕ್ ಬರ್ತಾನೆ ಇರಲಿಲ್ಲ, ಡೈರೆಕ್ಟ್ 15 ಮಿನಿಟ್ಸ್ ಇಂದ ಹಂಗೆ ಹೋಗ್ತಿತ್ತು. ಸೊ ಈ ತರ ಸಿನಾರಿಯೋದಲ್ಲಿ ಏನ್ ಮಾಡ್ತಿದ್ರಿ, ಈ ತರ ಡೈರೆಕ್ಟ್ 50% ಹತ್ರನೂ ಬರ್ತಾ ಇಲ್ಲ ಮಾರ್ಕೆಟ್, ಡೈರೆಕ್ಟ್ ಆಗಿ ಹೋಗ್ತಾನೆ ಇದೆ, ಆರ್ಡರ್ ಬ್ಲಾಕ್ ಬರೋದಿರ್ಲಿ ಅಂತ ಅಂದಾಗ 50%ಗೂ ಬಂದಿಲ್ಲ ಇಲ್ಲಿ ಮಾರ್ಕೆಟ್. ಏನ್ ಮಾಡ್ಬೋದು, 1 ಮಿನಿಟ್ MSS ಆಗ್ಲಿ ಬುಲ್ಲಿಶ್ ಅಂತ ಹೇಳಿದ್ದೆ. 1 ಮಿನಿಟ್ MSS ಆದ್ಮೇಲೆ ಏನ್ ಮಾಡ್ತೀರಾ, ಅದೇ ಫಿಬ್ನ 1 ಮಿನಿಟ್ MSS, ಫಸ್ಟ್ MSS ಆದ ತಕ್ಷಣ 50% ಇಂದ ಎಂಟ್ರಿ, ಮತ್ತೆ 1:3 ಕ್ಯಾಪ್ಚರ್, ಮತ್ತೆ ಇಲ್ಲೆಲ್ಲೋ ಹೋಗುತ್ತೆ ಅದ್ರ ಪಾಡೋದು. ಇದ್ಯಾವ ಸಿನಾರಿಯೋದಲ್ಲಿ ಯೂಸ್ ಮಾಡ್ತೀರಾ, ಯಾಕೋ ಬರ್ತಾನೆ ಇಲ್ಲ ಕೆಳಗಡೆ, ಡೈರೆಕ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಕೊಂಡು ಹೋಗ್ತಾನೆ ಇದೆ. ಆ ತರ ಸಿನಾರಿಯೋದಲ್ಲಿ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಹೋಗ್ತಿದ್ಯಾ, ಫಿಬ್ ಹಾಕಿ 1 ಮಿನಿಟ್ ಬನ್ನಿ, ರಿಟ್ರೇಸ್ಮೆಂಟ್ 15 ಮಿನಿಟ್ಸ್ ರಿಟ್ರೇಸ್ಮೆಂಟ್ ಬರಕ್ ಸ್ಟಾರ್ಟ್ ಆಗುತ್ತಲ್ಲ. 15 ಮಿನಿಟ್ಸ್ ಇಲ್ಲಿ ಬ್ರೇಕ್ ಕೊಟ್ಮೇಲೆ ಆಪೋಸಿಟ್ ಕ್ಯಾಂಡಲ್ ಫಸ್ಟ್ನೇದ್ ಫಾರ್ಮ್ ಆಯ್ತಾ, ಫಸ್ಟ್ ಫಾರ್ಮ್ ಆದ ತಕ್ಷಣ ನೆಕ್ಸ್ಟ್ 1 ಮಿನಿಟ್ಗೆ ಹೋಗಿ, 1 ಮಿನಿಟ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಬುಲ್ಲಿಶ್ MSS ಆಗೋವರೆಗೂ ವೆಯ್ಟ್ ಮಾಡಿ. ಬುಲ್ಲಿಶ್ MSS ಆಗಿ ಒಂದ್ ರೆಡ್ ಕ್ಯಾಂಡಲ್ ಬಂತ, ಕನ್ಫರ್ಮ್ ಆಯ್ತಾ ಬುಲ್ಲಿಶ್ MSS ಆಗಿದೆ ಅಂತ, ರೇಂಜ್ ಬುಲ್ಲಿಶ್ ಆಗ್ಬೇಕಾ ಬ್ರೋ? ಅದು ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ, ಬುಲ್ಲಿಶ್ MSS ಆಗ್ಬೇಕು, ಮೇಲ್ಗಡೆ ಅಲ್ಲಿವರೆಗೂ ಹೋಗ್ಬೇಕಾದ್ರೆ ವೇಟ್ ಬುಲ್ಲಿಶ್ ಮಾಡ್ಬೇಕು. MSS ಇರ್ಬೇಕಲ್ವಾ? ಓಕೆ ಬ್ರೋ. ಓಕೆನಾ, ಬುಲ್ಲಿಶ್ MSS ಆಯ್ತು, ರೆಡ್ ಕ್ಯಾಂಡಲ್ ಬಂದ ತಕ್ಷಣ ರೇಂಜು ಅಪ್ಡೇಟ್ ಆಗುತ್ತೆ ಇಂಡಿಕೇಟರ್ ಅಲ್ಲಿ. ಸೊ ರೆಡ್ ಕ್ಯಾಂಡಲ್ ಬರಕ್ಕಿಂತ ಮುಂಚೆ ಅಪ್ಡೇಟ್ ಆಗಲ್ಲ, ರೆಡ್ ಕ್ಯಾಂಡಲ್ ಬಂದ್ಮೇಲೆ ನಾವು ಎಂಟರ್ ಆಗೋದು. ಡೈರೆಕ್ಟ್ ಹೋಗ್ಬೇಕಾದ್ರೆ ಎಲ್ಲಿ ಹಾಕ್ತೀರಾ ಫಿಬ್ನ, ಈಗ ನೋಡಿ ರೇಂಜ್ ಲೋ ಇಲ್ಲಿದೆ, ರೇಂಜ್ ಇಲ್ಲಿ ಅಪ್ಡೇಟ್ ಆಯ್ತು, ಇಲ್ಲಿಗೆ ಮೇಲಕ್ಕೆ, ಇಲ್ಲಿ MSS ಅಂತ ಇಲ್ಲಿ ಬರ್ತಾ ಇದೆ. ಏನಕ್ಕೆ ಅಪ್ಡೇಟ್ ಆಯ್ತು, ಒಂದ್ ರೆಡ್ ಕ್ಯಾಂಡಲ್ ಬಂತು. ಸೊ ಇನ್ನೊಂದ್ಸಲಿ ನೀವು ನೋಡೋದಿದ್ರೆ ನೀವು ಕರೆಕ್ಟ್ ಆಗಿ ರೆಡ್ ಕ್ಯಾಂಡಲ್ ಬಂದ್ಮೇಲೆ ಫಿಬ್ ಹಾಕ್ತೀರಾ, ಫಿಬ್ ಹಾಕಿ ಎಂಟರ್ ಆಗ್ತೀರಾ 50%ಗೆ. ಓಕೆ ಬ್ರೋ. ಆಮೇಲೆ 1 ಮಿನಿಟ್ ಅಲ್ಲಿ ನೋಡ್ಕೊಂಡು ಕುತ್ಕೊಂಡ್ಬೇಡಿ ಚಾರ್ಟ್ನ, ಮುಚ್ಚಿಡ್ದು ಹೋಗುತ್ತೆ. 15 ಮಿನಿಟ್ಸ್ಗೆ ಎಂಟ್ರಿ ತಗೊಂಡಿರೋದ 15 ಮಿನಿಟ್ಸ್ ನೋಡಿ, ಅವಾಗ ಸ್ವಲ್ಪ ಬೇಗ ಓದಂಗ್ ಅನ್ಸುತ್ತೆ. ಸೊ ಈ ತರ ಇಲ್ಲಿ ನೋಡಿ 50%ಗೂ ಬರ್ತಾನೆ ಇಲ್ಲ, ಡೈರೆಕ್ಟ್ ಆಗಿ ಹೋಗ್ತಿದೆ ಅಂದ ಈ ಸಿನಾರಿಯೋದಲ್ಲಿ ಆ ತರ ಇದು ಯೂಸ್ ಮಾಡಿ, ಎಂಟ್ರಿ ಮಾಡಲ್ ಆ ತರ ಮಾಡ್ಕೊಳ್ಳಿ. ಇಲ್ಲ ನಾರ್ಮಲ್ ಆಗಿ ಮೊಮೆಂಟಮ್ ಕರೆಕ್ಟ್ ಆಗಿದೆ ಮಾರ್ಕೆಟ್ ಅಲ್ಲಿ, ಆರ್ಡರ್ ಬ್ಲಾಕ್ ವೆಯ್ಟ್ ಮಾಡಿ ಎಂಟ್ರಿ ತಗೊಳ್ಳಿ. ಇಲ್ಲ ಆರ್ಡರ್ ಬ್ಲಾಕ್ ಬಂದು ಕನ್ಫರ್ಮೇಶನ್ ಮಾಡ್ಕೊಂಡು ಎಂಟ್ರಿ ತಗೊಳ್ಳಿ, ಏನಾದ್ರೂ ಮಾಡಿ. ಬೇಸಿಕ್ ಏನು, ಮಾರ್ಕೆಟ್ ಸ್ಟ್ರಕ್ಚರ್ನ ಫಾಲೋ ಮಾಡ್ತಾ ಇದ್ದೀರಾ, ಡೈರೆಕ್ಷನ್ ಕರೆಕ್ಟ್ ಆಗಿದೆ. ಮಾರ್ಕೆಟ್ ಸ್ಟ್ರಕ್ಚರ್ ಯೂಸ್ ಮಾಡೋದೇ ಫಸ್ಟ್ ಆಫ್ ಆಲ್ ಡೈರೆಕ್ಷನ್. ಆಪೋಸಿಟ್ 1 ಮಿನಿಟ್ ಅಲ್ಲಿ ನಮ್ಗೆ ಒಂದೊಂದ್ಸಲಿ ಬುಲ್ಲಿಶು, ಒಂದೊಂದ್ಸಲಿ ಬೆರಿಶ್ ಕಾಣಿಸ್ತಾ ಇರುತ್ತೆ. ಹಂಗನ್ಬಿಟ್ಟು ನಾವು ಎರಡು ತಗೊಂಡ್ರೆ ಲಾಸ್ ಆಗುತ್ತೆ, ಟ್ರೆಂಡೇ ಗೊತ್ತಿಲ್ಲ ನನಗೆ. 15 ಮಿನಿಟ್ ಅಲ್ಲಿ ಏನಾಗ್ತಿದೆ ನೋಡಿ, 1 ಮಿನಿಟ್ ಅಲ್ಲಿ ಅದ್ರ ಮೇಲೆ ಕ್ಯಾಪ್ಚರ್ ಮಾಡಿ, ಟೈಮ್ ವಿಂಡೋ ಫಿಕ್ಸ್ ಮಾಡ್ಕೊಳ್ಳಿ. ನನಗೆ ಇಷ್ಟ ಆಗೋ ಟೈಮ್ ವಿಂಡೋ ನಿಮ್ಗೆ ಇಷ್ಟ ಆಗಲ್ಲ, ನಿಮ್ಗೆ ಯಾವ್ದು ಬೇರೆ ಸಿನಾರಿಯೋದಲ್ಲಿ ವರ್ಕ್ ಆಗ್ತಿದೆ ಆ ಟೈಮ್ ವಿಂಡೋ ಫಿಕ್ಸ್ ಮಾಡ್ಕೊಳ್ಳಿ. ಬ್ಯಾಕ್ ಟೆಸ್ಟ್ ಮಾಡಿ 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 ನೋಡಿ, ಆಗುತ್ತೆ. ಒಂದಕ್ಕೆ ಫಿಕ್ಸ್ ಆಗಲ್ಲ ನೀವು, ಅದೇ ಪ್ರಾಬ್ಲಮ್ ಮೇನ್. ಇವತ್ತು ಒಂದು 10 ದಿನ ಆರ್ಡರ್ ಬ್ಲಾಕ್ ವರ್ಕ್ ಆಗಿಲ್ವೋ, ಆರ್ಡರ್ ಬ್ಲಾಕ್ನ ಬಿಟ್ಟೇ ಬಿಡೋದು ನೆಕ್ಸ್ಟ್. ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಒಂದ್ ಸ್ವಲ್ಪ ಯಾಕೋ ಎರಡ್ ಕಡೆ MSS ಆಗಿ ಹೋಗ್ತಾ ಇದೆಯಾ, ಲಾಸ್ ಆಗ್ತಿದ್ಯಾ, MSS ನ ಬಿಟ್ಬಿಟ್ಟು ಇನ್ನೊಂದಕ್ಕೆ ಹೋಗಿರ್ತೀರಾ. ಅದೆಲ್ಲ ಮಾಡೋದು ಆಗ್ತಾ ಇಲ್ವಾ, ವೆಯ್ಟ್ ಮಾಡಿ. ಏನಕ್ಕೆ ಆಗ್ತಿಲ್ಲ, ವ್ಯಾಲಿಡ್ ರೀಸನ್ ಇದ್ದೇ ಇರುತ್ತೆ, ಕನ್ಸಾಲಿಡೇಷನ್ ಇರುತ್ತೆ, ಇಲ್ಲ ಬೇರೆ ಏನೋ ಬಟ್ ಓಬಿನಲ್ಲಿ ರಿಸ್ಕ್ ಅಷ್ಟು ಇರಲ್ಲ ಅಲ್ಲ ಬ್ರೋ, ಕಂಪೇರ್ ಮಾಡಿದ್ರೆ ಓಬಿನಲ್ಲಿ ರಿಸ್ಕ್ ಅಷ್ಟೊಂದು ತಕೊಳ್ಳೋ ಅವಶ್ಯಕತೆ ಇರಲ್ಲ ಆರ್ಡರ್ ಬ್ಲಾಕ್ ಅಲ್ಲಿ. ಹೌದು, ಇನ್ ಕೇಸ್ ಅದು ಬರ್ಲಿಲ್ಲ ಅಂದ್ರೂ ಕೂಡ ಲಾಸ್ ಆಗಲ್ಲ. ಆರ್ಡರ್ ಬ್ಲಾಕ್ ಲಾಸ್ಟ್ ನಿಮ್ಗೆ ರಿಸ್ಕ್ ನ ಕಂಟ್ರೋಲ್ ಮಾಡಕ್ ಇರೋದು, ಅದಕ್ಕೆ ಅದೊಂದೇ ಹೇಳೋದು ನಾನು ಜಾಸ್ತಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದನೂ ಹೋಗ್ಬೋದು, ಎಲ್ಲ ಆಗುತ್ತೆ, ಯಾವ್ದು ಆಗಲ್ಲ ಅಂತಲ್ಲ, ಎಲ್ಲಾನು ಆಗುತ್ತೆ. ರಿಸ್ಕ್ ಎಲ್ಲಿ ಕಮ್ಮಿ ಮಾಡ್ಬೋದು ಅಲ್ಲಿ ಸ್ವಲ್ಪ. ನೀವು ನಿಮ್ ಮೆಂಟಾಲಿಟಿ ಏನಾದ್ರು ಲಾಸಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾನು ಎಲ್ಲಾ ಕ್ಯಾಪ್ಚರ್ ಮಾಡ್ಬೇಕು, ಹೌದಾ, ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದಾನೆ ತಗೊಳ್ಳಿ, ಇಲ್ಲ 50% ಎಂಟ್ರಿ ಇಂದಾನೆ ತಗೊಳ್ಳಿ. ಈ ತರ ನಾನು 1:1 ಮಾಡ್ತೀನಪ್ಪ. ಅಂದ್ರೆ ನಾವು ಆಫೀಸ್ಗೆ ಹೋಗೋರ್ಗೆ ಬ್ರೋ ಓಬಿ ಅಂದ್ರೆ ಬೆಟರ್ ಇರುತ್ತೆ. ಒಂದ್ಸತಿ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಒಂದ್ 5 ಮಿನಿಟ್ಸ್ 10 ಮಿನಿಟ್ಸ್ಗೆ ಗ್ರಾಫ್ ನೋಡಿದ್ರೆ ಸಾಕು, ಇಲ್ಲ ಅಂದ್ರೆ ನೋಡ್ತಾನೆ ಇರ್ಬೇಕಾಗುತ್ತೆ. ನೀವು ಜಸ್ಟ್ ಏನು, ನನಗೆ ಕಮ್ಮಿ RR ಸಾಕು, ಜಾಸ್ತಿ ರಿಸ್ಕ್ ಮಾಡ್ತೀನಿ ಟ್ರೇಡ್ಸ್ ಅಲ್ಲಿ, ಟ್ರೇಡ್ ಮಿಸ್ ಆಗಕ್ ನಂಗೆ ಇಷ್ಟ ಇಲ್ಲ ಅಂದ್ರೆ
1:1.5 1:1 ಇಟ್ಬಿಟ್ಟು 50% ಇಂದಾನೇ ಎಂಟರ್ ಆಗಿ, ಯಾರು ಬೇಡ ಅಂತಾರೆ. ಆರ್ಡರ್ ಬ್ಲಾಕ್ ವೇಟ್ ಮಾಡಬೇಡಿ ಮಿಸ್ ಆಗುತ್ತೆ ಅಂದ್ರೆ. ಇಲ್ಲ ಇದು ಇಷ್ಟ ಇಲ್ವಾ, ನೆಕ್ಸ್ಟ್ ನಾನು ನಿನ್ನೆ ಹೇಳದ್ನಲ್ಲ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಎಂಟರ್ ಆಗಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಎಂಟರ್ ಆಗಿ 1:2 ಕ್ಯಾಪ್ಚರ್ ಮಾಡಕ್ ನೋಡಿ. ಬ್ರೋ ನಿಮ್ ಫಿಬ್ದು ಸೆಟ್ಟಿಂಗ್ ತೋರಿಸಿ ಬ್ರೋ, ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಫಿಬ್ ಏನಿಲ್ಲ ಬ್ರೋ, ಫಿಬ್ ಸಿಂಪಲ್, ಜಾಸ್ತಿ ಏನು ಇಲ್ಲ. ಬರೀ 3 ಆನ್ ಮಾಡ್ಕೊಳ್ಳಿ, 0 ಲೆವೆಲ್ 0.1 1. ಆ ಲೆವೆಲ್ಸ್ ಇಲ್ಲ ಅಂದ್ರೆ ಈಗ ಯಾವ್ದೋ ಒಂದು ಲೆವೆಲ್ ಆನ್ ಆಗಿರುತ್ತೆ ಅನ್ಕೊಳ್ಳಿ, ಅದನ್ನೇ ಕ್ಯಾನ್ಸಲ್ ಮಾಡಿ 1 ಅಂತ ಬರ್ಕೊಂಡು ಆನ್ ಮಾಡಿ ಇಟ್ಕೊಳ್ಳಿ. ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡಿ, ಇಲ್ಲಿ ಅನ್ಚೆಕ್ ಮಾಡಿ ಬಾಕ್ಸ್ನ, ಮುಗೀತು. ಮತ್ತೆ ಇದನ್ನ ನಿಮ್ಗೆ ಯಾವ ತರ ಬೇಕು ಆ ತರ ಇಟ್ಕೊಳ್ಳಿ. ಇದು ಈ ಲೈನು, ಓಕೆ, ಯಾವ ತರ ಬೇಕು ಆ ತರ ಸೆಟ್ ಮಾಡ್ಕೊಳ್ಳಿ, ನಿಮ್ ಇಷ್ಟ ಯಾವ ಕಲರ್ ಬೇಕದು. ನೆಕ್ಸ್ಟ್ ಲೆವೆಲ್ಸ್, ದಪ್ಪದ ಲೆವೆಲ್ ತೋರ್ಸಂಗೆ ಚಿಕ್ಕ ಲೆವೆಲ್ ತೋರ್ಸಂಗೆ ಯಾವ ತರ ಬೇಕು ಆ ತರ ಚೆಕ್ ಮಾಡಿ ಇದ್ ಮಾಡ್ಕೊಳ್ಳಿ. ಮತ್ತೆ ಎಕ್ಸ್ಟೆಂಡ್ ಟು ಲೆಫ್ಟ್ ಬೇಕಾ, ಎಕ್ಸ್ಟೆಂಡ್ ಟು ರೈಟ್ ಬೇಕಾ, ಈ ಕಡೆಗೆ ತೋರಿಸ್ಬೇಕಾ ಈ ಕಡೆಗೆ ತೋರಿಸ್ಬೇಕಾ, ನೀವು ಹಾಕಿರೋ ಫಿಬ್ ಅದು ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಕೊಳ್ಳಿ. ಅದ್ ಬಿಟ್ರೆ ಇನ್ನೇನಿಲ್ಲ. ಬ್ಯಾಕ್ ಗ್ರೌಂಡ್ ಕಲರ್ ಅಲ್ಲಿ ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ಫಿಬ್ ಅಲ್ಲಿ 0.05 ಇದೆಯಲ್ಲ, ಹಂಗೆ 0.68 ಇದೆಯಲ್ಲ, ಎರಡನ್ನೂ ಹಾಕೊಂಡು ಅದನ್ನೇ ಆರ್ಡರ್ ಬ್ಲಾಕ್ ತರ ಮಾಡ್ಕೊಬೋದಲ್ವಾ ಸ್ಟಾಪ್ ಲಾಸ್ಗೆ? ಅದು ಆರ್ಡರ್ ಬ್ಲಾಕ್ ಅಂದ್ರೆ ಆ ಗೇಜ್ ಅಲ್ಲಿ ನಾವು ಆರ್ಡರ್ ಬ್ಲಾಕ್ ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ಬೋದಲ್ಲ? ಅದು ಇಲ್ಲಿಗೆ ಬರುತ್ತಲ್ಲ. ಸೊ ಇದು ಉಲ್ಟಾ ಹಾಕಿದ್ದೀನಿ ಅನ್ಸುತ್ತೆ, ಇರಿ ನೋಡ್ತೇವೆ. ರಿಸ್ಕ್ ಕಮ್ಮಿ ಮಾಡ್ಬೋದಲ್ಲ ನಾವು? ಇಲ್ಲಿಗೆ ಬರುತ್ತೆ ಅದು 6-8 ಅಂದ್ರೆ. ಓಕೆ, ಆರ್ಡರ್ ಬ್ಲಾಕ್ ಒಂದು 6-8 ಬರಲ್ಲ. ಒಂದೊಂದ್ಸಲಿ ಒಂದೊಂದು ಆರ್ಡರ್ ಬ್ಲಾಕ್ ಬರುತ್ತೆ ಬ್ರೋ, ಅದಕ್ಕೆ ಏನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. 0.8 ಹಾಕ್ತೀನ, ಓಕೆ ಇದನ್ನ ಆರ್ಡರ್ ಬ್ಲಾಕ್ ಆಗಿ ತಗೊಂಡು ಇಲ್ಲಿಂದ ಎಂಟರ್ ಆಗ್ಬೋದು. 0.8 ಲೆವೆಲ್ ಹಾಕೊಂಡು ಇದೇ ಆರ್ಡರ್ ಬ್ಲಾಕ್ ಅಂತ. ಕೆಲವು ಸಲ ಆರ್ಡರ್ ಬ್ಲಾಕ್ ದೊಡ್ಡದಿರುತ್ತೆ, ಯಾವ ತರ ಬೇಕಾದ್ರೂ ಮಾಡ್ಬೋದು. ಬಟ್ ಏನ್ ಮಾಡ್ತೀರಾ ಅದನ್ನ ಮಾತ್ರ ಫಾಲೋ ಮಾಡ್ಬೇಕಷ್ಟೇ. ಸೊ ಇನ್ನೊಂದು ರಿಯಾಲಿಟಿ ಬಗ್ಗೆ ಮಾತಾಡೋಣ ಇವಾಗ ಸ್ವಲ್ಪ. ಒಂದ್ ಅಕೌಂಟ್ ತಗೊಂಡು ಅಕೌಂಟ್ ಕ್ಲಿಯರ್ ಮಾಡಿ ಡಾಲರ್ಸ್ ಗಟ್ಲೆ ಪೇಔಟ್ ಎತ್ಬೇಕು ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಓಕೆ, ಫ್ಯೂಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫ್ಯೂಚರ್ಸ್ ಅಲ್ಲಿ ನಾನು $500 ಸ್ಪೆಂಡ್ ಮಾಡ್ತೀನಿ, ಹಂಗಂದ್ರೆ 50,000. ಓಕೆ, 50,000 ಸ್ಪೆಂಡ್ ಮಾಡಿ, ಬೇಡ ಫಸ್ಟ್ 25,000 ಸ್ಪೆಂಡಿಂಗ್ ಹೋಗೋಣ. 25,000 ಸ್ಪೆಂಡ್ ಮಾಡಿ $250 ಸ್ಪೆಂಡ್ ಮಾಡಿ 5 ಫ್ಯೂಚರ್ಸ್ ಅಕೌಂಟ್ ತಗೋತೀನಿ. ಎಷ್ಟ್ರದ್ದು? $25,000 5 ಫ್ಯೂಚರ್ಸ್ ಅಕೌಂಟ್ ತಗೋತೀನಿ. ಇದರಲ್ಲಿ ನಂದು ಪಾಸಿಂಗ್ ರೇಟು ಬರೀ 60-70% ಅಷ್ಟು, ಸಾರಿ 30-40% ಅಷ್ಟೇ. 5 ಅಕೌಂಟ್ ತಗೊಂಡೆ, 3 ಬ್ರೀಚ್ ಮಾಡಿದೆ, ಬರೀ 2 ಅಕೌಂಟ್ ಪಾಸ್ ಮಾಡಿದೆ. ಓಕೆ, ಏನು ಬರೀ 2 ಅಕೌಂಟ್ ಪಾಸ್ ಮಾಡಿದೆ. ಸೊ ನಾನು ಇವಾಗ 2 ಅಕೌಂಟ್ ಅಲ್ಲಿ ಫಂಡೆಡ್ ಸ್ಟೇಜ್ ಅಲ್ಲಿ ಇದ್ದೀನಿ. 2 ಅಕೌಂಟ್ ಫಂಡೆಡ್ ಸ್ಟೇಜ್ ಅಲ್ಲಿ ಇದ್ದೀನಿ. ಫಂಡೆಡ್ ಸ್ಟೇಜ್ ಬಂದ್ಮೇಲೆ ಇದರಲ್ಲಿ ಬರೀ 1 ಅಕೌಂಟ್ ಬ್ರೀಚ್ ಮಾಡ್ಕೊಂಡೆ, ಬರೀ ಒಂದೇ ಒಂದು ಅಕೌಂಟ್ ಇಂದ ಪೇಔಟ್ ತೆಗಿಯಕ್ಕೆ ಎಲಿಜಿಬಲ್ ಆಗ್ತೀನಿ. ಪೇಔಟ್ ಎಷ್ಟು? 25K ಅಕೌಂಟ್ ಅಲ್ಲಿ $1,000. ಸೊ ನಿಮ್ಗೆ ಅನ್ಸ್ಬೋದು $1,000 ಅಷ್ಟೊಂದು ತೆಗಿತೀಯಾ? $1,000 $25,000 ಅಕೌಂಟ್ ಅಲ್ಲಿ ಎಷ್ಟು ಪರ್ಸೆಂಟು? 4%. ಇಷ್ಟೇ, 4%. ಓಕೆ, ಏನು ಇದರಲ್ಲಿ ಎಷ್ಟು ಡ್ರಾಡೌನ್ ಎಷ್ಟು ಕೊಡ್ತಾನೆ? 4% ಕೊಡ್ತಾನೆ. 4% ಅಲ್ಲಿ 4%, 1:1 ಟ್ರೇಡ್. ಅದರಲ್ಲಿ ಏನು ಮಿನಿಮಮ್ ಡೈಲಿ ಲಾಸ್ ಲಿಮಿಟ್ ಅಂತೆ, ಮಿನಿಮಮ್ ಇಷ್ಟೇ ರಿಸ್ಕ್ ಮಾಡ್ಬೇಕಂತೆ, ಯಾವ ಆಟಗಳೇ ಇಲ್ಲ. ಹೆಂಗಾರು ಮಾಡು, ಏನಾರು ಮಾಡು, ನಿನ್ನ ಹತ್ರ ಇಷ್ಟು ಡ್ರಾಡೌನ್ ಐತೆ, ಇಷ್ಟು ಪ್ರಾಫಿಟ್ ಟಾರ್ಗೆಟ್ ಐತೆ, ಮಾಡ್ಕೊ ಅಷ್ಟೇ. ಫ್ಯೂಚರ್ಸ್ ಅಲ್ಲಿ 2 ಅಕೌಂಟ್ ತಗೊಂಡಿದ್, 2 ಅಕೌಂಟ್ ಪಾಸ್ ಮಾಡಿದ್ರಿ, 1 ಅಕೌಂಟ್ ಅಲ್ಲಿ ಬ್ರೀಚ್ ಮಾಡಿದ್ರಿ, ಬರೀ ಒಂದೇ ಅಕೌಂಟ್ ಅಲ್ಲಿ $1,000 ವಿಡ್ರಾ ಮಾಡಿದ್ರಿ. ಇದನ್ನೆಲ್ಲ ಮಾಡಕ್ಕೆ ನಿಮ್ಗೆ ಒಂದು ಫಂಡೆಡ್ ಅಕೌಂಟ್ ಅಲ್ಲಿ, ಫ್ಯೂಚರ್ಸ್ ಫಂಡೆಡ್ ಅಕೌಂಟ್ ಅಲ್ಲಿ ವಿಡ್ರಾ ಮಾಡಕ್ಕೆ ಮಿನಿಮಮ್ 4-5 ದಿನ ಬೇಕು. ಯಾಕೆ? 50% ಕನ್ಸಿಸ್ಟೆನ್ಸಿ ಅಂತೆ, ಅದು ಇದು. 1 ವೀಕ್ ಇಟ್ಕೊಳ್ಳಿ, 1 ವೀಕ್ ಇಟ್ಕೊಳ್ಳಿ. 1 ವೀಕು ಬೇಡ, 5 ಅಕೌಂಟ್ ಇತ್ತು 3 ವೀಕ್ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಇಲ್ಲೇನು ನಾರ್ಮಲ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಅದು ಇದು ಇಟ್ಕೊಂಡು ಟ್ರೇಡ್ ಮಾಡೋದು, ಸ್ಕ್ಯಾಲ್ಪಿಂಗ್ ಮಾಡ್ಲೇಬೇಕಲ್ಲಿ. ಮಾರ್ಕೆಟ್ ಸ್ಟ್ರಕ್ಚರ್ ಇಟ್ಕೊಂಡ್ರು ಸ್ಕ್ಯಾಲ್ಪಿಂಗ್ ಮಾಡಬೇಕು. ಬರೀ ಒಂದು 3 ವೀಕ್ಸೇ ಇಟ್ಕೊಳ್ಳಿ, 2 ವೀಕ್ಸು ಬೇಡ, 3 ವೀಕ್ಸ್ ಇಟ್ಕೊಳ್ಳಿ. 3 ವೀಕ್ಸ್ ಅಲ್ಲಿ 5 ಅಕೌಂಟ್ ತಗೊಂಡು 2 ಅಕೌಂಟ್ ಪಾಸ್ ಮಾಡಿ, ಒಂದೇ ಒಂದು ಅಕೌಂಟ್ ಫಂಡ್ ಏನದು ಪೇಔಟ್ ತಗೊಂಡಿರೋದು, ಒಂದು ಅಕೌಂಟ್ ಬ್ಲೋ ಮಾಡಿ,
ಟೋಟಲಿ 4 ಅಕೌಂಟ್ ಲಾಸ್, ಒಂದೇ ಅಕೌಂಟ್ ಪಾಸ್. ಇನ್ವೆಸ್ಟ್ ಮಾಡಿರೋದು ಎಷ್ಟು, ಪೇಔಟ್ ತೆಗಿರೋದು ಒಂದೇ ಅಕೌಂಟ್. ಇನ್ವೆಸ್ಟ್ ಮಾಡಿದ್ದು $250. ಹೌದಾ? $250 ಇನ್ವೆಸ್ಟ್ ಮಾಡಿ 3 ವಾರದಲ್ಲಿ $1000 ವಿಡ್ರಾ ಮಾಡ್ತಾ ಇದ್ದೀರಾ. ಎಷ್ಟು ಪಟ್ಟಾಯ್ತು? 4x ಆಯ್ತು. ಹೌದಾ? 4x ಅಂದ್ರೆ 400% ರಿಟರ್ನ್ ಬಂತ. ಯಾವ ಸ್ಟಾಕ್ಸ್, ಯಾವ FD, ಯಾವುದು ಬೇರೆ ಇನ್ನೊಂದು ಏನೋ ಇನ್ವೆಸ್ಟ್ಮೆಂಟ್ ಪ್ಲಾನು, ಅದು ಇದು ಏನಾದ್ರೂ ಹೋಗಿ 3 ವಾರದಲ್ಲಿ ನಿಮಗೆ ಯಾರು 400% ರಿಟರ್ನ್ಸ್ ಕೊಡಿಸ್ತಾರೆ ಹೇಳಿ? ಸೊ ಇಷ್ಟೇ. ಈಗ ನಾನ್ ಮಾತಾಡ್ತಿರೋದು ಯಾವುದು? 25,000 ಇನ್ವೆಸ್ಟ್ಮೆಂಟು, 5 ಅಕೌಂಟು, $25,000. ಅದೇ ಇದನ್ನೇ ನೀವು ಕಾಂಪೌಂಡ್ ಮಾಡ್ಕೊಂಡು ಒಂದ್ ವರ್ಷನೇ ಮಾಡಿ, 1 ವರ್ಷ ಕಾಂಪೌಂಡ್ ಮಾಡಿ. 1 ವರ್ಷ ಬೇಕಾಗಲ್ಲ, 2-3 ತಿಂಗಳು ಸಾಕು. ಬಟ್ 1 ವರ್ಷ ಆದ್ಮೇಲೆ ಅಂತಾನೆ ಇಟ್ಕೊಳ್ಳಿ. ಸೆಕೆಂಡ್ ಇಯರ್ ಬಂದಿದ್ದೀರಾ ಇವಾಗ. ನೀವು ತಗೊಳಕ್ ಹೊರಟಿರೋ ಅಕೌಂಟು 150K. ಓಕೆ, 150K. 150Kದು ಎಷ್ಟು ಫೀಸು? ಫೀಸ್ ಎಷ್ಟು ಗೊತ್ತಿಲ್ಲ. ಒಂದು $450 ಇರಬೇಕು. $500 ಇಟ್ಕೊಳ್ಳಿ. $500 5 ಅಕೌಂಟ್ ಅಂದ್ರೆ $2,500 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. 2.5 ಲಕ್ಷ. ಸೊ 2.5 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೇಮ್ ಸಿನಾರಿಯೋ, ಸೇಮ್ ಎಲ್ಲ. ಎಷ್ಟು ಅಕೌಂಟು? 5 ಅಕೌಂಟ್ ಸೇಮ್. ಯಾಕೆ 5 ಅಕೌಂಟ್ ಹೇಳ್ತಾ ಇದೀನಿ ಅಂದ್ರೆ, ಒಂದೇ ಸಲಿ 5 ಅಕೌಂಟ್ ಅಷ್ಟೇ ತಗೊಳಕ್ಕಾಗೋದು ಒಂದು ಫರ್ಮ್ ಅಲ್ಲಿ. ಈಗ ಯಾವ್ದೋ ಮೈ ಫಂಡೆಡ್ ಫ್ಯೂಚರ್ಸ್, ಅದ್ರಲ್ಲಿ 5 ಅಕೌಂಟ್. ಬೇರೆ ಬೇರೆ ಕಡೆ ತಗೋಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮ್ಯಾನೇಜ್ ಮಾಡಕ್ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲಾ ಅಕೌಂಟ್ ಅಲ್ಲಿ ಹೋಗಿ ಟ್ರೇಡ್ ಹೊತ್ಬೇಕಾ? ಇಲ್ಲ. ನಿಮ್ಗೆ ಒಂದ್ ಪರ್ಫೆಕ್ಟ್ ಸ್ಟ್ರಾಟಜಿ ಇದೆ ಅಂದ್ರೆ ಎಲ್ಲಾನು ಒಟ್ಟಿಗೆ ಕಾಪಿ ಮಾಡ್ಬೋದು. ಟ್ರೇಡ್ ಕಾಪಿಯಾರ್ ಅಲ್ಲೇ ಕೊಟ್ಟಿರ್ತಾನ ಅವನೇ. ನಾನು ಹೇಳ್ತಿರೋದು ನಿಮ್ದು ಪಾಸ್ ರೇಟ್ ಬರೀ 30 to 40% ಅಷ್ಟೇ. 5 ಅಕೌಂಟ್ ತಗೊಂಡ್ರಿ, ಒಂದೇ ಅಕೌಂಟ್ ಪಾಸ್ ಮಾಡಿದ್ದು. ಸೊ ಈ ಒಂದು ಅಕೌಂಟ್ ಅಲ್ಲಿ ಮ್ಯಾಕ್ಸಿಮಮ್ ಒಂದ್ಸಲಿಗೆ ಎಷ್ಟು ವಿಡ್ರಾ ಮಾಡ್ಬೋದು? $5,000 ವಿಡ್ರಾ ಮಾಡ್ಬೋದು. ಎಷ್ಟು? 150K, $1,500. ಸೊ ಅವನು ಒಂದ್ಸಲಿಗೆ $3,000 ವಿಡ್ರಾ ಮಾಡಕ್ ಕೊಡ್ತಾನೆ. ಫಸ್ಟ್ ಮ್ಯಾಕ್ಸಿಮಮ್ ಪೇಔಟ್ ಕ್ಯಾಪ್. ನಿಮ್ಗೆ ಜಾಸ್ತಿ ಝೀರೋಗಳು ಕಾಣಿಸ್ತಾ ಇದೆ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ ಇದಕ್ಕೂ. ಸೊ ಈಗ ಒಂದ್ ಅಕೌಂಟ್ ಅಲ್ಲಿ ನೀವು ಇದು ಸೇಮ್ ಇಷ್ಟೇ, ಎಲ್ಲ ಸೇಮ್ ಸಿನಾರಿಯೋ. ಒಂದ್ ಅಕೌಂಟ್ ಅಲ್ಲಿ $3,000 ಮಾಡಿದ್ರಿ ಅನ್ಕೊಳ್ಳಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು? 2,500. ನಾನು ಬರೀ ಆಕ್ಚುಲಿ 3,000 ಅಲ್ಲ, ಎಷ್ಟು ಮಾಡ್ಬೋದು? ಇದು ಸೇಮೇ ಬರಬೇಕು ಆಕ್ಚುಲಿ. ಓಕೆ, $10,000. ಸಾರಿ, $10,000 ಮ್ಯಾಕ್ಸ್ ಕ್ಯಾಪ್ ಒಂದ್ಸಲಿ ನೀವು ವಿಡ್ರಾ ಮಾಡೋಕ್ಕಾಗೋದು $1,500 ಅಕೌಂಟ್ ಅಲ್ಲಿ. ಅದನ್ನೇ ವಿಡ್ರಾ ಮಾಡ್ತೀರಾ. ಸೇಮ್, ಇನ್ನೇನಿಲ್ಲ. ಇಲ್ಲ ಹೆಂಗೆ ಅಂದ್ರೆ, ಇದು ಲೂಸಿಡ್ ಅಲ್ಲಿ 8K ಕೊಡ್ತಾನೆ, ಮೈ ಫಂಡೆಡ್ ಫ್ಯೂಚರ್ಸ್ ಅಲ್ಲಿ 10,000 ಕೊಡ್ತಾನೆ ಅನ್ಸುತ್ತೆ, ಇನ್ನೊಂದ್ರಲ್ಲಿ 5K ಕೊಡ್ತಾನೆ. ಯಾವ್ದು ಸೆಲೆಕ್ಟ್ ಮಾಡ್ತೀರಾ ನಿಮ್ಮಿದು. ಬಟ್ ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ. ಅವಾಗ ನಿಮ್ಗೆ ಕಮ್ಮಿ ಅನ್ಸ್ತಾ ಇತ್ತಾ? ಏನು 25,000 ಹಾಕಿ 1 ಲಕ್ಷ ಮಾಡಿದೆ. ಇವಾಗ ಹಾಕಿದ್ 2.5 ಲಕ್ಷ, ಮಾಡ್ತಾ ಇರೋದು 10 ಲಕ್ಷ. 10ರಿಂದ 12 ಲಕ್ಷ ಇಷ್ಟೇ. ಏನು ವ್ಯತ್ಯಾಸ? ಝೀರೋಸ್ ವ್ಯತ್ಯಾಸ. ಎಲ್ಲ ಸೇಮ್ ಪ್ರೋಸೆಸ್. ಬಟ್ ಇಲ್ಲಿಗೆ ಹೋಗಕ್ಕೆ ಅಷ್ಟು ಮೆಂಟಾಲಿಟಿ ಬೇಕು, ಅದಕ್ಕೆ ಟೈಮ್ ತಗೊಳುತ್ತೆ. ಈ ತರ ಯೋಚನೆ ಮಾಡೋದು ಒಂದು. ಇನ್ನೊಂದು ಯೋಚನೆ ಹೇಳ್ತೀನಿ ನೋಡಿ ಇವಾಗ. $50 ಕೊಟ್ಟೆ, ಒಂದು ಫಂಡೆಡ್ ಅಕೌಂಟ್ ತಗೊಂಡೆ ಫ್ಯೂಚರ್ಸ್ ಅಲ್ಲಿ. ಎಷ್ಟದು? $25,000. ಓಕೆ, ನಂದು ಪಾಸ್ ರೇಟು 100%. ಆಗ ಒಂದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಪಕ್ಕಾ ಪೇಔಟ್ ಎತ್ತುತ್ತೀನಿ ಅನ್ನೋದು ಒಂದು 100% ಕಾನ್ಫಿಡೆನ್ಸ್. ಒಂದು ಅಕೌಂಟ್ ಅಲ್ಲಿ ಕ್ಲಿಯರು ಮಾಡಿದೆ. ನೆಕ್ಸ್ಟ್ $1,000 ಪೇಔಟ್ ಎತ್ತಿದೆ ಮ್ಯಾಕ್ಸಿಮಮ್ದು. ಇನ್ವೆಸ್ಟ್ ಮಾಡಿದ್ದು 500, ತೆಗಿತಾ ಇರೋದು 1,000.
ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ ವಿತ್ ರಿಟರ್ನ್ ನೋಡ್ತಾ ಇರೋದು ನೀವು ಇಲ್ಲಿ? ಅದು 3 ವೀಕ್ಸ್ ಅಲ್ಲೇ 3 ವೀಕ್ಸೇ ಹಿಡೀರಿ. ಎಷ್ಟು ನೀವು ಈಗ ಯೋಚನೆ ಮಾಡ್ತಾ ಇರೋದು? ಎಷ್ಟು ಪರ್ಸೆಂಟ್ ತೆಗಿಯಕ್ಕೆ? $50 ಹಾಕ್ಬಿಟ್ಟು $1000 ಹಂಗಂದ್ರೆ 5,000 ಹಾಕಿ 1,00,000 ಮಾಡ್ತೀನಿ ನಾನು ಅಂತ ಕಾನ್ಫಿಡೆನ್ಸ್. ಇದ್ರಲ್ಲಿ ವಿನ್ ರೇಟು ಪಾಸ್ ರೇಟ್ ಒಂದ್ ಅಕೌಂಟ್ ಎಷ್ಟು ಅಕೌಂಟ್ ಪಾಸ್ ಮಾಡ್ತೀನಿ ಅಂತ ಇತ್ತು 30 to 40% ಅಷ್ಟೇ. ಅದ್ರಲ್ಲಿ ಎಷ್ಟು ಹೇಳ್ತಾ ಇದ್ದೀನಿ? 100%. ಆಮೇಲೆ ಇದ್ರಲ್ಲಿ ಪೇ ಔಟ್ ರೇಟ್ ಎಷ್ಟು? ಬರೀ ಒಂದೇ 20%. ಇದರಲ್ಲಿ 100% ಹಿಡಿತಾ ಇದ್ದೀನಿ. ರಿಯಾಲಿಟಿ ನೋಡಿ, ನಿಮ್ಗನ್ಸುತ್ತಾ ಇದಾಗುತ್ತೆ ಅಂತ? ಇದಕ್ಕಿಂತ ಮುಂಚೆ ಬಿಡಿ, ಇದು ರಿಯಾಲಿಟಿನ ಫಸ್ಟ್ ಆಫ್ ಆಲ್. ಹಿಂಗ ಅಂದಿದ್ರೆ ಎಲ್ಲಾರು ಕಲ್ತ್ಬಿಟ್ಟು ಎಲ್ಲ ಮಾಡಿರ್ತಿದ್ರಲ್ವಾ? ಸೊ ಎಲ್ಲಾರು ಟ್ರೇಡಿಂಗ್ನೇ ಕಲ್ತು ನನ್ನ ಹತ್ರ ದುಡ್ಡಿದೆ, ಈಗ ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀನಿ, ಯಾರ್ಯಾರಿಗೋ ಕೊಟ್ಟು ಎಲ್ಲೆಲ್ಲೋ FD ಇಟ್ಟು ನಾನು ಯಾಕೆ ಮಾಡಿಸ್ಲಿ ಬರೀ 7-8%ಗೆ ಟ್ರೇಡಿಂಗ್ ಕಲ್ತ್ಬಿಟ್ಟು ಟ್ರೇಡಿಂಗ್ ಮಾಡ್ತೀನಿ ಅನ್ಬಿಟ್ಟು ಸಖತ್ತು 5 ವರ್ಷಕ್ಕೆ ನಾಯಿ ತರ ಕಲ್ತ್ಬಿಟ್ಟು ಮಾಡಿರೋರು. ಬಟ್ ಇದು ರಿಯಾಲಿಟಿ ಅಲ್ಲ. ಈಗ ನೀವೇನೇನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀರಾ, ಒಂದೇ ಅಕೌಂಟ್ ಅಲ್ಲಿ ಅವನು ಅಷ್ಟು ಮಾಡಿಲ್ಲ, ಒಂದ್ 10 ಅಕೌಂಟ್ ತಗೊಂಡು ಅದ್ರಲ್ಲಿ 20% ಅಷ್ಟೇ ಪಾಸ್ ರೇಟು, 20% ಅಷ್ಟೇ ಪೇ ಔಟ್ ರೇಟ್ ಅಲ್ಲಿ ಎಲ್ಲಾ ರಿಟರ್ನ್ಸ್ 1:4 ಮಾಡ್ಕೊಂಡು ತಗೊಂಡಿರೋದಷ್ಟೇ. ನಾ ಇನ್ವೆಸ್ಟೇ ಮಾಡ್ತಾ ಇಲ್ಲ, ಬರೀ ಒಂದ್ ಅಕೌಂಟ್ ತಗೊಂಡೆ ಅಳ್ತಾ ಇದ್ದೀನಿ, ಕ್ಲಿಯರ್ ಮಾಡು ಕ್ಲಿಯರ್ ಮಾಡು ಕ್ಲಿಯರ್ ಮಾಡು. ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಿರೋ $1,000, 1,00,000. ರಿಯಲ್ ಆಗಿ ಯೋಚನೆ ಮಾಡ್ಬೇಕು ಏನೇ ಮಾಡಿದ್ರು. ಒಂದ್ ಅಕೌಂಟ್ ತಗೊಂಡು ನಾನು ಅಕೌಂಟ್ ಕ್ಲಿಯರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ತಪ್ಪು. ದುಡ್ಡಿಲ್ವಾ ತಗೊಳಕ್ಕೆ ಜಾಸ್ತಿ ಅಕೌಂಟ್ಸು? ಕಷ್ಟಪಡಿ, ಸ್ವಲ್ಪ ದಿನ ದುಡ್ಡು ಮಾಡ್ಕೊಳ್ಳಿ, ಯಾವ್ದೋ ದುಡ್ಡು ಮಾಡ್ಕೊಳ್ಳಿ, ಅಷ್ಟ್ ದಿನ ಕಲೀರಿ ಚೆನ್ನಾಗಿ, ಇನ್ನೂ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ದುಡ್ಡು ತಗೊಂಡ್ಬಂದು ಅವಾಗ 5 ಅಕೌಂಟ್ ಒಟ್ಟಿಗೆ ತಗೊಳ್ಳಿ. 5 ಅಕೌಂಟ್ ಒಟ್ಟಿಗೆ ತಗೊಂಡು, ಇಲ್ಲ 2 ಅಕೌಂಟ್ ಒಟ್ಟೊಟ್ಟಿಗೆ ತಗೊಂಡು ನೀವ್ ಏನ್ ಮಾಡ್ತಿದ್ದೀರೋ ಅದನ್ನೇ ಮಾಡಿ. ಒಂದ್ 10 ದಿನ ಕರೆಕ್ಟಾಗಿ ವರ್ಕ್ ಆಗಿಲ್ವಾ, 11ನೇ ದಿನ ವರ್ಕ್ ಆಗುತ್ತೆ. 3ನೇ ಅಕೌಂಟ್ ನಡೀತಾ ಇರುತ್ತೆ, ಅವಾಗ 3ನೇ ಅಕೌಂಟ್ ಪಾಸ್ ಮಾಡ್ತೀರಾ. ಆಮೇಲೆ ಅದಕ್ಕೂ ಫೇಲ್ ಆಯ್ತು, 4ನೇ ಅಕೌಂಟ್ ಅಲ್ಲೂ ಅದೇ ಸೇಮ್ ಕ್ಯಾರೆಕ್ಟರ್ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಬುಲ್ಲಿಶ್ ಹೋಗ್ತಾ ಇದೆ ಮಾರ್ಕೆಟ್, ಇವಾಗ ಕರೆಕ್ಟ್ ಆಗಿ ನನ್ಗೆ ಟ್ರೇಡ್ ಸಿಗ್ತಾ ಇದೆ. 4ನೇ ಅಕೌಂಟ್ ಕ್ಲಿಯರ್ ಮಾಡ್ತೀರಾ, 5ನೇ ಅಕೌಂಟ್ ಅಲ್ಲಿ ಪೇ ಔಟ್ ತೆಗಿತೀರಾ, ಮುಗೀತು, ಹಾಕಿರೋ ಡಬಲ್ ಆಗೋಯ್ತಲ್ಲ 2-3 ವೀಕಲ್ಲಿ. ಇನ್ನೇನ್ ಬೇಕು? ಈ ತರ ಯೋಚನೆ ಮಾಡಿ. ಒಂದ್ ಅಕೌಂಟ್ ತಗೊಂಡು ಅದನ್ನ ಕ್ಲಿಯರ್ ಮಾಡಿ ಪೇ ಔಟ್ ಮೇಲೆ ಪೇ ಔಟ್ ಎತ್ತೀನಿ ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಇದು ಪ್ರಾಪ್ ಫಾರ್ಮ್ ಅಲ್ಲಿ ನಾನು ಮಾಡ್ಬೇಕು, ಟ್ರೇಡ್ ಮಾಡ್ಬೇಕು ಅಂದ್ರೆ ಇದೇ ನಿಮ್ಮ ಹತ್ರ ಇರೋ ವೇ. ಇದು ಯಾವ್ದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಇದಾಗದ್ ಯಾವಾಗ ಗೊತ್ತಾ? 1 ವರ್ಷದಲ್ಲಿ 1-2-3 ಸಲ ಆಗ್ಬೋದು ಈ ತರ ಅಷ್ಟೇ. ತಗೊಂಡಿದ್ ಅಕೌಂಟ್ ಫಸ್ಟ್ ಟೈಮ್ ತಗೊಂಡಿದ್ ಅಕೌಂಟೇ ಪಟ್ಟಂತ ಕ್ಲಿಯರ್ ಮಾಡಿ ಪಟ್ಟಂತ ಪೇ ಔಟ್ ಆಯ್ತು, ಅದೆಲ್ಲ ಎಲ್ಲೋ ಕಮ್ಮಿ. ಮಾರ್ಕೆಟ್ ಕರೆಕ್ಟ್ ಆಗಿ ಮೂವ್ ಆಗಿ, ಕ್ಯಾರೆಕ್ಟರ್ ಸೆಟ್ ಆಗಿ, ಲಾಸಸ್ಸೇ ಆಗದೆ, ಫುಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ರೇಜಿ ಆಗ್ಬಿಟ್ಟು ಆಗ ಮಾತ್ರ ಈ ಸಿನಾರಿಯೋ ಬರೋದು. ಇಲ್ಲ ಪ್ರತಿ ಸಿನಾರಿಯೋನು ಇದೆ. ನೀವು ಜೆ ಸೈಮನ್ ಅಂತ ಇದ್ದಾನೆ, ಅವನು ಕ್ಯಾಲ್ಕುಲೇಟರ್ ತರ ಮಾಡಿದಾನೆ, ಯಾರಿಗೂ ಶೇರ್ ಮಾಡಿಲ್ಲ, ಬಟ್ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಹೋಗ್ ನೋಡಿ. ಅವನು ಸಕ್ಕದಾಗಿ ಹೇಳಿದಾನೆ, ನೀವ್ ಏನ್ ಥಿಂಕ್ ಮಾಡ್ತಾ ಇದ್ದೀರಾ ಅವರೆಲ್ಲ $millions ಯಾವ ತರ ಮಾಡ್ತಾ ಇದಾರೆ ಅಂತ. ಇವಾಗ ಅಷ್ಟೆಲ್ಲ ಬ್ರೋ ದೊಡ್ಡ ಅವ್ರದ್ದು ನೇಮ್ ಹೇಳಿ ಬ್ರೋ, ದೊಡ್ಡ ಹಾಗೆ ಇನ್ನೊಂದ್ಸಲ. ಇರಿ ಜೆ ಇರಿ. ಸೈಮನ್. ಅದು ಓಕೆ ಓಕೆ. ಈಗೆಲ್ಲ ಶೋ ಅಪ್ ಮಾಡ್ತಾರಲ್ವಾ ಬ್ರೋ, ಉಮರ್ ಪಂಜಾಬಿ ಆಗ್ಲಿ ಗೌತಮ್ ಆಗ್ಲಿ ಯಾರೇ ಅವರೆಲ್ಲ ಆಗ್ಲಿ, ಎಷ್ಟು ಅಕೌಂಟ್ಸ್ ತಗೊಂಡಿರ್ತಾರೆ ಗೊತ್ತಾ? ಅವನು ಗೌತಮ್ ಎಲ್ಲ ಲೈಫ್ ಸ್ಟೋರಿ ಕೇಳಿದ್ರೆ ಅವನು 6 ವರ್ಷ ಅದರಲ್ಲಿ ಅದ್ ಮಾಡಿದಾನಂತೆ. ಹ್ಮ್ 3 ವರ್ಷ ಒಂದೇ ಲಿಕ್ವಿಡಿಟಿ ಮೇಲೆನೆ ಮಾಡಿದಾನಂತೆ, ಈಗನು ಅದ್ರ ಮೇಲೆ ಮಾಡ್ತಿದ್ದಾನೆ ಅವನು. ಆಗ್ಲೇ ಮತ್ತಾಗದು. ನೀವ್ ಯೋಚನೆ ಮಾಡ್ತಾ ಇದ್ದೀರಾ 1 ತಿಂಗಳು ಕಲ್ತ್ಬಿಟ್ಟು 2 ತಿಂಗಳು ಕಲ್ತ್ಬಿಟ್ಟು ನಂಗೆ ನಾಳೆಯಿಂದ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಬೇರೆ ಸ್ಟ್ರಾಟಜಿಗೆ ಹೋಗೋಣ ಅಂತ 5-5 ವರ್ಷ 4-4 ವರ್ಷ 10 ವರ್ಷ ಒಂದೇ ಮೇಲ್ ವರ್ಕ್ ಮಾಡಿ 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 ಅವ್ರು ಈಗ ದುಡಿತಾ ಇರೋದು. ನೀವ್ ಅದ್ ಹೆಂಗ್ ಹ್ಮ್ ಬ್ರೋ, ಅನ್ಕೊತಾ ಇದ್ದೀರಾ ಒಂದೇ ದಿನದಲ್ಲಿ ನನ್ಗೆ ಅರ್ಥ ಆಗ್ಬಿಡುತ್ತೆ, ಎಲ್ಲಾ ಕಲ್ತ್ಬಿಡ್ತೀನಿ, 1 ತಿಂಗಳಲ್ಲಿ ನಾನ್ ದುಡ್ಡು ಮಾಡ್ಬಿಡ್ತೀನಿ ಅಂತ. ಅವನು 6 ಕೋಟಿ ಮನೆ ಮತ್ತೆ ಒಂದು ಲ್ಯಾಂಬರ್ಗಿನಿ ಹೋಗಿ ತಗೊಂಡಿದ್ದಾನೆ. ಅವನ್ ಏನಂತಾನೆ ಬ್ರೋ, ಫಸ್ಟ್ ಕಲೀರಿ, 2 ವರ್ಷ ಅಲ್ಲ 3 ವರ್ಷ ಆಗಿ ಕಲೀರಿ, ನೀವು ಒಂದೇ ತಿಂಗಳಲ್ಲಿ 3 ವರ್ಷ ಏನ್ ಕಲ್ತಿರ್ತಾರಲ್ಲ ಅದ್ರದ್ದೆಲ್ಲ ರಿಟರ್ನ್ ತಗೊಂತೀರ ಅಂತಾನೆ ಅವನು. ಹ್ಮ್ ನೋಡಿ, ಇವಂದೇ ತೋರ್ಸ್ಬಿಟ್ಟು ಮಾಡಿದ್ದ ಆಕ್ಚುಲಿ.
ನೋಡಿ ಅವನು ರಿಯಲ್ ಆಗಿ ಆ ಎಷ್ಟು ದಿನದಲ್ಲಿ 30 ರಿಂದ 40 ಟ್ರೇಡ್ ತಗೋತಾನೆ. ಸ್ಕ್ಯಾಲ್ಪಿಂಗ್ ಅವ್ನ್ ಮಾಡೋದು ನ್ಯಾಸ್ಡ್ಯಾಕ್ ಅಲ್ಲಿ ಫ್ಯೂಚರ್ಸ್ ಟ್ರೇಡರ್ ದಿನದಲ್ಲಿ 30 ರಿಂದ 40 ಟ್ರೇಡ್ ತಗೋತಾನೆ. ಒಂದು ಟ್ರೇಡ್ ಒಂದ್ ಅಕೌಂಟ್ ಅಷ್ಟೇ. ಅವನ ಹತ್ರ ಎಷ್ಟು ಅಕೌಂಟ್ 30, 40, 50 ಅಕೌಂಟ್ಸ್ ಇರೋದು. ಅಷ್ಟೆಲ್ಲ ಸ್ಟಾರ್ಟಿಂಗ್ ಇಂದಾನೇ ಇನ್ವೆಸ್ಟ್ ಮಾಡಿರಲ್ಲ ಯಾರುನು. ಬಟ್ ಹೇಳ್ತಾ ಇರೋದು ಇವಾಗ ಅವ್ನ್ ಮಾಡ್ತಿರೋದು ನೋಡಿ. ಅವ್ನ್ ಫುಲ್ ಕ್ಯಾಲ್ಕುಲೇಟರ್ ಮಾಡಿದಾನೆ. ಇದನ್ನ ಹೆಂಗ್ ಮಾಡ್ದ ಏನ್ ಕತೆ ಅವನು ಒಬ್ಬ ಕ್ವಾಂಟಿಟೇಟಿವ್ ರಿಸರ್ಚ್ ಅವನು. ಓಕೆ, ಸೊ ಅವ್ನು ಓದಿರೋದೇ ಇದ್ರ ಮೇಲೆ. ಸೊ ಅದೇ ಒಂದು ಎಕ್ಸೆಲ್ ಅಲ್ಲಿ ಎಲ್ಲ ಏನಂತಾರೆ ಅದು ಇದು ಫಾರ್ಮುಲಾಗಳು ಹಾಕ್ಬಿಟ್ಟು ಮಾಡೋನೆ. ಇಷ್ಟು 33 ಫಂಡೆಡ್ ಅಕೌಂಟ್ ಇಷ್ಟು ಕೊಟ್ಟು ತಗೊಂಡೆ ಇಷ್ಟು ರಿಟರ್ನ್ಸ್ ಬರ್ತಾ ಇದೆ ಇಷ್ಟು ದಿನದಲ್ಲಿ, ಇಷ್ಟೇ ಪರ್ಸೆಂಟ್ ನಂದು ಪಾಸ್ ರೇಟು, ಆಮೇಲೆ ಚಾಲೆಂಜ್ ಪೇಔಟ್ ರೇಟು ಬರೀ 33% ಅಷ್ಟೇ ನಂದು. ಆದ್ರೂ ನಾನು ಹೆಂಗ್ ಮಿಲಿಯನ್ ದುಡಿತಾ ಇದ್ದೀನಿ ಅಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಓಕೆ, ಸೊ ನೋಡಿ ಅವನು ಯಾವ ತರ ಗೊತ್ತಾಗುತ್ತೆ ನಿಮ್ಗೂ ರಿಯಾಲಿಟಿ. ಏನಂತ ಸರ್ಚ್ ಮಾಡಕ್ ಬ್ರೋ ಒಂದು ವಿಡಿಯೋ? ಜೆ ಸೈಮನ್. ಇವನ್ ಸ್ಟ್ರಾಟಜಿನೂ ಚೆನ್ನಾಗಿದೆ, ಬಟ್ ಸಖತ್ ಕಷ್ಟ. ಅವನಿಗೆ ಬಿಟ್ಟಿನ ಯಾರಿಗೂ ಅರ್ಥ ಆಗಲ್ಲ. ಇವನೊಬ್ಬ ಇದ್ದಾನೆ ಅಲೆಕ್ಸ್ ಅಂತ ಇದ್ದಾನೆ. ಅಲೆಕ್ಸ್ ಅವನ ಹೆಸರೇನು ಗೊತ್ತಿಲ್ಲ. ಅಲೆಕ್ಸ್ ಅಂತ ಮರ್ತೋಗಿದೆ. ಟಾಮ್ ಟ್ರೇಡ್ಸ್ ಅಂತ ಇದ್ದಾನೆ ನೋಡಿ. ಅವನು ಅಷ್ಟೇ. ಅವರೆಲ್ಲ ಫ್ಯೂಚರ್ಸ್ ಟ್ರೇಡರ್ಸ್, ಬಟ್ ಸಖತ್ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಎತ್ತುತ್ತಾರೆ. ಯಾವ ತರ ಅವ್ರ ಮೈಂಡ್ ಸೆಟ್ ಆ ತರ ಇದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಮಾಡೋರು ಮತ್ತೆ ಇಂಡಿಯಾದಲ್ಲಿ ನಾರ್ತ್ ಇಂಡಿಯನ್ಸ್ ಯಾರ್ಯಾರು ಸ್ಕೋಪ್ಗಳು ಕೊಡ್ತಾರಲ್ಲ, ಅಷ್ಟು ಮಾಡ್ದೆ ಇಷ್ಟು ಮಾಡ್ದೆ. ನಾನು ಯಾಕೆ ಯಾವಾಗ್ಲೂ ನಾನು ಅಷ್ಟು ಪೇ ಔಟ್ ತೆಗಿತಾ ಇದ್ದೀನಿ, ನಾನು ಇಷ್ಟು ಮಾಡ್ತಾ ಇದೀನಿ, ಇಷ್ಟು ಲಕ್ಷ ಮಾಡಿದೆ ತಿಂಗಳಿಗೆ, ಇಷ್ಟು ಅಕೌಂಟ್ ಕ್ಲಿಯರ್ ಮಾಡಿದೆ, ಅದನ್ನೆಲ್ಲೂ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಯಾಕೆ ಹಾಕಲ್ಲ ಅಂದ್ರೆ ಇದೇ ಕಾರಣಕ್ಕೆ. ರಿಯಾಲಿಟಿ ಅದಲ್ಲ. 10 ಅಕೌಂಟ್ ತಗೊಂಡ್ರೆ ಪಾಸ್ ಆಗೋದು 3-4 ಅಕೌಂಟ್, ಅದ್ರಲ್ಲಿ ಪೇ ಔಟ್ ಬರೋದು 2 ಅಕೌಂಟ್ ಅಲ್ಲಿ. ಆ ಪೇ ಔಟ್ ಎಲ್ಲಾನು ಕವರ್ ಮಾಡಿ ಇಂಟು 2 ಮಾಡ್ಕೊಡುತ್ತೆ. ಇಷ್ಟೇ ವ್ಯತ್ಯಾಸ. ನಾವು ಒಂದ್ ಅಕೌಂಟ್ ತಗೊಂಡು, ಈಗ ಇವ್ರದ್ದು ಹೇಳ್ದೆ, ಬೋಲ್ಟ್ ಅಕೌಂಟ್ ಹೇಳ್ದೆ. ಬೋಲ್ಟ್ ಅಕೌಂಟ್ 3,000 ಕೊಟ್ಟು ತಗೋತೀರಪ್ಪ. ಎಷ್ಟ್ರದ್ದು ಒಂದು 5 ಅಕೌಂಟ್ ಫೇಲ್ ಆಯ್ತು. 6ನೇ ಅಕೌಂಟ್ ಅಲ್ಲಿ ಒಂದು $200 ಪ್ರಾಫಿಟ್ ತಗುದ್ರಿ ಒಂದೇ ದಿನದಲ್ಲಿ. ಮುಗೀತಲ್ಲ, ಎಲ್ಲ ವಾಪಸ್ ಬಂತಲ್ಲ ಅಲ್ಲೇ. ಈ ತರ ಥಿಂಕ್ ಮಾಡ್ಬೇಕು. ಪ್ರೊಬ್ಯಾಬಿಲಿಟಿ ಗೇಮ್ ಇದು. ಅದ್ ಬಿಟ್ಬಿಟ್ಟು ಒಂದ್ ತಗೊಂಡು ಅದ್ರಲ್ಲಿ ಹೆಂಗಾರು ಮಾಡಿ ಎಳ್ಕೊಂಡು ಅಕೌಂಟ್ ನ ಎಳ್ದು ಈ ಕಡೆ ಪ್ರಾಫಿಟ್ ಅಲ್ಲ, ಈ ಕಡೆ ಲಾಸು ಅಲ್ಲ, ಟೈಮ್ ನ ಮಾತ್ರ ವೇಸ್ಟ್ ಮಾಡ್ತಾ ಇರ್ತೀರಾ ಅಷ್ಟೇ. ಸೊ ನಿಮ್ಗೆ ನಿಜವಾಗ್ಲೂ ಟ್ರೇಡಿಂಗ್ ಅಲ್ಲಿ ಕ್ಲಾಸು ಮತ್ತೆ ಸ್ಟ್ರಾಟಜಿ ಇದೆಲ್ಲ ಸಖತ್ ಕಮ್ಮಿ ನೀವು ಕೇಳ್ಬೇಕಿರೋದು. ಒಂದ್ಸಲಿ ಸ್ಟ್ರಾಟಜಿ ಹೇಳ್ಕೊಟ್ಟು ಆ ವಿಡಿಯೋನ ಯೂಟ್ಯೂಬ್ಗೆ ಹೋಗಿ ಅಪ್ಲೋಡ್ ಮಾಡಿದ್ರೆ ಸಾಕು. ನೀವೇ ಕಲಿಬೋದು ಅದನ್ನ. ಅದ್ರಲ್ಲಿ ಏನಿಲ್ಲ ಜಾಸ್ತಿ. ಮೇನ್ ಎಲ್ಲಿರೋದು ಮೇಯ್ನು, ಈಗ ಏನ್ ಮಾತಾಡ್ತಾ ಇದೀನಿ ನಾನು, ಇದು ಮೇಯ್ನು ಅರ್ಥ ಆಗ್ಬೇಕಿರೋದು. ಇದು ಎಲ್ಲರಿಗೂ ಗೊತ್ತಿರಲ್ಲ. ಕೆಲವರು ಕ್ಲಾಸಿಗೆ ಬರೋರು ಏನ್ ಮಾಡ್ತಾರೆ ಗೊತ್ತಾ, ಸ್ಟ್ರಾಟಜಿ ಹೇಳ್ಕೊಡ್ಬೇಕಾದ್ರೆ ಕ್ಲಾಸಲ್ಲಿ ಇರ್ತಾರೆ, ಈ ತರದ್ ಮಾತಾಡಕ್ ಶುರು ಮಾಡ್ದಾಗ ಹೋಯ್ತಾರೆ. ಅವ್ರಂತ ಬೆಪ್ರು ಯಾರೂ ಇಲ್ಲ ನನ್ನ ಪ್ರಕಾರ. ಚಂದು ಬ್ರೋ, ನೀವು ಹೇಳಿದ್ರಲ್ಲ ಮೈನಸ್ಸು ಆಗ್ದೇನೆ ಪ್ಲಸ್ಸು ಆಗ್ದೇನೆ ಒಂದೇ ಅಕೌಂಟಲ್ಲಿ ಕುತ್ಕೊಂತೀವಿ ಅಂತ, ಅದು ನಿಜ ಬ್ರೋ? ನಾವು ಅದೇ ಮಾಡಿರೋದು. ನಾನು ಅದೇ ಮಾಡಿರೋದು 1 ವರ್ಷ 2 ವರ್ಷ. ಟ್ರೇಡರ್ಸು ಟೈಮ್ ವೇಸ್ಟ್ ಮಾಡೋದು ಎಲ್ಲಿ ಅಲ್ಲೇನೆ. ಜಾಸ್ತಿ ದುಡ್ಡಿರೋರಾದ್ರೆ ಓಕೆ. ನಮ್ ಮಿಡಲ್ ಕ್ಲಾಸ್ ನಮ್ಮಂತವ್ರು ಬಂದಾಗ ದುಡ್ಡು ಖರ್ಚು ಮಾಡಕ್ ಹಿಂದೆ ಮುಂದೆ ನೋಡ್ತೀವಿ. ಅವಾಗ ಏನಾಗುತ್ತೆ, ಅಲ್ಲೇ ಒಂದ್ ಅಕೌಂಟಲ್ಲಿ ಆಟಾಡಿ ಒಂದ್ ದಿನ ತಿಕ್ಲತ್ತಿ ಬ್ರೀಚ್ ಮಾಡ್ತೀವಿ ಅದನ್ನ. ಬ್ರೋ ಕರೆಕ್ಟ್. ನಾನು ಸೇಮ್ ನೀವು ಅದೇ. ಯೋಚನೆ ಮಾಡಿ, ಅದಾಗದೇ ನೀವು ರೂಲ್ಸ್ ಫಾಲೋ ಮಾಡಿ ಬ್ರೀಚ್ ಆಗಲ್ಲ. ಒಂದ್ ದಿನ ತಿಕ್ಲತ್ ನೀವೇ ಬ್ರೀಚ್ ಮಾಡ್ತೀರಾ. ಕರೆಕ್ಟ್ ಬ್ರೋ, ಕರೆಕ್ಟ್. ನಾನು ಹಂಗೆ ಮಾಡಿದೀನಿ. ಹಂಗೆ ಆಗೋದು. ನಾವು ಅದೇ ಮಾಡಿರೋದು. ನಾನು ಹಂಗೆ ಮಾಡ್ಕೊಂಡು ಒಂದಿನ ಅರ್ಥ ಆದ್ಮೇಲೆ, ಓ ಮ್ಯಾಥ್ ಇದು ಕಂಪ್ಲೀಟ್ ಮ್ಯಾಥು, ಟ್ರೇಡಿಂಗ್ ಅಂದ್ರೆ ಏನೋ ದೊಡ್ಡದಲ್ಲ, ಪ್ರೊಬ್ಯಾಬಿಲಿಟಿ ಮ್ಯಾಥು, ಅದ್ ಅರ್ಥ ಆದ್ಮೇಲೆ ಓಕೆ ಅದ್ರಲ್ಲಿ ಒಂದ್ ಸ್ಟ್ರಾಟಜಿ ಕರೆಕ್ಟ್ ಆಗಿರೋದನ್ನ ಪಿಕ್ ಮಾಡಿ ಅದ್ರಲ್ಲೇ ಕನ್ಸಿಸ್ಟೆಂಟ್ ಆಗಿ ಕುತ್ಕೊಳ್ಳಿ.
ಎಂಟ್ರಿ ಮಾಡಲ್ಸ್ ನೀವೇನೇನ್ ಯೂಟ್ಯೂಬ್ ಅಲ್ಲಿ ನೋಡ್ತೀರಾ ಎಂಟ್ರಿ ಮಾಡಲ್ಸ್ ಅಷ್ಟೇ ಅವೆಲ್ಲ. ಸ್ಟ್ರಾಟಜಿ ಒಂದ್ ಮೈನ್ ಬೇಸು, ಅದನ್ನ ನೀವು ಒಂದನ್ನೇ ಇಟ್ಕೋಬೇಕು. ಬೇರೆ ಬೇರೆ ಸಿನಾರಿಯೋದಲ್ಲಿ ಬೇರೆ ಬೇರೆ ತರ ಎಂಟರ್ ಆಗ್ಬೋದು ಅಷ್ಟೇ, ಬಟ್ ಸ್ಟ್ರಾಟಜಿ ಚೇಂಜ್ ಆಗಲ್ಲ ಎಲ್ಲೂ. ಬ್ರೋ ಹಾ, ಅದು ಹೆಂಗೆ ತಗೊಳ್ಳೋದು ಅಂತ ಒಂದ್ಸಲಿ ಹೇಳ್ತೀರಾ? ನಾನು ಅದು ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ. ಫಂಡಿಂಗ್ ಯಾವ್ದು? ಪಿಪ್ಸ್ ಫಂಡಿಂಗ್ ಇರ್ತದೋ ಯಾವ್ದು ತಗೊಳ್ಳೋದು? ಒಂದ್ಸಲಿ ಫಂಡಿಂಗ್ ಪಿಪ್ಸ್ ಹೇಳಿದ್ರಿ ಅವಾಗಿದ್ದೆ, ಅದಾದ್ಮೇಲೆ ಶಾರ್ಪ್ ಏನೋ ಹೇಳಿದ್ರಿ ಅವಾಗಿರ್ಲಿಲ್ಲ. ಶಾರ್ಕ್ ಫಂಡೆಡ್ ಏನಿಲ್ಲ ಬ್ರೋ, ಶಾರ್ಕ್ ಫಂಡೆಡ್ ಎಲ್ಲ ಇವಾಗ ನೋಡಿ, ಮುಂಚೆ ಆದ್ರೆ ಬರೀ ಕ್ರಿಪ್ಟೋ ಮಾಡ್ಬೇಕಿತ್ತು, ಸಖತ್ ಕಷ್ಟ ಆಗೋದು. ಹ್ಮ್. ಇವಾಗ ಎಲ್ಲ UPI ಮಾಡಕ್ಕೆ ಆಪ್ಷನ್ ಕೊಡ್ತಾ ಇದಾರೆ. ನೀವು ಒಂದ್ಸಲಿ ಹಳೆ ವಿಡಿಯೋದಲ್ಲಿ ನಾನು ಫಂಡಿಂಗ್ ಪಿಪ್ಸ್ ಮತ್ತೆ ನಾನು ಹುಡುಕ್ದೆ ಯೂಟ್ಯೂಬ್ ಅಲ್ಲಿ, ಅದ್ರಲ್ಲಿ ಯಾವ್ದು ಇರ್ಲಿಲ್ಲ, ಫಂಡಿಂಗ್ ಪಿಪ್ಸ್ ಇತ್ತು. ಇಲ್ಲ, ಶಾರ್ಕ್ ಫಂಡೆದು ಇದೆ. ಶಾರ್ಕ್ ಫಂಡೆಡ್ ಹಾಕಿದ್ದೀನಿ ನಾನು ಲೈವ್ ಅಲ್ಲಿ ಹಾಕಿದ್ದೀರಾ ತೋರಿಸಿದ್ದೆ. ಹಾಕಿದ್ದೀರಾ. ಎರಡು ಇದೆ ಬ್ರೋ. ಶಾರ್ಕ್ ಫಂಡೆಡ್ ತುಂಬಾ ಈಸಿ ಬೈ ಮಾಡೋದು, ಅಲ್ಲಿ ಹೋಗಿ ಚಾಲೆಂಜಸ್ ಮೇಲೆ ಶಾರ್ಕ್ ಕ್ಲಿಕ್ ಮಾಡಿದ್ರೆ ಫಂಡೆಡ್ ಮುಗೀತು. ಈಸಿ ಬೈ ಮಾಡೋದು, ನೀವು ಹೋಗಿ ಡೈರೆಕ್ಟ್ ತಗೊಳ್ಳೋದು ಅಷ್ಟೇ. ಸಿ ಈ MT5 ಹೆಂಗ್ ಬರೋ ಅದ್ ಲಾಗಿನ್ ಆಗೋದು? ನನ್ನ ಐಫೋನ್ ಇರೋದ್ರಿಂದ ಡೈರೆಕ್ಟ್ ಆಪ್ ಸಿಕ್ತು, ಡೌನ್ಲೋಡ್ ಮಾಡಿದ್ರೆ ಹೆಂಗ್ ಲಾಗಿನ್ ಆಗೋದು ತಲೆ ಕೆಟ್ಟೋಯ್ತದು. ನಾವು ಫಸ್ಟ್ ಟೈಮ್ ರೀಸೆಂಟ್ ಆಗಿ MT5 ಅಲ್ಲಿ ಏನಿಲ್ಲ ಬ್ರೋ, ಈ ತರ ನಿಮ್ಗೆ ಲಾಗಿನ್ ಎಲ್ಲ ಆಗಿ ಅಕೌಂಟ್ ತಗೋತೀರಾ ಈ ತರ. ಓಕೆ, ಅಕೌಂಟ್ ತಗೊಂಡಾದ್ಮೇಲೆ ಇಲ್ಲಿ ಕ್ರೆಡೆನ್ಶಿಯಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಈ ತರ ತೋರ್ಸಕ್ ಶುರು ಆಗುತ್ತೆ. ಒಂದು ಅಲ್ಲಿ ಯೂಸರ್ ನೇಮೋ ID-ನೋ ಏನೋ ಇರುತ್ತೆ, ನೆಕ್ಸ್ಟ್ ಪಾಸ್ವರ್ಡ್ ಇರುತ್ತೆ, ನೆಕ್ಸ್ಟ್ ಸರ್ವರ್ ಇರುತ್ತೆ. ಫಸ್ಟ್ ಸರ್ವರ್ನ ಕಾಪಿ ಮಾಡ್ಕೊಳ್ಳಿ. MT5 ಓಪನ್ ಮಾಡಿದ ತಕ್ಷಣ ಆಡ್ ಅಕೌಂಟ್ ಅಂತ ಕೊಡಿ, ಸರ್ಚ್ ಯುವರ್ ಬ್ರೋಕರ್ ಆರ್ ಏನೋ ಒಂದು ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸರ್ವರ್ನ ಪೇಸ್ಟ್ ಮಾಡಿ. ಆಮೇಲೆ ಸರ್ವರ್ ಅಲ್ಲಿ ಒಂದೊಂದ್ಸಲಿ 2, 3, 4 ಅಂತ ವರ್ಷನ್ಸ್ ಇರುತ್ತೆ, ಸೇಮ್ ವರ್ಷನ್ ಸೆಲೆಕ್ಟ್ ಆಗ್ಬೇಕು. ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ID ಸೆಲೆಕ್ಟ್ ಮಾಡಿ, ಪೇಸ್ಟ್ ಮಾಡಿ, ಪಾಸ್ವರ್ಡ್ ಕಾಪಿ ಮಾಡಿ, ಪೇಸ್ಟ್ ಮಾಡಿ, ಲಾಗಿನ್ ಆಗಿ. ಯಾವ್ದ್ರಲ್ಲಿ ಟ್ರೇಡ್ ಮಾಡ್ಬೇಕು ಅದನ್ನ ಕಾಪಿ ಮಾಡಿ, ಅದ್ರ ಚಾರ್ಟ್ ಓಪನ್ ಮಾಡಿ, ಟ್ರೇಡ್ ಮಾಡಿ, ಮುಗೀತಷ್ಟೇ. ಸಿಂಪಲ್ ಬ್ರೋ, ಎಲ್ಲ ಇದೆಲ್ಲ ತಲೆಗೆಡ್ಸ್ಕೋಬೇಡಿ, ಅವೆಲ್ಲ ಸಿಂಪಲ್ ಏನೆ. ಈಗ ಶಾರ್ಕ್ ಫಂಡೆಡ್ ಅಷ್ಟೇನೆ, ಇದೇನ್ ಹಿಂಗಿದೆ ಇವಾಗ. ಬೇರೆ ಬೇರೆ ತರ ಮಾಡಕ್. ಆಮೇಲೆ ಶಾರ್ಕ್ ಫಂಡೆಡ್ ಅಲ್ಲಿ ಇವಾಗ ಇನ್ನೂ ಕ್ರೇಜಿ ಆಗಿ ಬಿಟ್ಟಿದಾರಪ್ಪ. 25K ಅಕೌಂಟ್ ಎಲ್ಲ ಬಿಟ್ಟಿದ್ದಾರೆ, ಸ್ವಲ್ಪ ದುಡ್ಡು ಜಾಸ್ತಿ ಅಷ್ಟೇ. ಕಾಸು ಇದ್ದಂಕ ಜಯ ಅಲ್ಲ ಬ್ರೋ. ಈಗ್ಲೂ 2K ಅಂತ ಹೊಡೆದ್ರೆ ಬರುತ್ತೆ ಅನ್ಸುತ್ತೆ 50% ಎಷ್ಟು 40% 50% ಆಫ್ ಬರುತ್ತೆ. ಬರುತ್ತೆ ಬ್ರೋ, ಬರುತ್ತೆ. ಈಗ ಗೋಲ್ಡ್ ಅಕೌಂಟಿಗೆ 30%, ನಾರ್ಮಲ್ ನಾರ್ಮಲ್ ಅಕೌಂಟ್ ಅಕೌಂಟ್ 40% ಕೊಡ್ತಾನೆ. ಸೊ ನಿಮಗೆ ಇದರಲ್ಲಿ ಶಾರ್ಕ್, ಈಗ ಇನ್ನೊಂದು ಹೇಳ್ತೀನಿ ನೋಡಿ, ಶಾರ್ಕ್ ಫಂಡೆಡ್, ಶಾರ್ಕ್ ಬೋಲ್ಟ್ ಅಕೌಂಟ್ ಅಲ್ಲಿ ನಿಮ್ಗೆ ಡ್ರಾ ಡೌನ್ ತುಂಬಾ ಕಮ್ಮಿ ಆಯ್ತು, ನನ್ಗೆ ಇದು ಜಾಸ್ತಿ ಬೇಕು ಅಂತ ಅನ್ಸಿದ್ರೆ 2 ಆಪ್ಷನ್ ನಿಮ್ಮ ಹತ್ರ. ಒಂದು ಹೈಯರ್ ಅಕೌಂಟ್ಸಿಗೆ ಹೋಗಿ, ಆಮೇಲೆ ಇದ್ರಲ್ಲೂ ಅಷ್ಟೇ ನೆನ್ಪಿರ್ಲಿ, ಇನ್ವೆಸ್ಟ್ಮೆಂಟ್ ರಿಟರ್ನ್ ಇಷ್ಟೇ ನಿಮ್ ತಲೆಯಲ್ಲಿ ಇರ್ಬೇಕಿರೋದು. ಒಂದೇ ಅಕೌಂಟ್ ನಾನು ಅಷ್ಟು ಮಾಡ್ಬೇಕು ಅಲ್ಲ, ಇಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀನಿ ದುಡ್ಡು ಕೊಟ್ಟು, ಅದ್ರ ಡಬಲ್ ನಾನು ತೆಗಿಬೇಕಷ್ಟೇ, ಹೆಂಗಾದ್ರೂ ಮಾಡಿ ಇಷ್ಟೇ. ಇನ್ನೊಂದು ಜಾಸ್ತಿ ಅಕೌಂಟ್ ಸೈಜ್ಗೆ ಹೋಗಿ ದುಡ್ಡು ಕೊಟ್ಟು ತಗೊಳ್ಳಿ. ಇಲ್ವಾ, ಶಾರ್ಕ್ ಪ್ರೈಮ್ ಅಲ್ಲೇ ಇನ್ಸ್ಟೆಂಟ್ ಇದೆಯಲ್ಲ, ಇದರಲ್ಲಿ 7% ಕೊಡ್ತಾನೆ. ಓಕೆ, ಇನ್ನೊಂದು ಲೈಟ್ ಅಕೌಂಟ್ ಅಲ್ಲಿ 6% ಕೊಡ್ತಾನೆ. ಸೊ ಓಕೆ, ಇದರಲ್ಲೇ ಏನು ಪ್ರೈಮ್ ಅಕೌಂಟ್ಗೆ ಹೋಗ್ಬಿಟ್ಟು ಪ್ರೈಮ್ ಅಕೌಂಟ್ ಅಲ್ಲಿ ತಗೊಳ್ಳಿ, ಪಾಸ್ ಮಾಡ್ಬೋದು. 4% ನನ್ನ. ಸೊ ಇದ್ರಲ್ಲಿ ತಗೊಂಡ್ ಮಾಡಿ, ಇದ್ರಲ್ಲಿ 7% ಕೊಡ್ತಾನೆ, 4% ಕೊಡ್ತಾನೆ. ಕನ್ಸಿಸ್ಟೆನ್ಸಿ ಇದೆ ಇದರಲ್ಲಿ, ಆದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಲೇಬೇಕಾಗುತ್ತೆ. 30% ಏನೋ ಕೊಟ್ಟಿರ್ತಾರೆ ಅನ್ಸುತ್ತೆ, ನೋಡಿ. ಓಕೆ ಬ್ರೋ, ಬಟ್ ಯಾರು ತಗೊಂಡ್ರು ಪಾಸ್ ಮಾಡ್ಲೇಬೇಕು. ಸೊ ಇಲ್ಲಿ ಡೈಲಿ ಅಂತ ಬಂದಾಗ 1 ಸ್ಟೆಪ್ 2 ಸ್ಟೆಪ್ ಕೊಡ್ತಾನೆ ಇವನು. ಸೊ 1 ಸ್ಟೆಪ್ ತಗೋಬಹುದು ನೀವು, ಇದರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. 1 ಸ್ಟೆಪ್ ಆಕ್ಚುಲಿ ಬೆಸ್ಟ್ ಎಲ್ಲದಕ್ಕಿಂತ, ಎಲ್ಲಾ ಅಕೌಂಟ್ಸ್ ಅಲ್ಲಿ. ಬಟ್ ಶಾರ್ಕ್ ಫಂಡೆಡ್ ಅಂತ ಬಂದಾಗ ಶಾರ್ಕ್ ಫಂಡೆಡ್ ಬೋಲ್ಟೇ ಬೆಸ್ಟ್. ನೀವೆಲ್ಲೇ ಬೇರೆ ಪ್ಲಾಟ್ಫಾರ್ಮ್ಸ್ ಹೋದ್ರೆ 1 ಸ್ಟೆಪ್ಪೇ ಬೆಸ್ಟ್. ನಿಮಗೆ ಕಷ್ಟ ಕಮ್ಮಿ ಅನ್ಸ್ಬೋದು ಡ್ರಾ ಡೌನ್, ಬಟ್ ಇದು ತುಂಬಾ ಜಾಸ್ತಿನೇ ಡ್ರಾ ಡೌನ್. 6% ಅಂದ್ರೆ 6% ಅಲ್ಲಿ 9% ಮಾಡಬೇಕು. 2 ಟ್ರೇಡ್ 3 ಟ್ರೇಡ್ ವಿನ್ ಆಗ್ಬೇಕು ಅಷ್ಟೇ. ಆ ಟ್ರೇಡ್ಗಳನ್ನ ದಿನ ತಗೊಳ್ಳೋದಲ್ಲ, ಪರ್ಫೆಕ್ಟ್ ಆಗಿದ್ರೆ ತಗೊಳ್ಳಿ ಸಾಕು. ಜನಕ್ಕೆ ಹೆಂಗ್ ತಲೆಯಲ್ಲಿ ಇಟ್ಸ್ಬಿಟ್ಟಿದ್ದಾರೆ ಅಂದ್ರೆ, ಲೈವ್ ಸ್ಟ್ರೀಮಿಗೆ ಬರೋರು ಮತ್ತೆ ಪೇಔಟ್ಗಳನ್ನ ಹಾಕೋರು, ಪ್ರಾಫಿಟ್ಗಳನ್ನ ಹಾಕೋರೆಲ್ಲ ನಾನು ದಿನಾ ಮಾಡ್ತೀನಿ, ದಿನಾ ತೆಗಿತೀನಿ ಅನ್ನೋದು ಬಂದ್ಬಿಟ್ಟಿದೆ.
ಫಸ್ಟ್ ಆಫ್ ಆಲ್ ಲೈವ್ ಸ್ಟ್ರೀಮ್ ಅಲ್ಲಿ ಇರೋರಿಗೆ ಬ್ರೋಕರ್ಸ್ ಅಕೌಂಟ್ ಇದು ಕೊಡ್ತಾರೆ, ಟ್ರೇಡ್ಸ್ ಕೊಡ್ತಾರೆ. ಡೈರೆಕ್ಟ್ ಏನಿಲ್ಲ, ಅವರು ಏನ್ ಮಾಡಂಗಿಲ್ಲ. ಅವರು ಕೊಡ್ತಿರೋ ಥರ್ಡ್ ಪಾರ್ಟಿ ಅವರು ಟೆಲಿಗ್ರಾಮ್ ಆ್ಯಪ್ ಬಾಟೆ ಡೈರೆಕ್ಟ್ ಆಟೋಮೇಟ್ ಮಾಡಿ ಬಿಟ್ಬಿಟ್ಟಿದಾನೆ. ಬಾಟೆ ನಿಮಗೆ ಸೆಲ್ಲು ಬೈ ಸಿಗ್ನಲ್ ಎಲ್ಲಾ ಕಳ್ಸುತ್ತೆ. ಇಷ್ಟೇ, ಇನ್ನೇನಿಲ್ಲ. ಅವನ್ ಅದನ್ನೇ ನೋಡ್ಕೊಂಡು ಇಲ್ಲಿ ಕುತ್ಕೊಂಡು ಹಿಂಗ್ ನೋಡ್ಕೊಂಡು ಇಲ್ಲಿದೆ, ಇಲ್ಲಿ ಎತ್ತಿ 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 ಅಂತಾನೆ ಅಷ್ಟೇ. ನೆಕ್ಸ್ಟ್ ನಿಮ್ಗೆ ಯಾರ್ಯಾರು ನಾನು ದುಡ್ಡು ಮಾಡ್ಕೊಡ್ತೀನಿ, ನನ್ನ ಅಕೌಂಟ್ ನಂದು ಟೆಲಿಗ್ರಾಮಿಗೆ ಸೇರಿ ಅಂತಾರೆ, ಅವ್ರದ್ದು ಅದೇ ಕತೆ. ಬ್ರೋ ಇವಾಗ $25 ತಗೊಂಡ್ರೆ 9% ಕೊಟ್ಟಿದ್ದಾರಲ್ಲ ಇದು, ಅದು ಒಂದೇ ಟ್ರೇಡ್ ಅಲ್ಲೇ ಮಾಡ್ಬೇಕಾ? ಇಲ್ಲ, 6% ಲಾಸ್ ಮಾಡ್ಕೊಳ್ಳದಂಗೆ 9% 9%. ಎಷ್ಟೆಲ್ಲಾದ್ರೂ ಮಾಡಿ. ಓಕೆ. ಓಕೆನಾ? ಬ್ರೋ ಇನ್ಆಕ್ಟಿವಿಟಿ ಡೇಸ್ ಕೌಂಟ್ ಆಗೋದು ಟ್ರೇಡ್ ತಗೊಂಡ್ಮೇಲೆ ಅಲ್ಲ? ಹಾ ಹೌದು. ನಂದಿನ್ನು ನಾಳೆ ನಾಡಿದ್ದು ಮುಗಿಯುತ್ತೆ. ನಾನು ಇನ್ನ ಕಲಿತಾ ಇದ್ದೀನಿ, ಸೊ ಅದನ್ನ ಟ್ರೇಡ್ ತಗೊಳ್ತೀನಿ ಅನ್ಕೊಂಡಿದ್ದೀನಿ. ಅಂದ್ರೆ ನಿಮ್ದು ಆರ್ಡರ್ ಬ್ಲಾಕ್ ಒಂದು ಕಾನ್ಸೆಪ್ಟ್ ಆಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಇವತ್ತು ಅನಾಲಿಸಿಸ್ ಮಾಡಿದ್ದೀನಿ ಬ್ರೋ. ಸೊ ನನ್ನ ಪ್ರಕಾರ ನೀವು ಕನ್ಫರ್ಮೇಶನ್ ಮೇಲೆ ವರ್ಕ್ ಮಾಡಿ. ಆರ್ಡರ್ ಬ್ಲಾಕ್ ತಗೊಂಡ್ರು ವಿತ್ ಕನ್ಫರ್ಮೇಶನ್ ತಗೊಳಕ್ ಟ್ರೈ ಮಾಡಿ. ಹಾ ಓಕೆ ಬ್ರೋ. ಬ್ರೋ ಅದು ನೀವು ಯಾವಾಗ ಇಂಡಿಕೇಟರ್ ಪಬ್ಲಿಷ್ ಮಾಡ್ತೀರಾ ಬ್ರೋ? ಇವತ್ ಮಾಡ್ತೀನಿ ಬಿಕಾಸ್ ನನ್ಗೆ ಮೇನ್ ಆಗಿ ನಾನು ಹಾಕಿರೋದು ಕರೆಕ್ಟ್ ಇದೆಯಾ ಅಂತ ನಾನು ಮತ್ತೆ ನೋಡ್ಬೇಕು. ನಾನು ಒಂದು ಹಾಕೊಂಡಿರ್ತೀನಿ, ಅದು ಕರೆಕ್ಟ್ ಆಗಿದೆಯಾ, ಬಿಕಾಸ್ ನನ್ಗೆ ಅಲ್ಲಿ ಇಂಡಿಕೇಟರ್ ಕೊಟ್ರು ಕೂಡ ನಂಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಅಂತ ಅನ್ಸ್ತಿದೆ ನನ್ಗೆ ಫುಲ್ಲು. ಬ್ರೋ ಅಷ್ಟೇ, ಅದನ್ನ ಆನ್ ಮಾಡ್ಕೊಳ್ಳಿ, ಆಫ್ ಮಾಡ್ಕೊಳ್ಳಿ. ನೀವು ಹಾಕಿರೋದನ್ನ ನೋಡ್ಕೊಳ್ಳಿ, ಆಮೇಲೆ ಬಂದ್ಬಿಟ್ಟು ಆಫ್ ಮಾಡ್ಕೊಂಡಿರಿ, ಆಮೇಲೆ ಆನ್ ಮಾಡ್ಕೊಳ್ಳಿ. ಈ ತರನು ಮಾಡ್ಕೋಬಹುದು. ಕ್ರಾಸ್ ವೆರಿಫೈ ಮಾಡ್ಕೊಳ್ಳಲ್ಲ ಬ್ರೋ. ಬ್ರೋ ಅದು ಶಾರ್ಪ್ ಫಂಡೆಡ್ ಎಲ್ಲ 30 days ಅಷ್ಟೇನೇ ಇರೋದು, ಆಮೇಲೆ ಅದೇ ಮತ್ತೆ ಫಂಡೆಡ್ ಎಲ್ಲ ಅಲ್ಲ, ಬೋಲ್ಟ್ ಅಕೌಂಟ್ ಮಾತ್ರ 30 ಡೇ. ಓಕೆ, ಮಿಕ್ಕಿದೆಲ್ಲ ಅಂದ್ರೆ ಲೈಫ್ ಟೈಮ್ ಇರುತ್ತಾ? ಇದೆಲ್ಲ ನಾರ್ಮಲ್ ಎಲ್ಲಾ ತರ. ರೂಲ್ಸ್ ಒಳಗಡೆ ಇರ್ಬೇಕು ನಾವು ಅಷ್ಟೇ. ಓಕೆ ಬ್ರೋ ಇಂಡಿಕೇಟರ್ಗೆ ಪ್ರೈಸ್ ಸೆಟ್ ಮಾಡಿದ್ರ ಬ್ರೋ? ನೋಡೋಣ ಬ್ರೋ, ಒಂದ್ 2-3 ಸಾವಿರ. ಈ 2K ಗ್ರೂಪ್ ವರ್ಕ್ ಫ್ರೀ ಅಪ್ಪ. ಬ್ರೋ ಗ್ರೂಪ್ ವರ್ಗೂ ಅಷ್ಟೇನಾ, ಇಲ್ಲ ಹೊರಗಡೆ ಸ್ಟಾರ್ಟಿಂಗ್ ಹೊರಗಡೆ ಅವರು ಫಸ್ಟ್ ಆಫ್ ಆಲ್ ಕೊಡೋದೇ ಇಲ್ಲ. ಆಮೇಲೆ ಅವೆಲ್ಲ ಈಗ ಅದರಿಂದ ದುಡ್ಡು ಮಾಡಬೇಕು ಅನ್ನೋದು ಏನಿಲ್ಲ. ಫಸ್ಟ್ ನಮ್ ಜನಗಳು ಯೂಸ್ ಮಾಡ್ಲಿ, ಆಮೇಲೆ ನೋಡೋಣ ಆಚೆ ಯಾರು ಕೇಳಿದ್ರೆ ಬೇಕೇ ಬೇಕು ಅಂತ ಕೊಡೋದು. ಇಲ್ಲ, ನಾನು ಎಲ್ಲೂ ಅನೌನ್ಸೇ ಮಾಡ್ತಾ ಇಲ್ಲ, ಅದಕ್ಕೇನೆ ಇನ್ಸ್ಟಾದಲ್ಲೂ ಹಾಕಿಲ್ಲ ಇನ್ನು. ಆಲ್ ದ ಬೆಸ್ಟ್ ಬ್ರೋ, ಒಳ್ಳೇದಾಗ್ಲಿ. ಎಲ್ಲರಿಗೂ ಏನಕ್ಕೆ ಹಾಕದು ಬ್ರೋ. ಈ ಸಖತ್ ಇದೆ, ಬಟ್ ನಾನ್ ಕೊಟ್ಬಿಟ್ಟು ನನ್ಗೆ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟ ಇಲ್ಲ. ನಾನ್ ರಿಸ್ಕ್ ತಗೋತೀನಿ, ನಾನ್ ರಿಸ್ಕ್ ತಗೊಳಕ್ ಓಕೆ. ಸೊ ಇದು ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿರೋದು. ಓಕೆ, ಸೊ Jan 1 to Jan 13, ಸಾರಿ, ಈ ವರ್ಷ ಸ್ಟಾರ್ಟ್ ಆದಾಗಿಂದ August 13 ವರೆಗೂ ಇದನ್ನ ನಾನು ಆಟೋಮೇಟ್ ಮಾಡ್ಬೇಕಂತ ಅನ್ಕೊಂಡಿರೋದು ಇವಾಗ, ಈ ಸ್ಟ್ರಾಟಜಿನ. ಓಕೆ, ನೋಡಿ ಒಂದ್ಸಲಿ ನೋಡಿ ಇದ್ರದ್ದು ಮ್ಯಾಕ್ಸ್ ಡ್ರಾಡೌನ್ ನೋಡಿ. ಒಂದೇ ಟೈಮ್ ಈಗ ಪ್ರಾಪ್ ಫಾರ್ಮ್ಸ್ ಅಲ್ಲಿ ಏನ್ ಇಶ್ಯೂ, ನೀವು ಫ್ಯೂಚರ್ಸ್ ಅಲ್ಲಿ, ಅದರಲ್ಲೂ ಫ್ಯೂಚರ್ಸ್ ಅಲ್ಲಿ ಏನ್ ಇಶ್ಯೂ, ನಾರ್ಮಲ್ CFDs ಅಲ್ಲಿ ನೀವು ಆಟೋಮೇಶನ್ ಮಾಡಂಗಿಲ್ಲ, ಎಲ್ಲೋ ಸ್ವಲ್ಪ ಪ್ರಾಪ್ ಫಾರ್ಮ್ಸ್ ಅಷ್ಟೇ ಪರ್ಮಿಷನ್ ಕೊಡೋದು. ಬಟ್ ಫ್ಯೂಚರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಆಟೋಮೇಶನ್ ಮಾಡ್ಕೋಬಹುದು. ನೀವು ಟ್ರೇಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರಾಟಜಿ ಬಿಲ್ಡ್ ಮಾಡಿದೀರಾ, ಬಿಲ್ಡ್ ಮಾಡಾದ್ಮೇಲೆ ಅದನ್ನ ಇಲ್ಲಿಂದ ಇಲ್ಲಿ ಸ್ಟ್ರಾಟಜಿ ನಂದು ಇಲ್ಲಿ ಬೈ ಅಂತ ತೋರಿಸುತ್ತಾ ಟ್ರೇಡಿಂಗ್ ವ್ಯೂ ಅಲ್ಲಿ ಒಂದು ಅಲರ್ಟ್ ಇಟ್ಟಿರ್ತೀನಿ. ಬೈ ಬಂದ ತಕ್ಷಣ ಅಲರ್ಟ್ ಏನ್ ಮಾಡುತ್ತೆ, ಅಲರ್ಟ್ದು API ವೆಬ್ ಹುಕ್ ಇರುತ್ತಲ್ಲ, ಅದು ಈಗ ಟ್ರೇಡ್ ವೇಟ್ ಅಂತ ತೋರಿಸುದ್ನಲ್ಲ, ಅಲ್ಲಿಗೆ ಮೆಸೇಜ್ ಕಳಿಸುತ್ತೆ, 2 ಕಾಂಟ್ರಾಕ್ಟ್ಸ್ ಬೈ ಮಾಡು ಇವಾಗ, SL ಇಲ್ಲಿಡು, TP ಇಲ್ಲಿಡು, ಮುಗೀತು ಅಷ್ಟೇ. ನಂದೇನ್ ಕೆಲಸ ಇಲ್ಲ, ಆಟೋಮೇಶನ್ ಎಲ್ಲ. ಸರಿನಾ? ಏನ್ ಇಶ್ಯೂ, ಈಗ 25K ಅಕೌಂಟ್ ಅಲ್ಲಿ ಡ್ರಾಡೌನ್ ಎಷ್ಟು ಕೊಡ್ತಾನೆ, $1000. ಅದು ಏನು, ಟ್ರಯಲಿಂಗ್. ಹೌದಾ? ಟ್ರಯಲಿಂಗ್ ಅಂದ್ರೆ ನೀನ್ ಎಷ್ಟೇ ಪ್ರಾಫಿಟ್ ಮಾಡು, ಟ್ರಯಲ್ ಆಗ್ತಾ ಇರುತ್ತೆ. 1000 ಹಂಗಂಗೆ ಮೇಲ್ ಮಾಡ್ದಂಗ್ ಹೋಗ್ತಾ ಇರುತ್ತೆ. ಯಾವುದೇ ಟೈಮಲ್ಲೂ ನೀನು 1000 ರಿಸ್ಕ್ ಕಳ್ಕೊಳಂಗಿಲ್ಲ. ಮೇಯ್ನು ಅದಿರ್ಬೇಕು ಸ್ಟ್ರಾಟಜಿಯಲ್ಲಿ. ಆ ಸ್ಟ್ರಾಟಜಿಗೆ ಕರೆಕ್ಟ್ ಆಗಂಗೆ ಓಕೆ ಒಂದು ಬಿಲ್ಡ್ ಆಗಿದೆ ಇವಾಗ. ಮ್ಯಾಕ್ಸ್ ಡ್ರಾಡೌನ್ ನೋಡಿ, ಇದು ಎಷ್ಟು %? 0.36%. ನನಗೆ ಕೊಡೋದು ಎಷ್ಟು? 4%. ಪ್ರಾಫಿಟೇಬಲ್ 53% ಅಷ್ಟೇ ವಿನ್ ರೇಟ್. ಪ್ರಾಫಿಟ್ ಫ್ಯಾಕ್ಟರ್ 11.54%. ಹಂಗಂದ್ರೆ 1:10 1:11 ವರ್ಗು ಅದು ಆಕ್ಚುಲಿ ಇರೋದು. ಮತ್ತೆ ಇದು ಸುಮ್ಮನೆ ಇಲ್ಲೇನ್ ಸ್ಲಿಪ್ಪೇಜ್ ಇಲ್ಲ, ಕಮಿಷನ್ ಇಲ್ಲ ಅಂತಾನು ಅನ್ಕೋಬೇಡಿ, ಎಲ್ಲ ಆಡ್ ಆಗಿದೆ. ಓಕೆ, ಸೊ ಆನ್ ವಿಂಡೋ
20 SL 46 TP ನೋಡಿ ಇಲ್ಲಿ 25K ಅಕೌಂಟು ಮತ್ತೆ $2 ಪರ್ ಕಾಂಟ್ರಾಕ್ಟ್ $2 ಕಮಿಷನ್ ಆ್ಯಡ್ ಆಗಿದೆ. ಸ್ಲಿಪ್ಪೇಜು ಹಾಕಿದ್ದೀನಿ, ಅಲ್ಲಿ ಸ್ಲಿಪ್ಪೇಜೇ ಇರಲ್ಲ ಫ್ಯೂಚರ್ಸ್ ಅಲ್ಲಿ, ನ್ಯೂಸ್ ಟೈಮಲ್ಲಿ ಮಾತ್ರ ಒಂಚೂರು ಬರುತ್ತೆ. ಓಕೆ, ಅದು ಒಂಚೂರು ಆದ್ರೂ 4 ಟಿಕ್ ಹಾಕಿದ್ದೀನಿ. ಎಲ್ಲಾನು ಆ್ಯಡ್ ಮಾಡ್ಬಿಟ್ಟು ಈ ರಿಸಲ್ಟ್ಸ್ ಬರ್ತಾ ಇರೋದು ಇವಾಗ. ಇದನ್ನ ಆಟೋಮೇಟ್ ಮಾಡ್ಬೇಕು ಇವಾಗ ಸದ್ಯಕ್ಕೆ. ಬ್ರೋ ಇದು ಆಲ್ರೆಡಿ ಬಿಲ್ಡ್ ಆಗಿದೆಯಾ? ಎಲ್ಲ ಬಿಲ್ಡ್ ಆಯ್ತು. ಇದು ನಮ್ಗೆ ಕೊಟ್ಟಿರೋದು ಅದೇ ನಾನು ಸ್ಟ್ರಾಟಜಿ. ಬರೀ 4x ಗೆ ಇದು ಅನ್ಸುತ್ತೆ ಇನ್ನೊಂದು ಫೀಚರ್ಸ್. ಇಲ್ಲಿ ನಾನು ಬರೀ 2 ಕಾಂಟ್ರಾಕ್ಟ್ ಕೊಟ್ಟಿರೋದು. ನಾನು ಮ್ಯಾಕ್ಸಿಮಮ್ ಒಂದು 8 ಕಾಂಟ್ರಾಕ್ಟ್ ಕೊಟ್ರು ಇಲ್ಲಿ ಲಾಸ್ ಲಿಮಿಟ್ ನೋಡ್ಕೋಬೇಕು. ಯಾವುದೇ ಟೈಮಲ್ಲೂ ಬರೀ $1% $8 ಕೊಟ್ರು. ಸೊ ನಾನು 8 ತಿಂಗಳಲ್ಲಿ $38,000 ಮಾಡಿರ್ಬೋದಿತ್ತು 25K ಅಕೌಂಟಲ್ಲಿ, ಒಂದು ಅಕೌಂಟಲ್ಲಿ. ಅದು ವಿತೌಟ್ ಬ್ರೀಚಿಂಗ್. ಪೇಔಟ್ ಮೇಲೆ ಪೇಔಟ್ 5 ಪೇಔಟ್ ತಗೋಬಹುದು ಒಂದೊಂದು ಅಕೌಂಟಲ್ಲಿ, $1,000. ಸೊ ಒಂದು ಅಕೌಂಟಲ್ಲಿ $5,000 ತೆಗಿಬೋದು. 5,000 5 ಅಕೌಂಟ್ ತಗೋಬಹುದು, 25K ಅಕೌಂಟ್ದು 5 ಅಕೌಂಟ್ ತಗೋಬಹುದು ಒಂದೇ ಸಲ. ಹಂಗಂದ್ರೆ ಸೊ ಫಸ್ಟ್ ಟೈಮ್ ತಗೋಬೇಕಾದ್ರೆ ವಿಡ್ರಾ 1000 ಮಾತ್ರ, ಆಮೇಲೆ 1500 1500 ಆ ಥರ 5 ಪೇಔಟ್ ಅಷ್ಟೇ ತಗೊಳಕ್ಕಾಗೋದು ಒಂದು ಫ್ಯೂಚರಲ್ ಅಕೌಂಟಲ್ಲಿ. ಇದನ್ನೆಲ್ಲ ಹಂಗೆ 5 ಅಕೌಂಟ್ ನಾನು ಶಿವಲಿಂಗು 5 ಅಕೌಂಟ್ ಕನೆಕ್ಟ್ ಮಾಡಿಬಿಟ್ರೆ ಮುಗೀತ್ ಕತೆ. ಬ್ರೋ ಇದು ಅನಾಲಿಸಿಸ್ ಇದೆಯಲ್ಲ ಬ್ರೋ, ಮಲ್ಟಿ ಟೈಮ್ ಅದು ಯಾವಾಗ ಮಾಡ್ಬೇಕು ಬ್ರೋ? ಮಂತ್ಲಿ ಅಂದ್ರೆ ಮಂತ್ಲಿ ಒನ್ ಟೈಮ್, ಬಟ್ ಅದು ಮಂತ್ಲಿ ಸ್ಟಾರ್ಟ್ ಯಾವ್ದಾರ ಆದಾಗ ಪರ್ಟಿಕ್ಯುಲರ್? ಮಂತ್ಲಿಯಿಂದ ಸ್ಟಾರ್ಟ್ ಮಾಡಿ. ಮಂತ್ಲಿ ಏನ್ ಚೇಂಜ್ ಆಗೋದೇ ಇಲ್ಲ. ವೀಕ್ಲಿ ಹಾ ವೀಕ್ಲಿ ಬ್ರೋ, ಬಂದಾಗ ವೀಕ್ಲಿ ಸ್ಟಾರ್ಟ್ ಮಾಡಿ. ವೀಕ್ಲಿ ಇವಾಗ MSS ಆಗಿದೆ ಬ್ರೋ. ಹೌದು, ವೀಕ್ಲಿ MSS ಟ್ರೆಂಡ್ ಆಗಿದೆ. ಸಾರಿ ಬ್ರೋ, ಡೈಲಿ MSS ಆಗಿದೆ. ಡೈಲಿ ಮೇಲ್ಗಡೆಗೆ MSS ಆಗಿತ್ತಾ? ಸೊ ನಾನು ಇವಾಗ ಆಯ್ತು ಬ್ರೋ. ತೆಗ್ದಿದ್ದೀನಲ್ಲ. ನನ್ ಗೋಲ್ಡ್ ಎಲ್ಲೋಯ್ತು? ಓಕೆ. ಸೊ ಡೈಲಿ ಇವಾಗ ಮೇಲ್ಗಡೆಗೆ MSS ಆಗಿದೆ. ಆಮೇಲೆ ಇಲ್ಲಿಂದ ಬೈ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಿರಾ, ಅದಿನ್ನು ರಿಟ್ರೇಸ್ಮೆಂಟ್ ಬರಬೇಕು. ಅದಕ್ಕೆ ಬ್ರೋ ನೆಕ್ಸ್ಟ್ ಬ್ರೋ ಲೋವರ್ ಟೈಮ್ ಫ್ರೇಮ್ಸ್ಗೆ ಹೋಗಿ ನೋಡ್ತೀರಾ. 1 ಅವರ್ ಅಂದ್ರೆ ನಾನು ಇವಾಗ ಏನಾಗ್ತಿದೆ, ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಏನೇನ್ ಆಗ್ತಿದೆ ಅಂತ. 4 ಅವರ್ ಎಲ್ಲ ನೋಡ್ತೀರಾ, ಮಾಡ್ತೀರಾ. ಓಕೆ ಬ್ರೋ, ಸಿಗೋಣ ಹಂಗಾದ್ರೆ ನಾಳೆ. ಟೈಮ್ ಆಯ್ತು. ಹಾ ಬ್ರೋ. ಓಕೆ ಬ್ರೋ. ಬ್ರೋ ಒಂದೇ ಒಂದು ಡೌಟ್ ಬ್ರೋ, ಹಾ. ಡೈಲಿ ಅನಾಲಿಸಿಸ್ ಮಾರ್ನಿಂಗ್ ಟೈಮ್ ಬೆಟರ್ ಇರುತ್ತಾ, ನೈಟ್ ಟೈಮ್ ಮಾಡೋದು ಇರುತ್ತಾ? ಬೆಳಗ್ಗೆ ನೀವು ಟ್ರೇಡ್ ಮಾಡಕ್ಕಿಂತ ಮುಂಚೆ ಡೈಲಿ ಅನಾಲಿಸಿಸ್ ಮಾಡಬೇಕು. ಓಕೆ ಬ್ರೋ, ಥ್ಯಾಂಕ್ ಯು. ಡೈಲಿ ಅನಾಲಿಸಿಸ್ ಮಾಡಾದ್ಮೇಲೆ ಅಲ್ವಾ ಟ್ರೇಡ್ ಪ್ಲಾನ್ ಮಾಡಕ್ಕಾಗೋದು. ಹಾ ಬ್ರೋ, ಓಕೆ. ಬ್ರೋ CFT ಮಾಡ್ತಾ ಇದೀರಾ ಬ್ರೋ ಇಲ್ವಾ? CFT ನ ಮಾಡ್ತಾ ಇದೀನಿ, ಬಟ್ ಜಾಸ್ತಿ ಮಾಡ್ತಾ ಇಲ್ಲ. ಎಲ್ಲ ಪಕ್ಕಾ ಸೆಟಪ್ ಇದ್ರೆ ಮಾತ್ರ ಮಾಡ್ತಾ ಇದೀನಿ. ಬಯಾಸರ ಶೇರ್ ಮಾಡಿ ಬ್ರೋ ಗ್ರೂಪ್ ಅಲ್ಲಿ. ನಿಮ್ಗೆ ನಿಮ್ಮ ಹತ್ರನೇ ಇರುತ್ತಲ್ಲ ಬಿಡಿ ಬ್ರೋ, ನಾಳೆಯಿಂದ ಇಂಡಿಕೇಟರ್ ನೀವೇ ತಗೊಂಡ್ ಮಾಡಿ. ಬಯಸು ಅಯ್ಯೋ ಅದೇ ಆಯ್ತು, ಕೊಡುತ್ತೆ, ಎಲ್ಲ ಇಂಡಿಕೇಟರ್ ಅದೇ ಇದ್ರೆ ಕೊಡುತ್ತೆ. ಬ್ರೋ ನನ್ನ ಇವಾಗ ಕ್ವಶನ್ ಕೇಳೋ ಇಂಡಿಕೇಟರ್ ಇದ್ರೆ ಆಪ್ಷನ್ ಇರಲ್ಲ. ಬಯಾಸ್ ಏನ್ ಬೇಡ. ಬ್ರೋ ಇವಾಗ ಹ್ಮ್ ಇಂಡಿಕೇಟರ್ನ ನೀವು ಹಾ. ಇವಾಗ ಇದ್ರಲ್ಲೆಲ್ಲ ಎಷ್ಟೊಂದು ಇಂಡಿಕೇಟರ್ಸ್ ಇಲ್ಲ, ಆತರ ನೀವು ಸೇಲ್ ಮಾಡಿ ಅವ್ರ ಕಡೆಯಿಂದ ಎಷ್ಟು ಜನ ಯೂಸ್ ಮಾಡ್ತಾರೆ ಅಷ್ಟು ನಮ್ ಪೇಮೆಂಟ್ ಆತರ ಯೂಸ್ ಮಾಡೋದಕ್ಕಾಗಲ್ವಾ ನೀವು? ಏನ ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲ ತುಂಬಾ ಇಂಡಿಕೇಟರ್ಸ್ ಇದೆ, ಆತರ ನೀವು ಟ್ರೇಡಿಂಗ್ ಇಡೋರ್ಗೆ ಸೇಲ್ ಮಾಡಿ ನಿಮ್ಮ ಇಂಡಿಕೇಟರ್ಸ್ ನ ಎಷ್ಟು ಜನ ಯೂಸ್ ಮಾಡ್ತಾರೆ ಅದ್ರ ಮೇಲೆ ನಿಮ್ಗೆ ಪೇಔಟ್ ಕೊಡಲ್ವಾ ಅಂತ ಆಂಗಲ್ ಅಲ್ವಾ? ಅದು ಆತರ ಆಪ್ಷನ್ ಇಲ್ಲ. ನಾವ್ ಏನ್ ಮಾಡ್ಬೋದು ಅಂದ್ರೆ ಇನ್ವೈಟ್ ಓನ್ಲಿ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕು ಆತರ ಮಾಡ್ಕೋಬಹುದು. ಟ್ರೇಡಿಂಗ್ ವ್ಯೂ ಆತರ ಆಪ್ಷನ್ ಕೊಡಲ್ಲ. ಇನ್ನೊಂದಿದೆ ಚಾರ್ಟ್ ಫ್ಲೋ ಅಂತಾನೋ ಏನೋ ಇದೆ, ಅವ್ರು ಕೊಡ್ತಾರೆ ಈ ತರ. ಅವರೇ ಸೆಲ್ ಮಾಡ್ತಾರೆ, ನಮ್ಗೆ ಎಷ್ಟು ದುಡ್ಡು ಬರುತ್ತೆ ಅದ್ ಕೊಡ್ತಾರೆ. ಅಲ್ಲಿಗೆಲ್ಲ ಯಾರು ಹಾಕ್ತಾರೆ ಬ್ರೋ? ಟ್ರೇಡಿಂಗ್ ಗೋಲ್ಡ್ ವ್ಯೂ ಚಾರ್ಟ್ ನಲ್ಲಿ ಪಬ್ಲಿಕ್ ಕೊಡ್ತು ಅಂದ್ರೆ ಫ್ರೀ ಆಗಿ ಆಕ್ಸೆಸ್ ಮಾಡ್ತಾರೆ ಎಲ್ರು ಕೂಡ, ಆ ರೀತಿ ಇದೆ ರೂಲ್ಸ್. ಹೌದು. ಸೊ ಬಟ್ ಅವರು ನಿಮ್ ಪೇ ಮಾಡೋದು ಸಾಕಲ್ವಾ ನಿಮ್ಗೆ ಇಷ್ಟು ಅಂತ ಅವ್ರು? ಯಾರು ಟ್ರೇಡಿಂಗ್ ವ್ಯೂ? ಟ್ರೇಡಿಂಗ್ ವ್ಯೂ ಅವರು ಆತರ ಅವ್ರ ಆಪ್ಷನ್ ಇಟ್ಟಿಲ್ಲ. ಓಕೆ. ಅವ್ರ ಇಟ್ರೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಅಂತ ಅಂತಾರಲ್ಲ, ಅವ್ರಿಗೆ ಎಷ್ಟೇ ಕೊಡ್ತಾರೆ. ಆತರ ಮಾಡ್ತಾರೆ ಅವರು. ಅವ್ರ ಆಮೇಲೆ ಹಂಗೆ ಮತ್ತೆ ಅವ್ರು ದುಡ್ಡು ಮಾಡ್ಬೇಕಲ್ಲ. ಬ್ರೋ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀರಾ ಬ್ರೋ ಇಂಡಿಕೇಟರ್ ಏನು ಪ್ರೈಸ್ ಏನು ಅಂತ? ನೋಡೋಣ ಬ್ರೋ, ಹೇಳ್ತೀನಿ. ಇನ್ಸ್ಟಾ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು, ಎಲ್ಲರಿಗೂ ಕೊಡೋದೋ ಬೇಡವೋ ಅಂತ. ಫಸ್ಟ್ ಸದ್ಯಕ್ಕೆ ನಮ್ ಜನಗಳಿಗೆ ಕೊಡೋಣ, ಆಮೇಲೆ ನೋಡೋಣ. ಬ್ರೋ ಗ್ರೂಪ್ ಅಲ್ಲಾರ ಹೇಳಿ ಬ್ರೋ, ಪಬ್ಲಿಷ್ ಮಾಡಿದ್ಮೇಲೆ ಏನಂತ ಹಾ. ಏನು ಟೀಮ್ಗೆ ಕೊಡಿ ಫಸ್ಟ್. ಓಕೆ ಪ್ರೈಸ್ ಬ್ರೋ, ಎಲ್ಲ ಏನಂತ ಹೇಳಿ ಒಂದ್ಸಲ. ಹೇಳ್ತೀನಿ. ಊಟ ಆಯ್ತಾ ಬ್ರೋ? ಇಲ್ಲ ಬ್ರೋ, ಇವಾಗ ಹೊರಟೆ. ಸರಿ ಬ್ರೋ, ಊಟ ಮಾಡಿ. ಗುಡ್ ಓಕೆ ನೈಟ್. ಓಕೆ, ಬಾಯ್. ಗುಡ್ ನೈಟ್.